तद्विभो तनुभृतां त्वदुपेक्षितानाम्. Sujata Mami, Cholango Rendwari. बालस्य नेह शरणं पितरौ नृसिंह नातस्य चागद मुदन्मति मज्जतो नो तपस्य तत्प्रतिविधिर्य इहाञ्जसेष्टः तावद्विभोतनुभृतां त्वदुपेक्षितानां बालस्य नेह शरणं पितरो नृसिंह नातस्य चागदमुदन्मतिमज्जतो नो तपस्य तत्प्रतिविधिर्य इहाञ्जसेष्टः तावद्विभोतनुभृतां त्वदुपेक्षितानाम्. ಸೊ ಇಲ್ಲಿ ನಾವು ನಮ್ಮನ್ನ ಯಾವ ರೀತಿ ರಕ್ಷಿಸ್ಕೋಬೇಕು ಅನ್ನೋ ಆಲೋಚನೆಯಲ್ಲಿ ಎರಡು ವಿಧವಾದಂತಹ ಭಕ್ತಿಯನ್ನ ಹೇಳಲ್ಪಟ್ಟಿದೆ. ಯಾವ್ದು ಹೇಳಿ ಎರಡು ವಿಧವಾದಂತಹ ಭಕ್ತಿ? ಇನಿ ಐಡಿಯಾ ಯಾರಿಗಾದ್ರು? ಎರಡು ರೂಪವಾದಂತಹ ಭಕ್ತಿಯನ್ನ ಹೇಳಲ್ಪಟ್ಟಿದೆ. ನಮ್ಮನ್ನ ಒಂದು ರಕ್ಷಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ there are two types of bhakti which can be done very easily. ಯಾವ್ದದು ಎರಡು ವಿಧವಾದ ಭಕ್ತಿ? ನಮ್ಮ ಭಾರನ ಇನ್ನೊಬ್ಬರ ಮೇಲೆ ಹಾಕೋದು. ಅದು ಗುಡ್, ಅದು ಭರಸಮರ್ಪಣೆ ಅಂತ ಆಗತ್ತೆ. ನಮ್ಮ ಭಾರನ ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು. ಅದು ಭಾರವನ್ನ ಇನ್ನೊಬ್ಬರ ಮೇಲೆ ಹಾಕೋದು ಸರಿ, ಅದಕ್ ಮುಂಚೆ ಆ ಭಾರವನ್ನ ಹಾಕೋರ್ ಮೇಲೆ ನಂಬಿಕೆ ಬರ್ಬೇಕಲ್ವಾ? ಉಂಗಡ ಭಾರತ ಇಪ್ಪೋ ಭರ್ತಾ ಅಥ ಶ್ರೀನಾಥ ಮಾಮಮ್ಮನ್ನೇ ಹಾಕಿದೀರ ನೀವು. ಆ ಶ್ರೀನಾಥ ಮಾಮ ನಿಮ್ಗೆ ಗೊತ್ತಿಲ್ಲದೆ ಇರೋ ಅಪರಿಚಿತವಾದ ಕಾಲದಲ್ಲಿ ಅವ್ರ ಮೇಲೆ ಒಂದ್ ನಂಬಿಕೆ ಬರ್ಬೇಕಲ್ವಾ ನಿಮ್ಗೆ? ಇವಾಗ ಹಾಕಿ ಅಂದ್ರೆ ಇನ್ನೂ ಧಾರಾಳವಾಗಿ ಹಾಕ್ತೀರಾ. ಇಷ್ಟು ವರ್ಷ ಸಂಸಾರ ಮಾಡಿ ಒಬ್ರಿಗೊಬ್ರು ಅರ್ಥ ಆಗಿದೆ, ಎಲ್ಲ ಸರಿ. ನೀವು ಯಾವಾಗ ಹಾಕಿದಿ ಭಾರವನ್ನ? ಈಗ ಹಾಕಿಲ್ಲ, ನಿಮ್ ಮದುವೆ ಆಗೋ ಟೈಮ್ಗೆ ನೀವು ಹಾಕ್ಬಿಟ್ಟಿದೀರಾ ಅಲ್ವಾ? ನಾ ಭರಿಸ್ತೀನಿ ಅಂತ ಅವ್ರು ಓದ್ ತಗೊಂಡಿದ್ದಾರೆ. ಭರಿಸಲ್ಪಡುವವಳು ಭಾರ್ಯೆ, ಭರಿಸುವವನು ಭರ್ತ ಅಂತಾನೆ ಅದಕ್ಕೆ ಹೇಳೋದು, ಭಾರ್ಯ ಭರ್ತ ಅಂತ. ಆ ಟೈಮಲ್ಲಿ ನಿಮ್ಗೆ ಅದ್ ಹೆಂಗ್ ನಂಬಿಕೆ ಬಂತು? ಪೆರ್ಮಾಳ್ರ ಹತ್ರ ಹೋಗಿ ಭರಣ್ಯಾಸ ಪಣ್ಕೇರಿಗೋ ನಿಂಗೆ ಹೋಗಿ ಶರಣಾಗತಿ ಮಾಡ್ಕೊಂಡು ಭರಣ್ಯಾಸ ಮಾಡ್ಕೋತೀರ. ವೆರಿ ಗುಡ್. ನಂಬಿಕೆ ಬರ್ಬೇಕು ತಾನೆ. ನಂಬಿಕೆ ಬರ್ತೆ ಅವನೇ ತಹ ಆಡ್ತಾ ಇದ್ದಾನೆ, ಕಾಲೂರಿಲ್ಲ. ಅವನ ಮೇಲೆ ನನ್ ಭಾರ ಹಾಕಿದ್ರೆ ಎಲ್ಲ ಊರ್ತಾನ ಅವನು, ತಾನು ಬಿದ್ದು ನನ್ನನ್ನು ಬೀಳಿಸ್ತಾನೆ ಅನ್ನೋದು ಇರುತ್ತೆ ತಾನೆ. ಬನ್ನಿ ಮಾಮಿ, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಕರೆಕ್ಟ್ ಆಗಿ ಅಥವಾ ನನ್ ಕಾರಲ್ಲಿ ಕೂರಿಸ್ಕೊಂಡ್ರೆ, ಯು ಡೋಂಟ್ ಆಸ್ಕ್ ಮಿ ದ ಕ್ವೆಶ್ಚನ್ ನಿನಗ್ ರೂಟ್ ಸರಿಯಾಗಿ ಗೊತ್ತಾ ಅಂತ. ಅದ್ ಅಂಡರ್ಸ್ಟುಡ್. ಇವನ್ ಕಾರಲ್ಲಿ ಕಾನ್ಫಿಡೆಂಟ್ ಆಗಿ ಕೂರಿಸ್ಕೊಂಡಿದ್ದಾನೆ. ಅಲ್ಲ, ನಮ್ಮನ್ನ ನಂಬಿಕೆ ಅದೊಂಥರ ನಮ್ಮನ್ನ ಮಾಡ್ತಾರೆ. ನಂಬಿಕೆ ನಿಮ್ ಮೇಲೆ ಇರೋ ವಿಶ್ವಾಸ ಅಲ್ಲ, ನಿಮ್ಮ ಅಷ್ಟು ದೃಢವಾಗಿ ಇರುತ್ತೆ ಭರವಸೆ ಇರುತ್ತೆ, ನಂಬಿಕೆ ಇರುತ್ತೆ. ಆದ್ರೆ ನೀವು ಕಾರ್ ಡ್ರೈವರ್ನ ಡ್ರೈವಿಂಗ್ ನೀನ್ ಚೆನ್ನಾಗ್ ಮಾಡ್ತೀಯಾ ಕೇಳಲ್ಲ, ರೂಟ್ ಗೊತ್ತಾ ಕೇಳಲ್ಲ, ಕುತ್ಕೋತೀರ ಅಷ್ಟೇನೆ. ಕ್ಯಾಬನ್ ಬುಕ್ ಮಾಡ್ದಾಗ ಕುತ್ಕೋತೀರ, ಏನಪ್ಪಾ ಚೆನ್ನಾಗ್ ಓಡಿಸ್ತೀಯಾ, ವಿಪತ್ತಿಲ್ದೆ ತಗೊಂಡ್ ಹೋಗ್ಬಿಡ್ತೀಯಾ ಅಂತ ಕೇಳಲ್ಲ. ಅದೇ ಸಮಯದಲ್ಲಿ ಗೊತ್ತಿಲ್ಲ ನಿಂಗೆ ಅಡ್ರೆಸ್ಸು ಕೇಳಲ್ಲ, ಮ್ಯಾಪ್ ಹಾಕೊಂಡಿದ್ದಾನೆ ಗೊತ್ತಿರುತ್ತೆ ಅಂತಾನು ಗೊತ್ತು, ಕುತ್ಕೋತೀರ. ನಂಬಿಕೆ ಅಲ್ವಾ? ಯಕ್ಕಶ್ಚಿತ್ ಈ ಪಯಣದಲ್ಲೇ ನಿಮ್ಗೆ ಒಂದು ನಂಬಿಕೆ ಅನ್ನೋದು ಬೆಳೆಸ್ಕೊಂಡಿದ್ದೀರ. ನಿಮ್ ಮನೆಯಿಂದ ನಮ್ಮ ಮನೆಗೆ ಬರ್ಬೇಕಾದ್ರೆ ಕ್ಯಾಬಲ್ಲಿ ಬರ್ಬೇಕಾದ್ರೆ ನಂಬಿಕೆ. ಅಲ್ಲ, ನಂಬಿಕೆ ಇಡಕ್ಕಿಂತ ಮುಂಚೆ ಅವ್ರು ನಮ್ಮನ್ನ ಮಾಡ್ಬೋದು ಅಂತ ಅನ್ಕೊಂಡಾಗ್ಲೇನೆ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಹೊರತು ಇಲ್ಲದೆ ಸೆಲೆಕ್ಟೇ ಮಾಡ್ಕೊಳಲ್ಲ ಅವ್ರನ್ನ. ಕರೆಕ್ಟ್. ನಂಬಿಕೆನೇ ಅದು, ಬೇರೆ ಇನ್ನೇನು ಅಲ್ಲ, ಪ್ಯೂರ್ಲಿ ನಂಬಿಕೆ. ಆಯ್ತಾ? ನಿಮ್ಮನೆಯಿಂದ ನಮ್ಮ ಮನೆಗೆ ಬರಕ್ಕೆ ಒಂದು ಕ್ಯಾಬ್ ಅವ್ರನ್ನ ನಂಬ್ತೀರಾ,
ಅದೇ ರೀತಿ ಈ ಜೀವನದ ಪಯಣವನ್ನ ಜರುಗಿಸ್ಬೇಕಾದ್ರೆ ನಿಮ್ಮ ಮನೆಯವ್ರನ್ನ ನೀವು ನಂಬ್ತೀರಾ, ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆ ನಂಬಿಕೆ ಅನ್ನೋದೇ ಇಲ್ಲಿ ಭಗವದ್ ವಿಚಾರದಲ್ಲಿ ಅನಾದಿ ಕಾಲದಿಂದ ನೀವು ನಂಬಿಕೊಂಡು ಬಂದಿದ್ದೀರಾ. ಇದನ್ನೇ ಏನಂತ ಕರೆಯೋದು ಅಂದ್ರೆ 2 ವಿಧವಾದ ಭಕ್ತಿಯಲ್ಲಿ ಕರೀತಾರೆ. ಭಗವಂತನ ರಕ್ಷಣೆ ನಮ್ಗೆ ಹೆಂಗಿದೆ ಅಂದ್ರೆ ಮಾರ್ಜಾಲ ಭಕ್ತಿ, ಮರ್ಕಟ ಭಕ್ತಿಯಾಗಿ ಇದೆ ಅಂತ ಕರೀತಾರೆ. ಗೊತ್ತಾಯ್ತಾ? ಹೆಣ್ಣು ಕೋತಿ ಮರದಿಂದ ಮರಕ್ಕೆ ಜಿಗಿಯುತ್ತೆ. ಕೋತಿ ಬುದ್ಧಿ ಅದು. ಆಯ್ತಾ? ಅಯ್ಯೋ ನನಗ್ ಮಗು ಇದೆಯಲ್ಲ ಹಂಗಾಗಿ ನಾ ಜಿಗಿಬಾರ್ದು ಅಂತ ಅದು ಸುಮ್ಮನೆ ಕೂತ್ಕೊಳ್ಳಲ್ಲ. ಅದ್ರ ಬುದ್ಧಿನ ಅದು ತೋರ್ಸುತ್ತೆ. ಮರಿ ಕೋತಿ ಏನ್ ಮಾಡುತ್ತೆ, ತನ್ನ ತಾಯಿ ಕೋತಿಯನ್ನ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಎಷ್ಟು ಬಿಗಿಯಾಗಿ ಅದು ತಪ್ಕೊಳ್ಳುತ್ತೆ ಅಂದ್ರೆ ಏನೇನಾದ್ರೂ ಕಾಲ್ ಜಾರಿ ಬೀಳ್ಬಾರ್ದು ಅನ್ನೋ ಒಂದು ಭರವಸೆಯಲ್ಲಿ ಹಿಡ್ಕೊಂಡು ಅದು ಕೂತಿರುತ್ತೆ. ಇದ್ ಎಂತೆಂತ ಬಿಲ್ಡಿಂಗ್ಗಳು, ಎಂತೆಂತ ದೊಡ್ಡ ಇಮಾರತಿಗಳು, ಎಂತೆಂತ ವೃಕ್ಷಗಳನ್ನ ಹಿಂಗ್ ತಾವಿ ಅದು ದಾಟ್ಕೊಂಡ್ ಹೋದ್ರು ಈ ಮರಿಕೋತಿ ಮಾತ್ರ ಜಾರೋದೇ ಇಲ್ಲ. ಆಯ್ತಾ? ಅಕಸ್ಮಾತ್ ಪಾಯ ತಪ್ಪಿದ್ರೆ ಏನಾಗತ್ತೆ ಅಂದ್ರೆ ತಾಯಿ ಸಮೇತ ಜಾರುತ್ತೆ. ತಾನು ಒಂದೇ ಜಾರಲ್ಲ. ಆದ್ರೂ ಎಲ್ಲೋ ಒಂದು ಕಡೆ ಜಾರೋ ಚಾನ್ಸಸ್ ಇದೆ. ಬಿಟ್ಬಿಟ್ರೆ ವಿಚಲಿತವಾಗಿ ಬುದ್ಧಿ ಏನೋ ನೋಡಕ್ ಹೋಗಿ ತಾಯಿನ ಗಮನಿಸ್ಕೊಳ್ಳದೆ ಅದೇನಾದ್ರೂ ಒಂಚೂರು ಪಾಯ ತಪ್ತು ಅಂದ್ರೆ ಬಿದ್ದೋಗುತ್ತೆ ಅಧಪತನಕ್ಕೆ. ಇದು ಕೋತಿ ಮರ್ಕಟ ಭಕ್ತಿ ಇದು. ಆಯ್ತಾ? ನಾನು ಭಗವಂತನ ನಂಬಿದ್ದೀನಿ, ತಾಯಿ ಕೋತಿಯಾದ ಭಗವಂತನ ನಾನು ನಂಬಿದ್ದೀನಿ. ನಾನ್ ಮರಿ ಕೋತಿ ಚೆನ್ನಾಗ್ ಗಟ್ಟಿಯಾಗಿ ಅವನ್ ತಿರುವಡಿಯನ್ನ ಹಿಡ್ಕೊಂಡಿದ್ದೀನಿ. ಆ ನಂಬಿಕೆ ಕೆಲ್ಸ ನನಗ್ ಮಾಡ್ತಾ ಇದೆ. ಆದ್ರೆ ಯಾರು ಗೊತ್ತು, ಯಾರೋ ಒಬ್ರು ಒತ್ರು ಬಂದು ಆ ನಂಬಿಕೆನಲ್ಲಿ ಸ್ವಲ್ಪ ನಿಂಬೆ ಹುಳಿನ ಹಿಂಡಿದ್ರೆ ಹಾಲು ಹೊಡೆದೋಗುತ್ತೆ ಅಲ್ವಾ? ಪಾಯ ತಪ್ಪಿದ್ರು ತಪ್ಪಬಹುದು. ಪಾಯ ತಪ್ಪಿರೋದಕ್ಕೆ ತಾನೆ ನೀ ಸುಜಾತ ಮಾಮಿ ಆಗಿರೋದು, ನೀವು ರಂಗನಾಯಕಿ ಮಾಮಿ ಆಗಿರೋದು, ನೀವು ಶೈಲಾ ಮಾಮಿ ಆಗಿರೋದು, ನಾ ವಿವೇಕ್ ಆಗಿರೋದು. ಪಾಯ ತಪ್ಪಿದ್ರೆ ಇವತ್ತಿನ ದಿನ ಏನಾಗಿರ್ತಾ ಇದೀವಿ ನಾವೆಲ್ಲ ನಿತ್ಯ ಸೂರಿಗಳಲ್ಲಿ ಒಂದಾಗಿರ್ತೀವಿ. ಕರೆಕ್ಟಾ? ಪಾಯ ತಪ್ಪಿರೋದಕ್ಕೆ ಯಾವ್ದೋ ஒரு ಮಾನಿಡ ಜನ್ಮ அப்படிஒரு ಜನ್ಮத்தை எடுத்து ಭಗವದ್ ಉಪಾಸನೆ ಮಾಡ್ತಾ ಇದೀವಿ ಇವತ್ತಿಗೂ ಅಲ್ವಾ? ಇದಕ್ಕೆ 2ನೇ ಭಕ್ತಿ ಹೇಳೋದು ಮರ್ಕಟ ಭಕ್ತಿ. ನೋಡದೆ ಇರೋ ಈ ಜೀವನದಲ್ಲಿ ಯಾರೋ ಒಬ್ರನ್ನ ಗಂಡ ಅನ್ನಿಸ್ಕೋಬೇಕು ಅಂತ ಹೇಳಿ ಆ ವ್ಯಕ್ತಿ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ನಿಮ್ಮ ಜೀವನದ ಪಯಣವನ್ನ ಅವರ ಜೊತೆ ತೊಡಗಿಸ್ತೀರಾ. ನೋಡದೆ ಇರೋ ಕೇಳದೆ ಇರೋ ಯಾರೋ ಒಬ್ಬ ಕ್ಯಾಬ್ ಡ್ರೈವರು ಅವ್ನು ಕರೆಕ್ಟ್ ಕರ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆಯನ್ನು ಇಟ್ಕೊಂಡು ಆ ಭರವಸೆ ಮೇಲೆ ಅವನ ಗಾಡಿಯಲ್ಲಿ ಕುತ್ಕೊಂಡು ನೀವು ಬರ್ತೀರಾ. ಹಿಂಗಿರ್ಬೇಕಾದ್ರೆ ಅನಾದಿ ಕಾಲದಿಂದಲೂ ನಮ್ಮನ್ನ ರಕ್ಷಿಸುವನು ಯಾರು? ಪರಮಾತ್ಮ. ಆ ಬೆಕ್ಕು ಮರಿ ಯಾವ ತರ ಇರುತ್ತೆ ಅಂದ್ರೆ ಅದಕ್ಕೆ ಏನು ಯೋಚನೆ ಇಲ್ಲ, ಯಾವ ತರದ ಯೋಚನೆನೂ ಇಲ್ಲ. ಮನುಷ್ಯರನ್ನ ನೋಡಿದ್ರೆ ಸಾಕು ಗುಡುಗುಡು ಓಡುತ್ತೆ ಅದು, ದೂರ ಓಡಲ್ಲ, ಹತ್ರಕ್ಕೆ. ಅದೇ ತಾಯಿ ಬೆಕ್ಕು ತಂದೆ ಬೆಕ್ಕು ಓಡಲ್ಲ, ಕಣ್ಣು 100 ಕಡೆ ಈ ತರ ಚಲಿಸ್ತಾ ಇರುತ್ತೆ. ಆಯ್ತಾ? ತುಂಬಾ ಜಾಗೃತವಾಗಿರುತ್ತೆ ಅವುಗಳು. ಕಿವಿ ಎಲ್ಲ ಯಾವಾಗ್ಲೂ 8 ದಿಕ್ಕಲ್ಲೂ ಹಿಂಗೆ ಜರುಗ್ತಾ ಇರುತ್ತೆ, ತುಂಬಾ ಜಾಗ್ರತೆ. ಇದೇನ್ ಮಾಡುತ್ತೆ, ತಾಯಿ ಬೆಕ್ಕು மொகு பெக்கன் கಚ್ಕೊಂಡು அப்படி ಕವ್ವಿಂಡ್ ಒರಿಡತ್ತಿಲಿருந்து ಇನ್ನೊಂದು 7 ಮನೆ ಚೀಲಿ ಅಂತ ಕರಿತೀವಲ್ವಾ ಬೆಕ್ಕನ್ನ, 7 ಕಡೆ ಅದು ತನ್ನ ಮಗುನ ಕರ್ಕೊಂಡ್ ಹೋಗಿ ಅದು ಮಾತುತ್ತೆ ಪ್ಲೇಸನ್ನ. ಆಯ್ತಾ? ಅದು ಏನು ಕರ್ಕೊಂಡ್ ಹೋಗಲ್ಲ, ಕಚ್ಕೊಂಡು ಹೋಗಿ ಬಿಡುತ್ತೆ. ಇದಕ್ ಯೋಚನೆನೇ ಇಲ್ಲ ಈ ಮರಿಬೇಕಿಗೆ. ಕಚ್ಚಾದ್ರೂ ಕಚ್ಚೀಲಿ, ಎಳ್ಕೊಂಡಾದ್ರೂ ಹೋಗ್ಲಿ, ಮೈನಾದ್ರೂ ನೆಕ್ಲಿ, ಏನಾದ್ರೂ ಮಾಡ್ಲಿ, ಅದ್ರ ಪಾಡಿಗೆ ಅದು ಕೂತಿರುತ್ತೆ. ನಿರ್ಭಯವಾಗಿ ಅದು ಕೂತಿರುತ್ತೆ. ಈ ತಾಯಿ ಬೆಕ್ಕು ಏನ್ ಮಾಡುತ್ತೆ, ಅಯ್ಯೋ ಇದಕ್ ಏನು ಗೊತ್ತಿಲ್ಲ, ಇದ್ ಸುಮ್ನೆ ನನ್ನ ನಂಬಿದೆ ಅಷ್ಟೇನೆ, ಇದ್ ನಂಬಿದ ಮರಿನ ರಕ್ಷಣೆ ಕೊಡೋದು ನನ್ನ ಕರ್ತವ್ಯ. ತನ್ನ ಜೀವವನ್ನ ಒತ್ತೆ ಇಟ್ಟಾದ್ರೂ ಇದನ್ನ ನಾ ರಕ್ಷಿಸ್ಬೇಕು ಅನ್ನೋ ತರ ಅದು ಕಚ್ಚುತ್ತೆ.
ಆದ್ರೆ ಆ ಕಚ್ಚೋ ಒಂದು ಕಚ್ಚುವಿಕೆ ಯಾವ ತರ ಇರುತ್ತೆ ಆ ಮಗುಗೆ, ಪರಮ ಭೋಗ್ಯವಾಗಿರುತ್ತೆ, ಪೆಟ್ಟಾಗಲ್ಲ. ಈ ಕತ್ ಹತ್ರ ಬಾಯಿನ ಹಾಕಿ ಕಚ್ಚಿ ಎತ್ಕೊಂಡೋಗಿ 7 ಕಡೆ ತನ್ನ ಒಂದು ಜಾಗವನ್ನ ಮಾಡ್ಕೊಳುತ್ತೆ. 7 ಕಡೆ ಏನಕ್ಕೆ ಅಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಾಯಿಗಳಿಂದ ಪ್ರೊಟೆಕ್ಟ್ ಮಾಡ್ಬೇಕು, ಜನರಿಂದ ಪ್ರೊಟೆಕ್ಟ್ ಮಾಡ್ಬೇಕು. ಹುಟ್ಟಿದಾಗ ಮರಿನ ಬೇಕಾದ್ರೆ ಪಕ್ಷಿಗಳೇ ಕುತ್ತಿ ತಿಂದ್ಬಿಡ್ಬೋದು, ಅಷ್ಟು ಚಿಕ್ಕದಾಗಿರುತ್ತೆ ಮರಿ. ಅದರಿಂದ ಪ್ರೊಟೆಕ್ಟ್ ಮಾಡ್ಬೋದು. ಜೀವ ಉಳಿಸ್ಬೇಕು ಮರಿದು ಅಂತ. ಆತರ ಮಾರ್ಜಾಲ ಭಕ್ತಿ ಎನ್ನುವುದ್ರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅಹಂಕಾರ ತಲೆದೋರುತ್ತೆ. ನನ್ನನ್ನ ನಾ ರಕ್ಷಿಸ್ಕೋತೀನಿ ನಡಿ, ಏನ್ ಪರವಾಗಿಲ್ಲ ಅಂತ. ಆದ್ರೆ ಮರ್ಕಟ ಭಕ್ತಿಯಲ್ಲಿ ಕೂಡ. ಆದ್ರೆ ಮಾರ್ಜಾಲ ಭಕ್ತಿಯಲ್ಲಿ ರಕ್ಷಕನೂ ನೀನೇ, ರಕ್ಷಿಸುವವನು ನೀನೇ. ನನ್ನಿಂದ ನಾನು ಯಾವ ರೀತಿಯಲ್ಲೂ ರಕ್ಷಿಸಲ್ಪಡುವವನಲ್ಲ. ನನಗೆ ರಕ್ಷಣೆ ಅನ್ನೋದೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಆ ರಕ್ಷಣಾತ್ಮಕ ಗುಣವೇ ನಿನ್ನಿಂದ ಬಂದಿದೆ ಅಂತ ಹೇಳಿ, ನೀವೆಲ್ಲ ಈಗ ಯಾವ ಭಕ್ತಿ ತೋರಿಸ್ತಾ ಇರೋದು? ಯಾವ ಭಕ್ತಿ? ನಿಮ್ಮ ಗಂಡನಲ್ಲಾದ್ರೂ ನೀವು ಮರ್ಕಟ ಭಕ್ತಿಯನ್ನ ತೋರಿಸಬಹುದು, ಆದ್ರೆ ಭಗವಂತನಲ್ಲಿ ಮರ್ಕಟ ಭಕ್ತಿ ತೋರಿಸೋದೇ ಇಲ್ಲ. ಮಾರ್ಜಾಲ ಭಕ್ತಿಯನ್ನೇ ತೋರಿಸೋದು. ಯಾರು ಪರಮಾತ್ಮನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾರೋ, ಯಾರು ಜೀವಾತ್ಮವನ್ನ ಬಿಟ್ಟು ಆತ್ಮಾವಲೋಕನ, ಜಗತ್ತೇ ಪರಮಾತ್ಮನ ಶರೀರ ಭಾವ ಅಂತ ಕನ್ಸಿಡರ್ ಮಾಡ್ತಾರೋ, ಅವರೆಲ್ಲ ತೋರಿಸುವಂತದ್ದ ಎಲ್ಲಾ ಮಹನೀಯರುಗಳು ಮರ್ಕಟ ಭಕ್ತಿಯಲ್ಲ, ಮಾರ್ಜಾಲ ಭಕ್ತಿಯನ್ನ. ಉತ್ತಮೋತ್ತಮ ಭಕ್ತಿ ಇದು. ರಕ್ಷಣೆ ನೀಡುವಾಗ ನಾನ್ಯಾಕ್ ತಲೆ ಕೆಡಿಸ್ಕೊಳ್ಳಿ, ನೀನೇ ಸಕಲ ರಕ್ಷಕನಾಗಿ ಇದೀಯ. ಇದೇ ಪರಮಾತ್ಮನ ಸರ್ವ ರಕ್ಷತ್ವ ಗುಣ. ಸರ್ವ ರಕ್ಷತ್ವ ಗುಣ ಅಂದ್ರೆ ಎಲ್ಲಿವರೆಗೂ ರಕ್ಷಿಸ್ತೀಯ ಆತ್ಮಗಳನ್ನ ಅಂದ್ರೆ, ನಿನ್ನದಾಗಿಸ್ಕೊಂಡು ಕೊನೆಗೆ ನಿನ್ನ ಲೋಕದಲ್ಲಿ ನಿತ್ಯ ಸೂರಿಗಳಾಗಿ ಅವರು ಬರ್ಬೇಕು, ಅಲ್ಲಿವರೆಗೂ ನೀನು ರಕ್ಷಣೆ ಮಾಡ್ತೀಯ. ಒಂದು ಅಮಾನವಾನ ಆಗಿ ಬರ್ತೀಯ. ನಮ್ಮ ಜೀವ ಹೋದ್ಮೇಲೂ, ಈ ಸ್ಥೂಲಕಾಯ ಶರೀರವನ್ನ ನಾವು ಬಿಟ್ಮೇಲೂ ನಾವು ನೋಡಿದೀವಲ್ವಾ, ಅಮಾನವನಾಗಿ ಬರ್ತಾನೆ ಭಗವಂತ, ಆದಿವಾಹಿಕನಾಗಿ ಬರ್ತಾನೆ, ಮೋಹನ ಪುರೀಶ, ವಳಿ ತುಣೈವನ್ ಅಂತ ಕರಿತೀವಿ, ಮಾರ್ಗಬಂಧು ಅಂತ ಅಲ್ವಾ. ಮಾರ್ಗಬಂಧುವಾಗಿ ಬರ್ತಾನೆ. ಈ ವೈತರಣಿ ನದಿಯಾಗಿ ಪರಮಾತ್ಮ ಬರ್ತಾನೆ, ವಿರಜೆಯಾಗಿ ಪರಮಾತ್ಮ ಬರ್ತಾನೆ ಅಲ್ವಾ. ಸಕಲವೂ ಪರಮಾತ್ಮನೇ ನಮ್ಮ ಜೊತೆಗೆ ಬಂದು ನಂತರ ಪರಮಾತ್ಮನೇ ಪರವಾಸುದೇವನಾಗಿ ಕೊನೆಗೆ ಅನುಗ್ರಹವನ್ನು ಮಾಡ್ತಾನೆ. ಈ ರೀತಿ ಸಕಲರಿಗೂ ರಕ್ಷಣೆಯನ್ನ ಕೊಟ್ಟು ನಮ್ಮಲ್ಲಿ ಒಂದು ಮಾರ್ಜಾಲ ಭಕ್ತಿಯ ಗುಣವನ್ನ ಏರ್ಪಡಿಸ್ತಾನೆ. ಅಂದ್ರೆ ನೀವು 1% ನಿಮ್ಮನ್ನ ರಕ್ಷಿಸ್ಕೊಳ್ಳಕ್ಕೆ ನೀವು ಪ್ರಯತ್ನ ಪಡೋ ಅವಶ್ಯಕತೆನೇ ಇಲ್ಲ. ಎಲ್ಲಾ ಸಕಲ ರಕ್ಷಕನು ಅವನೇ ಆಗಿದ್ದು, ನಾವೇನಿದ್ರು ಅವನನ್ನ ಆಶ್ರಯಿಸೋದಷ್ಟೇ. ಆಶ್ರಿತನು ಅವನೇ, ರಕ್ಷಕನು ಅವನೇ, ನಾನು ರಕ್ಷಿಕನು. ಇನ್ ಬೇರೆ ಯಾರು ರಕ್ಷಿಸಕ್ ಸಾಧ್ಯವೇ ಇಲ್ಲ ನಮ್ಮನ್ನ. ಸಂಸಾರದಿಂದ ಅಂತ ಅಲ್ಲ, ಭವಬಂಧನದಿಂದ ಅಂತ ಅಲ್ಲ, ಆತ್ಮಸ್ವರೂಪವನ್ನೇ ರಕ್ಷಿಸುವವನು ಅವನಾಗಿದ್ದಾನೆ. ನಿಮಗೆ ಒಂದು ಬರ್ಬೇಕಲ್ವಾ ನಂಬಿಕೆ ಅಂದ್ರಲ್ವಾ ಶೈಲಾಮಾಮಿ, ಹೆಂಗ್ ಬರುತ್ತೆ ಆ ನಂಬಿಕೆ? ಯಾರ್ ಕೊಡ್ತಾರ ಇನ್ನರ್ ವಯಸ್ಸನ್ನ ನಿಮ್ಗೆ? ಯಜಮಾನ್ರು ಅನ್ನೋದು ಹೊರಗಡೆ ಎಂಟಿಟಿ. ಒಂದು ಹುಡುಗನ್ನ ಮನೇಲಿ ತೋರ್ಸಿದ್ದಾರೆ, ದೊಡ್ಡವ್ರು ನಿಶ್ಚಯ ಮಾಡಿದ್ದಾರೆ, ನಿಷ್ಕರ್ಷಿಸಿದ್ದಾರೆ ಅನ್ನೋದು ಹೊರಗಡೆ ಎಂಟಿತಿ. ಆದ್ರೆ ನಿಮ್ಮ ಹೃದಯದಲ್ಲಿ ಪರವಾಗಿಲ್ಲಪ್ಪ, ಇವ್ರನ್ನ ಕೈ ಹಿಡಿದ್ರೆ ಸ್ಥಾನಮಾನ ಗೌರವಾದಿಗಳು ನನಗೆ ಸಿಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಟೆಕ್ಷನ್ ಸಿಗುತ್ತೆ. ಎರಡನೇದು, ನನ್ನ ತಂದೆ ತಾಯಿ ವಿಮೋಚಿತರಾಗ್ತಾರೆ ಕರ್ಮ ಬಂಧನಗಳಿಂದ, ತಮ್ಮ ಕಾರ್ಯಗಳಿಂದ ವಿಮೋಚಿತರಾಗ್ತಾರೆ. ಎಲ್ಲ ಮನಸ್ಸಲ್ಲಿ ವರ್ಕೌಟ್ ಆಗುತ್ತೆ ಮದ್ವೆ ಆಗೋವಾಗ. ಮೇಲೂ ನಿಮಗೂ ಆಸೆ, ಆಕಾಂಕ್ಷೆ, ಎಷ್ಟೋ ರೀತಿಯಾದಂತಹ ಕನಸುಗಳು ಇದೆಲ್ಲ ಇರುತ್ತೆ. ಎಷ್ಟಾಗಿದ್ಯೋ ಬಿಟ್ಟಿದ್ಯೋ ಅದೆಲ್ಲ ನಿಜ ಆಗಿದ್ಯಾ ಇಲ್ವಾ ಅದೆಲ್ಲ ಪರ್ಸನಲ್, ಇಷ್ಟೆಲ್ಲ ನಮಗೆ ಡೀಟೇಲ್ ಬೇಕಿಲ್ಲ, ಅದು ಅವರವ್ರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಯಾವುದೋ ಒಂದು ರೀತಿಯಾದಂತಹ ಒಂದು ಭರವಸೆ, ಒಂದು ಇಹಲೋಕದಲ್ಲೇ ವೆನ್ ಯು ಚೂಸಿಂಗ್ ಯುವರ್ ಹಸ್ಬೆಂಡ್, ಇಷ್ಟು ಭರವಸೆಯನ್ನ ನೀವು ಇಟ್ಕೊಂಡು ಚೂಸ್ ಮಾಡ್ತೀರ ಅಲ್ವಾ. ಅಂಥದ್ರಲ್ಲಿ ಜೀವನೋಪಾಯ
ಪೂರ್ತಿ ನಮ್ಮ ಜೀವನ ಅಂದ್ರೆ ಬರೀ ಜನ್ಮದ ಜೀವನ ಅಲ್ಲ, ಅನಂತ ಕೋಟಿ ಜೀವನ ಅಲ್ವಾ? ಅನಂತ ಕೋಟಿ. ನೀವು ಮೊದಲು ಪರಮಾತ್ಮನಿಂದ ಹೊರಗಡೆ ಬಂದಾಗ ಅಲ್ಲಿಂದ ಹಿಡಿದು ಈ ಪರ್ಯಂತ, ಎಲ್ಲಿವರೆಗೂ? ಈ ಶರೀರ ಪರ್ಯಂತ ನಮ್ಮನ್ನ ನಡೆಸುವವನು ಅವನೇ ಆದ್ಮೇಲೆ ಅದನ್ನ ರಕ್ಷಣೆ ಮಾಡುವವನು ನಿಮ್ಮ ತಂದೆ ತಾಯಿ, ನಿಮ್ಮ ಯಜಮಾನ್ರು, ನಿಮ್ಮ ಮಕ್ಕಳಲ್ಲಾದ್ರೂ ನೀವು ಮರಕಟ ಭಕ್ತಿಯನ್ನು ತೋರಿಸ್ಬೋದು. ಪರಮಾತ್ಮನಲ್ಲಿ ಮರಕಟ ಭಕ್ತಿ ತೋರ್ಸೋದಕ್ಕೇ ಸಾಧ್ಯವಿಲ್ಲ. ಯಾವಾಗ್ಲೂ ಮಾರ್ಜಾಲ ಭಕ್ತಿಯಲ್ಲೇ ಇರ್ಬೇಕು. ಒಂದು ಕ್ಷಣ ನನ್ನನ್ನು ನಾನು ರಕ್ಷಿಸ್ಕೋತೀನಿ ಅಂದ್ರು ಅವನ್ ಬರಲ್ಲ ಮಧ್ಯ. ವೆರಿ ಗುಡ್, ನಿಂಗ ಆ ಸಾಮರ್ಥ್ಯ ಇದೆ ಅಲ್ವಾ, ಲೆಟ್ ಮೀ ಸಿ, ರಕ್ಷಿಸ್ಕೊ ಅಂತ ಬಿಟ್ಬಿಡ್ತಾನೆ. ಅವನು ಪೋಟಿ ಇಲ್ಲ, ಆಯ್ತಾ? ಕೊನೆ ನಿಮಿಷದವರೆಗೂ ದುಶಾಸನನ್ ಜೊತೆ ಹೋರಾಡತ್ಲು ಅವಳು ಅಲ್ವಾ, ಬಿಡು ಸೀರೆಯನ್ನ ಅಂತ. ಇನ್ನು ಇವನೇನಾದ್ರೂ ಬಿಡಲ್ಲ ಅಂದಾಗ ತನ್ನ ಪತಿಗಳು 5 ಜನರು ಏನು ಪ್ರಯೋಜನವಿಲ್ಲ. ಧರ್ಮಪೂರಿತವಾದಂತಹ ಭೀಷ್ಮಾಚಾರ್ಯರು ಧರ್ಮದ ಪ್ರತಿರೂಪ ಅಂತಾರೆ. ಯಾರುಮೇ ತೊಣಕ್ಕಿ ಬರಲೆ. ಏನ್ ತೋರ್ಸುತ್ತಿದೋ? ಧರ್ಮವೂ ಒಂದೊಂದು ಸಲ ಕೈ ಜಾರಬಹುದು, ಧರ್ಮವೂ ನಮ್ಮನ್ನ ಕಾಪಾಡೋದನ್ನ ಬಿಡಬಹುದು ಅಲ್ವಾ? ಪಂಚಪಾಂಡವರು, ನಮ್ಮ ಇಂದ್ರಿಯಗಳೇ ನಮ್ಮನ್ನ ಕೈ ಬಿಡ್ಬೋದು. ತನ್ನ ವಶದಲ್ಲಿ ಇಟ್ಕೊಂಡಿರುವ ಇಂದ್ರಿಯಗಳೇ ಕೂಡ ನಮ್ಮನ್ನ ಕೈ ಬಿಡಬಹುದು. ಸರಿ, ಹೋಗಿ ಧೃತರಾಷ್ಟ್ರ ಹಾಗೂ ಯಾರು ಗಾಂಧಾರಿ ಅವ್ರಗಳತ್ರ ವಿಲಪಿಸ್ತಾಳೆ ಅವಳು. ಯಾರು ಧೃತರಾಷ್ಟ್ರ? ಅಂತರ್ಚಕ್ಷುವಿನಲ್ಲಿ ಸತ್ಯವನ್ನ ತಿಳಿದು ಬಾಹ್ಯ ಚಕ್ಷುವನ್ನ ಕುರುಡು ಮಾಡ್ಕೊಂಡಿರೋನು ಧೃತರಾಷ್ಟ್ರ ಹಾಗೂ ಗಾಂಧಾರಿ. ಅಂತರ್ಚಕ್ಷುವಿನಲ್ಲಿ ಸತ್ಯ ಏನು ಅಂತ ಗೊತ್ತಿದೆ, ಆದ್ರೆ ಅಸತ್ಯಕ್ಕೆ ಎದುರು ನಿಲ್ಲೋ ಶಕ್ತಿ ಇಲ್ಲ ಅಲ್ವಾ? ಈ ತರ ಹಲವಾರು ಸೂಕ್ಷ್ಮತೆಗಳು. ದ್ರೋಣಾಚಾರ್ಯರು ಆಚಾರ್ಯ ಕೃಪೆ ಕೂಡ ನಮ್ಮನ್ನ ಕಾಪಾಡುತ್ತಾ ಅಂದ್ರೆ ಸರಿಯಾದ ಪೆರುಮಾಳೆ ಬಂದ ಆಚಾರ್ಯನ ಕೊಂಡಾಬಿಡಲ್ ಅದು ಕಾಪಾಡೋದು. ಕಂಡವರೆಲ್ಲ ಆಚಾರ್ಯರಾಗಕ್ ಸಾಧ್ಯವಾ? ಸರಿಯಾದ ಆಚಾರ್ಯರು, ವೇದ ಪ್ರೋಕ್ತವಾದ ಆಚಾರ್ಯರು, ವೇದ ಸ್ವರೂಪವಾದ ಆಚಾರ್ಯರು ಆದ್ರೆ ಆಚಾರ್ಯರೇ ನಮ್ಮನ್ನ ಕಾಪಾಡಿ ಬಿಟ್ಬಿಡ್ತಾರೆ. ಆದ್ರೆ ಆಚಾರ್ಯರು ಹೆಂಗಿರ್ಬೇಕು? ಅನುಕರಣೆ, ಅನುಸಂಧಾನ ಅನ್ನೋ 2 ವಿಂಗ್ಸ್ ಮಧ್ಯದಲ್ಲಿ ಅವ್ರು ಓಡಾಡೋರು ಆಗ್ಬೇಕು ಅಲ್ವಾ? ದುಡುಕಿ ಏನನ್ನು ಮಾಡ್ಕೊಡುದು. ದ್ರೋಣಾಚಾರ್ಯರು ದುಡುಕಿದ್ದೆ ಮೊದಲ ಸ್ಟೆಪ್. ಆಚಾರ್ಯರ ಒಂದು ಸ್ಥಾನಕ್ಕೆ ಬೆಲೆ ಇಲ್ಲದೆ ಹೊರಟೋಯ್ತು. ಅರ್ಜುನ, ஒரு சிறந்த வில்லாளியா ನಾ பண்ணுவேன். ಯಾವುದೇ ಆಚಾರ್ಯರಾದ್ರೂ ಈ ರೀತಿ ಪ್ರತಿಜ್ಞೆ ಮಾಡಿದಾರ? ಅರ್ಜುನ, ನಿನ್ನನ್ನ ಒಳ್ಳೆ ಬಿಲ್ಲಾಳಿಯಾಗಿ ಮಾಡ್ತೀನಿ ಅಂತ ಭಾಷೆ ಕೊಟ್ಬಿಟ್ರೆ ಮಿಕ್ಕದವರೆಲ್ಲ ಏನ್ ಕತೆ ಅವ್ರದೆಲ್ಲ ಹೇಳಿ? ತಪ್ಪಲ್ವಾ ಅದು ಮಾಡಿದವರು? ಯಾಕೆ? ಅರ್ಜುನ ಏನ್ ಕೊಂಬ ಮೇಲಿಂದ ಇಳಿದ್ ಬಂದಿದ್ದಾನ? ದುರ್ಯೋಧನ ಏನಾಗಿದ್ದ? ದುಶಾಸನ ಏನಾಗಿದ್ದ? ನಾವೆಲ್ಲ ಹೇಳ್ತೀವಿ ಪಾಂಡವರ ಮೇಲೆ ಅವ್ರ ಹಾಗೆ ಸಾಧಿಸಿದ್ರು ಅಂತ. ಕೌರವರು ಹೇಳಿದ ಹಾಗೆ ಎಲ್ಲೋ ಒಂದ್ ಕಡೆ ಪಾಂಡವ ಪಕ್ಷಪಾತ ಅನ್ನೋದು ದೊಡ್ಡವರುಗಳೇ ತೋರ್ಸಿ ಇಡ್ತಾ ಇದ್ರು. ಹಂಗಾಗಿ ಆ ಸೂಕ್ಷ್ಮತೆಯನ್ನ ತಿಳಿದ ದುರ್ಯೋಧನಾದಿಗಳು ಕಮಿತಾ ಇದ್ರು ಅಲ್ವಾ? ಯಾರಿದೆಲ್ಲ ಹುಟ್ಟಾಕಕ್ ಸಾಧ್ಯ? ಆಗರ್ಭ ಶತ್ರು, ಆಜನ್ಮ ವೈರತ್ವ ಎಲ್ಲಿಂದ ಬರಕ್ ಸಾಧ್ಯ? ಹೆಂಗೆ ನಂಬಿಕೆ, ಆಗರ್ಭ ನಂಬಿಕೆ ಒಬ್ಬರ ಮೇಲೆ ಬರುತ್ತೋ ಅದೇ ರೀತಿ ಆಗರ್ಭ ಶತ್ರುತ್ವವು ಒಬ್ಬರ ಮೇಲೆ ಬರಕ್ಕೆ ಕಾರಣವೇ ಅಲ್ಲಿನ ವಾತಾವರಣ, ಪರಿಸರ ಅಲ್ವಾ? ಸತ್ಯಾಂಶವನ್ನ ತಿಳಿದಂತಹ ಧೃತರಾಷ್ಟ್ರ ಅಸತ್ಯಕ್ಕೆ ಎದುರು ನಿಲ್ಲಕ್ಕೆ ಧೈರ್ಯ ಇಲ್ಲ. ಅದೇ ರೀತಿ ಆಚಾರ್ಯ ಸ್ಥಾನಕ್ಕೆ ಬೇಕಾಗಿರುವಂತಹ ಮಹತ್ತರವಾದಂತಹ ಗುಣಗಳು ಒಂದು ದ್ರೋಣರಲ್ಲಿ ಇಲ್ಲ. ಹಂಗಿರ್ಬೇಕಾದ್ರೆ ಧರ್ಮ ಸ್ವರೂಪವಾದ ಭೀಷ್ಮಾಚಾರ್ಯರು, ಆಚಾರ್ಯ ದ್ರೋಣರು, ಸತ್ಯವನ್ನೂ ಅರಿತಂತಹ ಧೃತರಾಷ್ಟ್ರನು, ತನ್ನ ಪಂಚ ಇಂದ್ರಿಯಗಳಾದಂತಹ 5 ಜನ ಗಂಡಂದಿರೋ ತೊಡಕಿ ಬರಲೆ ಕಾಪಾಡಿರ್ತಕ್ಕ. ಇನಿ ನನ್ನನ್ನ ನಾನು ಕಾಪಾಡ್ಕೊಳಕ್ಕೆ ಯಾರೂ ಇಲ್ಲ. ಜಗದಾಂಪತಿ, ಜಗತ್ಪತಿಯಾದಂತಹ ಜಗನ್ನಾಥ ಒಬ್ಬನನ್ ಬಿಟ್ರೆ ಯಾರೂ ಇಲ್ಲ ಅನ್ನೋ ಸತ್ಯವನ್ನ ದ್ರೌಪದಿ ತೋರ್ಸಿದ್ಲು. ಅಲ್ಲಿವರೆಗೂ ಬಿಟ್ನಾ? ಸೀರೆಯನ್ನ ಬಿಟ್ನಾ? ಬಿಡ್ಲಿಲ್ಲ. ಅವಾಗ ಬಿಟ್ಟ. ಅದ್ರಲ್ಲೂ ನೋಡಿ ಎಷ್ಟು ಸೂಕ್ಷ್ಮ ಅಂದ್ರೆ ತಾನು ಬಂದು ಕಾಪಾಡ್ಲಿಲ್ಲ.
தார தாரையா புடவைய எங்கிருந்தோ வருது சுருண்டுண்டு. எங்க வருது தெரியாது. யாருக்கும் தெரியாது. ಆಕ್ಚುಲಿ ಕೃಷ್ಣನ ಅಪಿಯರೆನ್ಸೇ ಇರಲ್ಲ ಅಲ್ಲಿ. ಈ ಟಿವಿಲೆಲ್ಲ ಏನೋ ಕೃಷ್ಣ ಬಂದ ಹಿಂಗಂದ, ಅಲ್ಲಿಂದ ಸೀರೆ ಬಂತು ಅಂತ. ಇಲ್ಲ, ಸೀರೆ ಬರುತ್ತಷ್ಟೇ. ಯಾಕಂದ್ರೆ ಅದು ಇಟ್ಸ್ ಆಲ್ ಬಿಲಾಂಗ್ ಟು ಯುವರ್ ಫ್ಯಾಮಿಲಿ. ಯಾವಾಗ ನನ್ನನ್ನ ಕನ್ಸಲ್ಟ್ ಮಾಡ್ದೆ, ಕೃಷ್ಣ ನಿನಗ್ ಅರ್ಪಿಸ್ತೀನಿ ಆಟವನ್ನ ಅಂತಾನು ಧರ್ಮಪುತ್ರ ಬಾಯಲ್ಲಿ ನೆನ್ಸ್ಕೊಳ್ದೆ ಶುರು ಮಾಡಿದ್ನು ಆಟ ಜೂಜನ್ನ. ಅಣ್ಣ ತಮ್ಮಂದ್ರು ದಾಯಾದಿಗಳು ನಿಮ್ಮ ಫ್ಯಾಮಿಲಿಗ್ ನಾನ್ ಯಾಕೆ ಬರ್ಬೇಕು, ನೀನ್ ನನ್ನನ್ ಬೇರೆ ಮಾಡ್ದೆ, ನಾನ್ ಮೂರನೇ ಮನುಷ್ಯನಾಗೆ ಇರ್ತೀನಿ ಅಂತ ತನ್ನ ಪಾಡಕ್ ತಾನಿದ್ದ ಅಲ್ವಾ. ಸಕಲ ಅನಾಹುತಕ್ಕೂ ಕಾರಣ ಏನ್ ಹೇಳಿ, ಒಂದು ನಿಮಿಷದಲ್ಲಿ ನನ್ನನ್ನ ನಾನು ರಕ್ಷಣೆ ಮಾಡ್ಕೋತೀನಿ ಅನ್ನೋ ಗುಣ ಧರ್ಮಪುತ್ರನಿಗೆ ಆಗ್ಲಿ ಅಥವಾ ದ್ರೌಪದಿಗಾಗ್ಲಿ ಇತ್ತು. ಯಾಕಂದ್ರೆ ಅವಾಗ ತಾನು ಇಂದ್ರಪ್ರಸ್ಥ ಬಂದಿತ್ತು ಕೈಗೆ, ರಾಜಸೂಯಾಗವನ್ನ ಮಾಡಿದ್ರು, ಸರ್ವ ದಿಗ್ವಿಜಯ ಯಾತ್ರೆ ಆಗಿತ್ತು. ಯಾವುದೋ ಒಂದು ಪಾಲೈವನಮ ಇருக்கு, அப்படியே ಡೆಸರ್ಟೆಡ್ ಲ್ಯಾಂಡ್ ಅದು ಅಲ್ವಾ, ಕಾಂಡವ ವನಂ. அதை ದಹಿಸಿ அழகா ಇಂದ್ರಪ್ರಸ್ಥಂ, ಡೆಲ್ಲಿ, ನ್ಯೂ ಡೆಲ್ಲಿ, ದ ಪ್ರೆಸೆಂಟ್ ನ್ಯೂ ಡೆಲ್ಲಿ, ಇಂದ್ರಪ್ರಸ್ಥಂ ಅಲ್ವಾ. ಓಲ್ಡ್ ಡೆಲ್ಲಿ ಇಸ್ ಕಾಲ್ಡ್ ಹಸ್ತಿನಾಪುರ, ನ್ಯೂ ಡೆಲ್ಲಿ ಇಸ್ ಕಾಲ್ಡ್ ಇಂದ್ರಪ್ರಸ್ಥಂ. ಅದನ್ನ ನಿರ್ಮಾಣ ಮಾಡಿದ್ರು. ನನಗೇನ್ ಕಮ್ಮಿ ಆಗಿದೆ ಅನ್ನೋ ಒಂದು ಅಹಂಕಾರ ಏನ್ ಮಾಡ್ತು, ನಾನ್ ನನ್ನನ್ನ ರಕ್ಷಣೆ ಮಾಡ್ಕೋಬಲ್ಲೆ அல்வா. அர்ஜுனா ಹೇಳ್ತಾನೆ, கண்ணன் எல்லாமே நம்ம ஒரு அடியை எடுத்து வச்சது கிடையாது. கண்ணனுக்கு ஒரு வார்த்தை சொல்லிட்டு நம்ம போலாமே. ದುರ್ಯೋಧನ ನಿಮಂತ್ರಣ ಕರ್ದಿದ್ದಾನೆ, ಅದಕ್ಯಾ ಕೃಷ್ಣನ್ ಪಾಪ ಡಿಸ್ಟರ್ಬ್ ಮಾಡ್ಬೇಕು. ನಿಮಂತ್ರಣನ ಸ್ವೀಕರಿಸೋದು ನಮ್ಮ ಕರ್ತವ್ಯ. ದೊಡ್ಡಪ್ಪನ ಮಗ ಮನೆಗೆ ಅತಿಥಿಯಾಗಿ ಬನ್ನಿ ನಮ್ಮನೆಗೆ ಊಟ ಮಾಡಿ ಅಂದ್ರೆ ಅವನನ್ನ ಯಾಕೆ ನಾವು ಕನ್ಸಲ್ಟ್ ಮಾಡೋದು. ಅದೇ ವಿಷದ ಲಡ್ಡುವನ್ನ ಭೀಮಸೇನಂಗೆ ಕೊಡ್ಬೇಕಾದ್ರೆ ಕೃಷ್ಣನನ್ನ ಹೋಗಿ ಅಂಗಲಾಚೆಯುವ ಬುದ್ಧಿ ನಿನಗಿತ್ತು. ಇವತ್ತಿನ ದಿನ ನಿನಗೆ ಸಾರ್ವಭೌಮತ್ವ ಬಂತು ಅಂತ ಆ ನಿಮಂತ್ರಣವನ್ನ ಕೃಷ್ಣನನ್ನ ಇಲ್ದೆ ನೀನು ಸ್ವೀಕರಿಸಿದ್ದೆ ಮಹಾ ತಪ್ಪಾಯ್ತು. ನಮ್ಮಲ್ಲೂ ಹಂಗೇನೆ ಸಕಲ ಕಾರ್ಯವನ್ನು ಪರಮಾತ್ಮನ ಮುಂದಿಟ್ಟೇ ಮಾಡ್ಬೇಕೇ ಹೊತ್ತು ಅವನನ್ನ ಮರ್ತ್ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಅದು ದುಷ್ಪರಿಣಾಮವನ್ನೇ ಹೊಂದುತ್ತೆ. ಬರೀ ನಮಗ್ ಒಬ್ರಿಗೆ ಅಲ್ಲ, ಅದು ಇದು ಲೋಕ ಕಲ್ಯಾಣಾರ್ಥವಾಗಿಯೂ ಅದು ಪರಿಣಾಮವನ್ನ ಹೊಂದಬಲ್ಲ. ಲೋಕಕ್ಕೆ ಅದು ದೋಷವನ್ನ ಕೊಟ್ಟು ಬಿಡುತ್ತೆ. ಪರಮಾತ್ಮನನ್ನ ನೆನೆದೇ ಇರೋ ವಸ್ತು ಇಲ್ಲ, ಪರಮಾತ್ಮ ಮುಟ್ಟದೇ ಇರೋ ವಸ್ತು ಇಲ್ಲ, ಅವನೇ ರಕ್ಷಕ ಅಂತ ಪ್ರಹ್ಲಾದ ನುಡಿತಾನೆ ಈ ಶ್ಲೋಕದಲ್ಲಿ. ನೆಕ್ಸ್ಟ್ ಸರ್ವರಕ್ಷಕತ್ವ ಗುಣ ಗೊತ್ತಾಯ್ತಾ ಎಲ್ಲಾರ್ಗೂ. ನೆಕ್ಸ್ಟ್ ಸೃಷ್ಟಿ ಸ್ಥಿತಿ ಲಯ ಸ್ವರೂಪಿ. ಶೈಲಮಾಮಿ, ಯಸ್ಮಿನ್ ಯತೋ ಯರ್ಹಿ ಯೇನ ಚ ಯಸ್ಯ ಯಸ್ಮಾತ್ ಯಸ್ಮೈ ಯಥಾ ಯದುತ ಯತ್ಸ್ವಪರಃ ಪರೋ ವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ ಯಸ್ಮಿನ್ ಯತೋ ಯರ್ಹಿ ಯೇನ ಚ ಯಸ್ಯ ಯಸ್ಮಾತ್ ಯಸ್ಯೈ ಯಥಾ ಯದುತ ಯಸ್ವಪರಃ ಪರೋ ವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ ಯಸ್ಮಿನ್ ಯಥೋ ಯರ್ಹಿ ಯೇನ ಚ ಯಸ್ಯ ಯಸ್ಮಾತ್ ಯಸ್ಮೈ ಯಥಾ ಯದುತ ಯತ್ಸಪರಃ ಪರೋ ವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ ಯಸ್ಮಿನ್ ಯತೋ ಯರ್ಹಿ ಯೇನ ಚ ಯಸ್ಯ ಯಸ್ಮಾತ್ ಯಸ್ಮೈ ಯಥಾ ಯದುತ ಯತ್ಸಪರಃ ಪರೋ ವಾ
ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಸೃಷ್ಟಿ ಸ್ಥಿತಿ ಲಯ ಸ್ವರೂಪವು ನೀನೇ ಆಗಿದ್ದೀಯಾ ಅಂತ ಹೇಳಿ ಈ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಬ್ರಹ್ಮನನ್ನ ನೀನು ಶುದ್ಧವಾದಂತಹ ರಜೋಗುಣದಿಂದ ಹುಟ್ಟಿಸಿದ್ದೀಯ. ನಿನ್ನಲ್ಲಿ ಶುದ್ಧ ರಜೋಗುಣದಿಂದ ಬ್ರಹ್ಮದೇವರು ಆವಿರ್ಭವಿಸಿದ್ದಾರೆ. ನಂತರ ವಿಷ್ಣುಮೂರ್ತಿಯಾದವನು ಸತ್ವಮಯವಾದ ಗುಣದಿಂದ ನಿನ್ನಲ್ಲೇ ತೇಜಪುಂಜನಾಗಿ ಹುಟ್ಟಿದ್ದಾನೆ. ನಂತರ ಲಯಕಾರಕನಾದ ರುದ್ರನು ತಾಮಸಿಕ ಗುಣದಿಂದ ಹುಟ್ಟಿದ್ದಾನೆ. ಬರೀ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅಲ್ಲ, ಆಯಾ ಉಪದೇವತೆಗಳು ಇಂದ್ರಾದಿ ದೇವತೆಗಳೇ ಆಗಿರ್ಬೋದು, ಮರುದ್ಗಣಗಳೇ ಆಗಿರಬಹುದು, ವಾಯು, ಅಗ್ನಿ, ಯಮ, ವರುಣ, ಕುಬೇರ, ಇವರೆಲ್ಲ ನಿರುತಿ, ಬೃಹಸ್ಪತಿ, ನವಗ್ರಹಗಳು ಇವರೆಲ್ಲ ಒಂದೊಂದು ರೀತಿಯಾದಂತಹ ಗುಣಗಳಿಂದ ಹುಟ್ಟಲ್ಪಟ್ಟಿದ್ದಾರೆ. ಅವರವರಿಗೆ ಅವರವರ ಕರ್ತವ್ಯಗಳನ್ನ ನೀನು ಹಂಚಲ್ಪಟ್ಟಿದೀಯ. ಇಂದ್ರ ಅಂದ್ರೆ ಅಷ್ಟದಿಕ್ಪಾಲಕರನ್ನ ಕಾಪಾಡಬೇಕು. ಅಷ್ಟದಿಕ್ಪಾಲಕರು ಅಂದ್ರೆ ದಿಕ್ಕುಗಳನ್ನ ಕಾಪಾಡಬೇಕು. ಅದೇ ರೀತಿ ಹಲಬಗೆಯ ಬನ್ನಿ ಮಾಮ, ನಮಸ್ಕಾರ. ಹಲವು ಬಗೆಯ ರೀತಿಯಲ್ಲಿ ಈ ಸೃಷ್ಟಿಯನ್ನ ಪರಿಪಾಲನೆ ಮಾಡ್ಬೇಕು. ಲಯಕಾರಕನಾದಂತಹ ರುದ್ರದೇವನು ಎಲ್ಲವನ್ನು ವಿಕಾರಗೊಳಿಸ್ಬೇಕು. ಅವರವರ ಕರ್ತವ್ಯವನ್ನ ಅವರವರ ಗುಣಕ್ಕೆ ಅನುಸಾರವಾಗಿ ನೀನು ಏನ್ ಮಾಡಿದೀಯ, ನಿನ್ನಲ್ಲೇ ಸೃಷ್ಟಿಗೆ ಅನುಸಾರವಾದಂತಹ ರಜೋಗುಣ, ಸ್ಥಿತಿಗೆ ಅನುನಯವಾದಂತಹ ಸತ್ವಗುಣ, ನಂತರ ಲಯಕ್ಕೆ ಅನುಗುಣವಾದಂತಹ ತಾಮಸಿಕ ಗುಣವನ್ನ ಒಡ್ಡಿ ಆಯಾ ಪೋಸ್ಟುಗಳಿಗೆ ಅವರನ್ನೆಲ್ಲ ನೇಮಕ ಮಾಡಿದೀಯ. ಆದ್ರೆ ಈ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಯಾವುದರಲ್ಲಿ ಲೀನವಾಗುತ್ತೆ ಅಂದ್ರೆ ಇದು ಮೂರನ್ನು ಶುದ್ಧ ಸತ್ವ ಕೈಯಾಳುತ್ತೆ. ಶುದ್ಧ ಸತ್ವದ ಮೇರೆಗೆ ಸೃಷ್ಟಿ ಅನ್ನೋದು ರಜೋಗುಣದಲ್ಲಿ ಲೀನವಾಯಿತು. ಶುದ್ಧ ಸತ್ವದ ಮೇರೆಗೆ ಸ್ಥಿತಿ ಅನ್ನೋದು ಸತ್ವಗುಣದಲ್ಲಿ ಲಯವಾಯಿತು. ಅದೇ ರೀತಿ ಶುದ್ಧ ಸತ್ವದ ಮೇರೆಗೆ ರುದ್ರದೇವನ ತಾಮಸಿಕ ಗುಣ ಮತ್ತೆ ಈ ಒಂದು ಲಯದಲ್ಲಿ ಲಯವಾಯಿತು. ಈ ರೀತಿ ಸಕಲಕ್ಕೂ ಉತ್ಪತ್ತಿ ಕೇಂದ್ರ, ನಂತರ ಸ್ಥಿತಿ, ನಂತರ ವಿಕಾರಗಳನ್ನ ಹೊಂದುವುದು. ಯಾವ ಸಮಯಕ್ಕೆ ಯಾರು ಯಾವ ರೀತಿಯಲ್ಲಿ ಹೇಗೆ ಅದನ್ನ ಮಾಡಬೇಕು ಅಂತ ನೀನು ನಿಯಂತ್ರಕನಾಗಿ ಸಕಲರನ್ನು ನೇಮಿಸಿದ್ದೀಯಾ. ಆದ್ರೆ ಸೃಷ್ಟಿಯು ನಿನ್ನ ಶುದ್ಧ ಸತ್ವಮಯ ರೂಪವೇ ಆಗಿದೆ. ನೋಡಕ್ಕೆ ಅದು ರಜೋಗುಣ ರೂಪಿಯಾಗಿದ್ರು ಅದೇನಾಗಿದೆ, ಶುದ್ಧ ಸತ್ವಮಯವೇ ಆಗಿದೆ. ನೋಡಕ್ಕೆ ಸ್ಥಿತಿ ಅನ್ನೋದು ಸತ್ವವಾಗಿದ್ರು ಆ ರೂಪವು ನಿನ್ನ ರೂಪವೇ ಶುದ್ಧ ಸತ್ವಮಯವಾಗಿದೆ. ನೋಡಕ್ಕೆ ಅದು ಕಾಲರೂಪವಾದಂತಹ ತಮೋಗುಣವಾದ್ರೂ ಅದು ಶುದ್ಧ ಚೈತನ್ಯವಾದಂತಹ ನಿನ್ನ ರೂಪವೇ ಆಗಿದೆ. ಯಾವ್ದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ಸೃಷ್ಟಿ, ಸ್ಥಿತಿ, ಲಯ ಇದು ಮೂರಕ್ಕೂ ಯಾವ್ದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ, ಅದು ಶುದ್ಧ ಸತ್ವಮಯವೇ ಆಗಿದೆ ಅನ್ನಕ್ಕೆ. ಒಂದ್ ಎಕ್ಸಾಂಪಲ್ ಕೊಡಕ್ ಸಾಧ್ಯ. ಇನ್ಫ್ಯಾಕ್ಟ್ ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ಅನ್ನೋದು ರಾಂಗ್ ಆಗುತ್ತೆ. ಒಂದ್ ಎಕ್ಸಾಂಪಲ್ ಕೊಡಿ ಅನ್ಬೇಕು. ಶುದ್ಧ ಸತ್ವ ಅಂದ್ರೆ ಏನು, ಶುದ್ಧ ಸತ್ವದ ಮೇರೆಗೆ ಈ ಮೂರು ಗುಣಗಳನ್ನ ಎಲ್ ತರ್ತೀರಾ, ಅದನ್ನ ಒಂದು ಎಕ್ಸಾಂಪಲ್ ಕೊಡಿ. ಸುಜಾತಾ ಮಾಮಿ, ಶೈಲಾ ಮಾಮಿ, ಮಾಮ. ಪರಮಾತ್ಮನೇ ಎಲ್ಲ ಅಂತ. ಕರೆಕ್ಟ್, ಅದನ್ನೇ ಹೇಳ್ತಾ ಇರೋದು, ಪರಮಾತ್ಮನೇ ಎಲ್ಲ ಅಂತ. ಶುದ್ಧ ಸತ್ವಮಯವಾದಂತಹ ಪರಮಾತ್ಮನಲ್ಲೇ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಮೂರು ಕಿರಣಗಳ ಹಾಗೆ, ಮೂರು ಬಣ್ಣಗಳ ಹಾಗೆ
ಏನಾಯ್ತು? ಪರಿಣಮಿಸಿ ಅದರ ಕರ್ತವ್ಯ ಅದು ಮಾಡ್ಕೊಂಡು ಹೋಯ್ತು. ಹುಟ್ಟು, ನಂತರ ಜರ್ನಿ, ನಂತರ ಸಾವು ಅನ್ನೋದನ್ನ ಅದ್ರ ಕರ್ತವ್ಯ ಮಾಡ್ಕೊಂಡು ಹೋಯ್ತು. ಆದ್ರೆ 3 ಪರಮಾತ್ಮನ ರೂಪವೇ ಆಗಿದೆ ಅನ್ನೋದನ್ನ ಇಲ್ಲಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಒಂದೇನಾದ್ರೂ ಎಕ್ಸಾಂಪಲ್ ಕೊಡಿ ಅದಕ್ಕೆ. ಹೆಂಗೆ ಎಕ್ಸಾಂಪಲ್ ಕೊಡ್ಬೋದು? ಏನ್ ಕೊಡ್ಬೋದು ಹೇಳಿ. ತುಂಬಾ ಈಸಿ. ಇಷ್ಟು ಯೋಚನೆ ಮಾಡೋದೇ ಬೇಕಿಲ್ಲ. ಉಷಾಕ್ಕ, ಸ್ಮಿತಾ, ಶುದ್ಧ ಸತ್ವಮಯ ಅನ್ನೋದು 3 ಗುಣಗಳು ಇದೆ, 3 ಗುಣಗಳು ಇಲ್ಲ, ನ್ಯೂಟ್ರಲ್ ಆಗಿದೆ. ನಮ್ಮಲ್ಲೇ ಇದೆ ಅದು. 3 ಗುಣಗಳು ನಮ್ಮಲ್ಲಿ ಇದೆ. ಆ 3 ಗುಣವೂ ಇಲ್ಲದೆ ನ್ಯೂಟ್ರಲ್ ಆಗು ನಾವಿದ್ದೀವಿ. ಎಲ್ಲಿ? ವೆರಿ ಗುಡ್. ಆತ್ಮ ಅಲ್ವಾ? ಶರೀರದಲ್ಲಿ 3 ಗುಣಗಳು ಇದೆ. ವೆರಿ ಗುಡ್, ಪರ್ಫೆಕ್ಟ್. ಶರೀರದಲ್ಲಿ 3 ಗುಣಗಳು ಇದೆ, ಆತ್ಮದಲ್ಲಿ 3 ಇಲ್ಲ. ಆಯ್ತಾ? ಶುದ್ಧ ಸತ್ವಮಯವಾದಂತಹ ಆತ್ಮ ಯಾವಾಗ ರಾಜಸಿಕ ಗುಣವನ್ನ ಹೊಂದುತ್ತೋ ಅವಾಗ ಅಲ್ಲಿ ಒಂದು ಕ್ರಿಯೆ ನಡೆಯುತ್ತೆ ನಮ್ಮಲ್ಲಿ, ಅಲ್ವಾ? ಸೃಷ್ಟಿ ಅನ್ನೋದು, ಅಲ್ವಾ? ಈಗ ಶೈಲಾಂಟಿ ಈ ಶ್ಲೋಕ ಹೇಳಿ ಅಂದಾಗ ರಾಜಸಿಕ ಗುಣದಿಂದ ನಿಮ್ಮ ಇನ್ವಾಲ್ವ್ಮೆಂಟ್ ಅಲ್ಲಿ ನಿಮ್ಮ ಬಾಯಿ ಅನ್ನೋ ಇಂದ್ರಿಯದಿಂದ ಶಬ್ದಾತ್ಮಕವಾದ ಆ ಒಂದು ಇಂದ್ರಿಯ ಯಾವುದು? ಜ್ಞಾನೇಂದ್ರಿಯ, ಹಾಗೂ ಬಾಯಿ ಅನ್ನೋ ಕರ್ಮೇಂದ್ರಿಯದಿಂದ ನೀವು ಅದನ್ನ ಓದ್ತೀರಾ. ಆ ಶ್ಲೋಕ ಇದುವರೆಗೂ ಓದಿದ್ರಾ? ಈಗ ಹೊಸದಾಗಿ ಓದ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಸೃಷ್ಟಿಗೆ ಅದು ಕಾರಣವಾಗಿದೆ ತಾನೆ. ಅಲ್ಲಿದೆ, ನೀವ್ ಆತ್ಮ ಇದ್ದೀರಾ, ಆದ್ರೆ ಆ ಆತ್ಮ ಅನ್ನೋ ಶಕ್ತಿಗೆ ಒಂದು ಕ್ರಿಯಾತ್ಮಕ ರೂಪವನ್ನ ಕೊಡ್ತಾ ಇದ್ದೀರಾ. ಸುಮ್ನೆ ಓದಲ್ಲ. ಇವತ್ ನಿಮ್ ಕ್ಲಾಸು ನೀವು ಓದ್ಬೇಕು, ಓದ್ತಾ ಇದ್ದೀರಾ ಅಲ್ವಾ? ಅದು ಮೇಲ್ನೋಟ. ಆದ್ರೆ ಕ್ರಿಯಾತ್ಮಕವಾದಿ ಒಂದು ರಾಜಸಿಕ ಗುಣವನ್ನ ಒಡ್ತಾ ಇದ್ದೀರಾ. ಬಟ್ ನೀವು ಶೈಲಾ ಆಂಟಿ, ನಿಮಗ ರಾಜಸಿಕ ಗುಣ ಇಲ್ಲ, ನೀವು ಮಾಡುವ ಕ್ರಿಯೆಗೆ ರಾಜಸಿಕ ಗುಣ ಇದೆ. ನೀವು ಶುದ್ಧ ಸತ್ವಮಯವೇ ಆಗಿದ್ದೀರಾ. ಆಯ್ತಾ? ಆ ಶರೀರವೆಂಬ ಶೈಲಾ ಆಂಟಿಗೆ ರಾಜಸಿಕ ಗುಣ ಬಂದಿದ್ದಕ್ಕೇನೆ ಆಂಟಿ ಈ ಶ್ಲೋಕ ಓದಿ ಮಾಮಿ ಅಂದಿದ್ದಕ್ಕೆ ನೀವು ಓದಕ್ ಶುರು ಮಾಡಿದ್ರಿ. ಅಲ್ಲಿ ಸೃಷ್ಟಿಯ ಕ್ರಿಯೆ ಶುರು ಆಯ್ತು ನಿಮ್ಮಲ್ಲಿ. ಆದ್ರೆ ತನ್ನಷ್ಟಕ್ಕೆ ಶೈಲಾ ಆಂಟಿ ಒಳಗಡೆ ಇರೋ ಆತ್ಮಕ್ಕೆ ಸ್ಮಿತಾ ಹೇಳ್ದಂಗೆ ಅದಕ್ಕೆ ಯಾವ ಗುಣವೂ ಅಂಟಲ್ಲ. ಅದು ಶುದ್ಧ ಸತ್ವಮಯವಾಗಿ, ಅದಕ್ಕೆ ಅವರ ಆತ್ಮ ಶರೀರ ಭಾವ ಅಂತ ಹೇಳಿದ್ದು. ವೆರಿ ಪರ್ಫೆಕ್ಟ್ ಆನ್ಸರ್, 100%. ಅದೇ ಸ್ಥಿತಿ. ಏನ್ ಸ್ಥಿತಿ? ಯಾವ ಒಂದು ಸತ್ವಗುಣದಿಂದ ಇಡೀ 2 ಅವರ್ ಕ್ಲಾಸ್ ಅಲ್ಲಿ ಏನನ್ ಕೇಳಿಸ್ಕೋಬೇಕು ಅದನ್ನ ಪೂರ್ತಿಯಾಗಿ ಗ್ರಹಿಸ್ತೀರ, ನಿಮ್ಮಲ್ಲಿ ಸ್ಥಿರಗೊಳಿಸ್ತೀರ. ನಿಮ್ಮ ಆತ್ಮ ಸ್ಥಿತಿಗತಿಗಳೆಲ್ಲ ಭೇದಗಳೇ ಇಲ್ಲ. ಅದಕ್ಕೆ ಗತಿನ ಸ್ಥಿತಿನ ಏನೂ ಗೊತ್ತಿಲ್ಲ ಅದಕ್ಕೆ. ಅದು ಶುದ್ಧ ಸತ್ವಮಯವೇ. ಆದ್ರೆ ಶರೀರದಿಂದ ಸ್ಥಿತಿಯಾಗಿದ್ದೀರಾ, ಬುದ್ಧಿಯಿಂದ ಸ್ಥಿತಿಯಾಗಿದ್ದೀರಾ, ಮನಸ್ಸಿನಿಂದ ಸ್ಥಿತಿಯಾಗಿದ್ದೀರಾ, ಅಹಂಕಾರದಿಂದ ಸ್ಥಿತಿಯಾಗಿದ್ದೀರಾ. ಶರೀರನೇ ಇಲ್ಲ ಅಂದ್ರೆ ಇದ್ಯಾವುದೂ ಇಲ್ಲ ಅಲ್ವಾ? ಶರೀರ ಇಲ್ಲ ಅಂದ್ರೆ, ಶೈಲಾ ಆಂಟಿ ಶರೀರ ಇಲ್ಲ ಅಂದ್ಬಿಟ್ರೆ ಅಹಂಕಾರ, ಬುದ್ಧಿ, ಮನಸ್ಸು ಇದ್ಯಾವುದೂ ಇಲ್ಲ. ಶರೀರದಿಂದ ಇದನ್ನ ಸ್ಥಿತಿಗೊಳಿಸ್ತಾ ಇದ್ದೀರಾ, ಆದ್ರೆ ಆತ್ಮದಿಂದ ನೀವು ಶುದ್ಧ ಸತ್ವರೂಪಿಯಾಗಿ ಮತ್ತೆ ಇದ್ದೀರಿ. ಶುದ್ಧ ಸತ್ವ ಅದು ಗುಣ ಇಲ್ಲ. ಆಯ್ತಾ? ನಂತರ ಲಯ. ಏನ್ ಲಯ? ಏನೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನ ಮನಸ್ಸಿಗೆ ಹಾಕೊಂಡಾಯ್ತು, ಮುಂದಕ್ಕೆ ಹೋಗ್ತಾ ಇರ್ತೀರಾ. ಮುಂದಕ್ಕೆ ಹೋಗ್ತೀರೇ ಹೊರತು ರೀಕಾಲ್ ಬೇಕು ಅಂದ್ರೆ ಮಾಡ್ಕೋತೀರಾ. ಆದ್ರೆ ಈಗಾಗ್ಲೇ ಅದು ಮನದಟ್ಟಾಗಾಯ್ತು. ಯಾವ್ದು ಮನದಟ್ಟಾಗಿದೆಯೋ ಅದನ್ನ ಮರೆಯಕ್ಕೂ ಸರಿ, ಮರ್ತಿದ್ನ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳಕ್ಕೂ ಸರಿ. ಆ ಮರೆಯುವುದು ಅನ್ನೋದೇ ಲಯ. ದೊಡ್ಡ ಮಟ್ಟದ ಲಯ ಅಂದ್ರೆ ಹೋಗೋದು ಅಂತ ಅಲ್ಲ, ಮುಂದಕ್ಕೆ ಪಾಸ್ ಆಗೋದು, ಹಿಂದಿನ ಜರ್ನಿನ ಕಂಪ್ಲೀಟ್ ಮಾಡೋದು ಅಲ್ವಾ?
5 ಗಂಟೆಗೆ ಶುರು ಮಾಡಿದೆ ಕ್ಲಾಸು. ಆ 7 ಗಂಟೆಗೆ ಮುಗ್ಸೋ ಹೊತ್ತಿಗೆ ಆ 2 ಅವರ್ ಲಯವಾಗಿದೆ. ಲಯಗೊಳಿಸಿದ್ದೀರಾ ಅಲ್ವಾ? ಆತ್ಮಕ್ಕೆ ಲಯನೇ ಗೊತ್ತಿಲ್ಲ. ಅದೇ ಶುದ್ಧ ಸತ್ವ ಚೈತನ್ಯಮಯವಾದ ಶೈಲಾ ಆಂಟಿ ಆತ್ಮ. ಆದ್ರೆ ಶರೀರಕ್ಕೆ ಲಯ ಇದೆ ಅಲ್ವಾ? ಆತ್ಮ ಶರೀರ ಭಾವದಲ್ಲಿ ಈ ಶುದ್ಧ ಸತ್ವಮಯ ಅಂತ 3ರಲ್ಲೂ ಇಟ್ಟು ನಿಮ್ಮನ್ನ ಮತ್ತೆ ವಾಪಸ್ಸು ನಾನು ಶುದ್ಧ ಸತ್ವಮಯಿ. ಆದರೆ ಶೈಲಾ ಅನ್ನೋ ಶರೀರದಿಂದ ಸೃಷ್ಟಿ ಅನ್ನೋ ರಜಸ್ಸು, ಸ್ಥಿತಿ ಅನ್ನೋ ಸತ್ವ ಹಾಗೂ ಲಯ ಅನ್ನೋ ತಾಮಸವನ್ನ ಮುಟ್ಟಿ ಬರ್ತಾ ಇದ್ದೀನಿ. ಅದೆಲ್ಲ ಕ್ರಿಯಾತ್ಮಕವಾಗಿ ನನ್ನನ್ನ ನೇಮಕ ಮಾಡಿದರೆ ಆ ನಿಯಮ ನಿಗದಿತ ಅವಧಿಯಲ್ಲಿ ನಿಯಮ ಪ್ರಕಾರ ನಾನು ನಡ್ಕೋತಾ ಇದ್ದೀನಿ ಹೊರತು ಮತ್ತೆ ನಾನು ಏನಕ್ಕೆ ಶುದ್ಧ ಸತ್ವಮಯಕ್ಕೆ ಹೋಗಿ ನಿಲ್ತಾ ಇದ್ದೀನಿ ಆತ್ಮಸ್ವರೂಪದಲ್ಲಿ ಅಂದ್ರೆ ಆತ್ಮವೇ ಭಗವಂತ ಅಂತ ಗೊತ್ತಾಗೋಗಿದೆ ಅಲ್ವಾ? ಆತ್ಮವೇ ದಿವ್ಯಾತ್ಮ ಸ್ವರೂಪವೇ ಆತ್ಮಾವಲೋಕನವೇ ಭಗವಂತ. ಅದಕ್ಕೆ ಆತ್ಮವಿದ್ಯೆ ಅಂತಾನೆ ಕಪಿಲರು ಬೋಧನೆ ಮಾಡಿರೋದು ಅಲ್ವಾ? ಹಂಗಾಗಿ ಆ ಆತ್ಮವಿದ್ಯೆಯೇ ಭಗವಂತ ಅಂತ ಗೊತ್ತಾದ್ಮೇಲೆ ಶುದ್ಧ ಸತ್ವಮಯ ರೂಪವೇ ಪರಮಾತ್ಮನ ರೂಪ. ಸೃಷ್ಟಿ ರೂಪವೋ ಸ್ಥಿತಿ ರೂಪವೋ ಅಥವಾ ಲಯ ರೂಪವೋ ಅವನ ತಾತ್ಕಾಲಿಕ ಸ್ವರೂಪ ಅಂತ ಹೇಳಲ್ಪಟ್ಟಿದೆ. ಕೃಷ್ಣ ಹೇಳ್ತಾನಲ್ವಾ, ಭೂಮಿಯನ್ನ ಆಳುವಂತಹ ಅರಸರುಗಳಲ್ಲಿ ನಾನು ಇಂದ್ರನಾಗಿದ್ದೇನೆ. ಅದೇ ರೀತಿ ದೈತ್ಯ ದಾನವ ಅಸುರರಲ್ಲಿ ನಾನು ಪ್ರಹ್ಲಾದನಾಗಿದ್ದೇನೆ. ಯಾವ ಕ್ಯಾಟಗರಿಯಲ್ಲಿ ಭಗವಂತ ಇಲ್ಲ ಎಲ್ಲಿ ಹೇಳಿ ನೋಡೋಣ? ಬೆರಳೆಣಿಸ್ಬಿಟ್ಟು ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷನಾಗಿದ್ದೇನೆ, ಪುಷ್ಪಗಳಲ್ಲಿ ಪಾರಿಜಾತನಾಗಿದ್ದೇನೆ, ಪತ್ರಗಳಲ್ಲಿ ತುಳಸಿಯಾಗಿದ್ದೇನೆ, ಎಲ್ಲ ಹೇಳ್ಕೊಂಡ್ ಬರ್ತಾನೆ ಅಲ್ವಾ? ಮೃಗೇಂದ್ರನಾಗಿದ್ದೀನಿ ನಾನು. ಮೃಗಗಳಲ್ಲೆಲ್ಲ ಮೃಗೇಂದ್ರ ಅಂದ್ರೆ ಸಿಂಹ ಅಲ್ವಾ? ಒಂದೊಂದು ನದಿಗಳಲ್ಲೆಲ್ಲ ಗಂಗಾ ಸ್ವರೂಪಿಣಿಯಾಗಿದ್ದೇನೆ ನಾನು ಅಂತ ಹೇಳ್ತಾನೆ. ಅಕ್ಷರಗಳಲ್ಲಿ ಅಕಾರವಾಗಿದ್ದೀನಿ ಅಂತಾನೆ. ಪ್ರತಿ ಒಂದ್ರಲ್ಲೂ ಹೇಳ್ತಾನೆ ಕೃಷ್ಣ. ವಿಭೂತಿ ಯೋಗದಲ್ಲಿ ವಿಶ್ವರೂಪ ವಿರಾಟ್ ಸ್ವರೂಪವನ್ನ ತೋರಿಸ್ಬಿಟ್ಟು ಅವನ ಕನ್ಫ್ಯೂಷನ್ ಏನಾಗಿದಾನೋ ಇವನು ಗೊತ್ತಿಲ್ವಲ್ಲ ಅಂತ. ಕಾಲರುದ್ರನಾಗಿದ್ದೀನಿ. ತಾಮಸಿಕ ಗುಣದಲ್ಲಿ ಅತೀತ ನಿರ್ದಾಕ್ಷಿಣ್ಯವಾದಂತಹ ಏನು ಕಾಲರುದ್ರನಾಗಿ ನಾನಿದ್ದೀನಿ. ಯಾಕಂದ್ರೆ ನಿರ್ದಾಕ್ಷಿಣ್ಯತೆನೂ ಬೇಕು. ಯಾವ್ದ್ರಲ್ಲಿ ಸೃಷ್ಟಿಯಲ್ಲಿ ವ್ಯಾಮೋಹ ಬಂದ್ಬಿಡುತ್ತೋ ಆ ಸೃಷ್ಟಿ ವ್ಯಾಮೋಹ ಬಂದ್ಬಿಟ್ರೆ ಲೈವೇ ಆಗಲ್ಲ ಅದು ಅಲ್ವಾ? ಲೈವೂ ಬರ್ಬೇಕು. ಸೊ ಹಂಗಾಗಿ ಕಾಲನಾಗಿದ್ದೀನಿ, ಮತ್ತೆ ಸೃಷ್ಟಿಸ್ತೀನಿ, ಅವಾಗ ಬ್ರಹ್ಮನಾಗ್ತೀನಿ ಅಂತ ಹೇಳಿ ಎಲ್ಲವೂ ನಿನ್ನ ಸ್ವರೂಪವೇ ಆಗಿದೆ ಭಗವನ್ನೇ. ಸೃಷ್ಟಿಸ್ಥಿತಿ ಸ್ವರೂಪಿ ಲಯ ಸ್ವರೂಪಿ ನೀನೇ ಆಗಿದ್ದು ರಾಜಸಿಕವೋ ತಾಮಸಿಕವೋ ಅಥವಾ ಸತ್ವಗುಣವೋ ಅದನ್ನ ಆಳುವುದು ಶುದ್ಧ ಸತ್ವ ಅನ್ನೋದನ್ನ ನೀನು ನಿರೂಪಣೆ ಮಾಡಿದ್ದೀಯಾ ಅಂತ ಹೇಳಿ 20ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ 16 ತತ್ವಗಳನ್ನ ದೌರ್ಬಲ್ಯತ 16 ತತ್ವಗಳು ಏನದು ಅಂತಾನೆ ಗೊತ್ತಿರಲ್ಲ. ಅದ್ರ ದೌರ್ಬಲ್ಯತೆ ಬೇರೆ ಅಂತೆ. ಅದೇನೋ ನೋಡೋಣ ಯಾವ ತರ ಅಂತ. ವಿಜಯರಾಘವನ್ ಮಾಮ ಹಾಡಿ. ಮಾಯಾ ಮನಃ ಸೃಜತಿ ಕರ್ಮಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಯದಜಯಾರ್ಪಿತ ಷೋಡಶಾರಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂಸಾರ ಚಕ್ರಮಜ ಕೋತಿ ತರೇತ್ವಧನ್ಯಃ ಮಾಯಾ ಮನಃ ಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತಿ ತರೇತ್ವಧನ್ಯಃ. ಮಾಯಾ ಮನಃಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನು
ಮತೇನ ಪುಂಸಃ ಛಂದೋಮಯಂ ಯಜಯ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತಿ ಕೋತಿತರೇತ್ವಧನ್ಯಃ ಧನ್ಯಃ ಮಾಯಾ ಮನಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತಿತರೇತ್ವಧನ್ಯಃ. ಸೊ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಶುದ್ಧ ಸತ್ವಮಯದಿಂದ ನೀನ್ ಮಾಡ್ತೀಯ. ಆದ್ರೆ ಈ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಯಾವುದರಿಂದ ನೀನ್ ಶುರು ಮಾಡ್ತೀಯ ಅಂದ್ರೆ ಶುದ್ಧ ಸತ್ವದಿಂದ. ಮನಸ್ಸು ಅನ್ನೋದನ್ನ ದೌರ್ಬಲ್ಯ ರೂಪವಾಗಿ ನಮಗೆ ನೀನು ಕೊಟ್ಟಿದ್ದೀಯ. ಮನಸ್ಸು ಎಪ್ಪಡಿ ಬೇಡಾಳು ತಿರುಂಬು ಇಲ್ಲಿಯಾ, ಹೆಂಗ ಬೇಕಾದ್ರೂ ಚಂಚಲಿಸುತ್ತೆ ಅಲ್ವಾ ಮನಸ್ಸು. ನಮ್ಮಲ್ಲಿ ಇರೋ ದೌರ್ಬಲ್ಯತೆ ಅತೀತ ಬಲ, ಎರಡು ಯಾವ್ದು ಹೇಳಿ? ಮಾಯೆ ಅಂತ ಹೇಳ್ಬೋದು ಅದನ್ನ. ಮಾಯೆ ಇಲ್ಲ, ಮನಸ್ಸು ಅಲ್ವಾ. ಅತೀತ ಬಲ ಇರೋದು ಮನಸ್ಸಿಗೆ, ಮಾಯೆನ ನಿಗ್ರಹಿಸಬಹುದು. ಅತೀತ ದೌರ್ಬಲ್ಯತೆ ಇರೋದು ಮನಸ್ಸಿಗೆ, ಅದೇ ಮಾಯೆಯಲ್ಲೇ ಮುಳುಗಬಹುದು ಅಲ್ವಾ. 2 ಅವರಿಗೆ ನಾನು ಕುತ್ಕೋಬೇಕು ಅಂತ ಮನಸ್ ಮಾಡಿ ಅಚ್ಚುಕಟ್ಟಾಗಿ ಕುತ್ಕೊಂಡು ನೀವು ಭಾಗವತ ಕೇಳ್ತೀರಾ. 2 ನಿಮಿಷ ಮುಖಕ್ಕೆ ಆಗಾಣಿಲ್ಲ, ಹತ್ತಕ್ಕೋ ಅರ್ಧೇ ಇಲ್ಲ ಏನು ಕಾನ್ಸಂಟ್ರೇಟ್ ಮಾಡಕ್ ಅಂತ ಮನಸ್ ಮಾಡಿ ಇನ್ನು 1 ಲೈನು ನಿಮ್ ತಲೆ ಒಳಗ್ ಹೋಗುತ್ತಾ ಅಲ್ವಾ. ಅದೇನು ಏಕಾದಶಿ ದಿನ ಮಾತ್ರ ಒಪ್ಪತ್ತು ಫಲಹಾರ ಇರ್ತೀರಾ, ಕಣ್ಗುಡ್ಡೆ ನೆಟ್ಟಗಾಗಲ್ಲ, ಯಾವ ತರದ ದಾಹ ಹಸುವು ಆಗಲ್ಲ, ಹರಿನಾಮ ಕೀರ್ತನೆ ಅಷ್ಟ್ ಚೆನ್ನಾಗಿ ಅವತ್ತೆಲ್ಲ ಹೇಳ್ತಾ ಇರ್ತೀರಾ. ಅದೆಲ್ಲ ಮಾಡ್ತೀರಾ. ಅದೇ ದ್ವಾದಶಿ ಆದ್ಮೇಲೆ ಮಾರನೇ ದಿನ ಏನಾದ್ರೂ ಉಪವಾಸ ಇರಿ ಅಂದ್ರೆ ಇರ್ತೀರಾ? ಅಯ್ಯೋ ಶುಗರೇ ಉಳಿದಾಯಚಿ, ಕೈಕಾಲೇ ಉಳಿದಾಯಚಿ, ಅರ್ಧೇ ಇಲ್ಲಪ್ಪ, ನಡ್ಕಕ್ಕೆ ಆಗಲ್ಲ. ಆ ಸಮಯ ಕರೆಕ್ಟಾಗಿ ಊಟ, ನನಗೆ ಕಾಲ ತಿಂಡಿ, ಊಟ, ಕಾಫಿ ಎಲ್ಲ ಬೇಕು. ಯಾಕೆ? ಏಕಾದಶಿ ದಿನ ಅದೇ ಮನಸ್ಸೇ ತಾನೆ. ಏನಾಯ್ತು ನಿಮ್ಗೆ ಮತ್ತೆ? ಇವತ್ತು ಕೈಕಾಲು ಬೀಳ್ತಾ ಇದೆ, ಇವತ್ತು ನಂಗೆ ಬೇಕೇ ಬೇಕು ಕಾಲಕ್ಕೆಲ್ಲ. ಆದ್ರೆ ಮೊನ್ನೆ ಏಕಾದಶಿ ಆದಾಗ ಎಲ್ಲ ಕರೆಕ್ಟ್ ಆಗಿ ಇತ್ತಲ್ಲ, ಏನು ತಿನ್ಲಿಲ್ವಲ್ಲ ನೀವು? ಏನ್ ಕಾರಣ? ಮನಸ್ಸಿನ ದೌರ್ಬಲ್ಯತೆ, ಮನಸ್ಸಿನ ಸುಬಲತೆ. ಈ ಮನಸ್ಸು ಅನ್ನೋದು ಹೆಂಗೆ ಅಂದ್ರೆ ನಮ್ಗೆ ನಿದ್ದೆ ತರ. ಈ ನಿದ್ದೆ ನಮಗೆ ನಿದ್ದೆ ಮರವು. ಶಾಪನ ಅನುಗ್ರಹನ ಗೊತ್ತಿಲ್ಲ. ಶಾಪ ಅಂತಾದ್ರೂ ಅನ್ಕೋಬಹುದು. ಯಾಕೆ ಹೇಳಿ? ಮರೆಯೋದ್ರಲ್ಲಿ ಆತ್ಮಸ್ವರೂಪವನ್ನೇ ನಾವು ಮರ್ತು ಹೋಗ್ತೀವಿ. ನಿದ್ದೆ ಮಾಡೋದ್ರಲ್ಲಿ ಅಜ್ಞಾನಿಯಾಗಿದ್ದು ನಮ್ಮೊಳಗಡೆನೆ ಜ್ಞಾನ ಅನ್ನೋದಿದೆ ಅನ್ನೋದನ್ನೇ ನಾವು ಮರ್ತು ಹೋಗ್ತೀವಿ ಅಲ್ವಾ. ಆದ್ರೆ ಅದೇ ಮರವು ಅನ್ನೋದು ಸದ್ಯ ಮರತ್ನಲ್ಲ ಇದುವರೆಗೂ ಜೀವಿಸಿದೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, 10 ಜನ್ಮಗಳು ನಿಮ್ ನೆನಪಿದೆ ಅನ್ಕೊಂಡ್ರೆ. 10 ಜನ್ಮ ಬೇಡ ಮಾಮ, ನೆನ್ನೆ ಮಾಡಿದ್ ನೆನಪಿಟ್ರೆ ಸುಮ್ಮನೆ ಒಂದು ವ್ಯವಹಾರ ಬೇಡ, ಇವತ್ತಿನ ನೆನಪಿಟ್ಕೊಡ್ತೀನಿ ಸಾಕು. ನೇತಿಕಿ ಎನ್ನ ಪಣ್ಣೆ ಅಂಟು ನಾನು ನೆನೆಚಿಂಡ ಒಂಬು ಬೇಡ. ಮರೆಯೋದು ಶಾಪವ ವರವ ಅಲ್ವಾ. ನಿದ್ರೆ ಶಾಪವ ವರವ. ನಿದ್ರೆ ಮಾಡಿದ್ರೇನೆ ಸದ್ಯ ಲವಲವಿಕೆಯಿಂದ ಅಟ್ಲೀಸ್ಟ್ 5 ಗಂಟೆ ಕ್ಲಾಸಿಗೆ 5:15ಗಾದ್ರೂ ನಾವೆಲ್ಲ ಲಾಗಿನ್ ಆಗ್ತಾ ಇದೀವಿ ಅಲ್ವಾ ಮಾಮ. ಇಲ್ದಿದ್ರೆ ಅದು ಆಗ್ತಾ ಇರ್ಲಿಲ್ಲ. ಕರೆಕ್ಟಾ? ಸೊ ಹಂಗಾಗಿ ನಿದ್ದೆ ಇಸ್ ಆಲ್ಸೋ ರಿಕ್ವೈರ್ಡ್. ಹೆಂಗೆ ವರವೂ ಅಲ್ಲ ಶಾಪವೂ ಅಲ್ವೋ, ಮನಸ್ಸಿನ ಸುಬಲತೆ ದೌರ್ಬಲ್ಯತೆ ಎರಡೂ ನಮಗೆ ಏನು ಶಾಪವೂ ಅಲ್ಲ ವರವೂ ಅಲ್ಲ. ಅದರ ಪಾಡಿಗೆ ಅದು ವರ್ಕ್ ಆಗುತ್ತೆ. ಎಲ್ಲಿ ದುರ್ಬಲತೆಯನ್ನು ತೋರಿಸ್ಬೇಕು ಅಲ್ಲಿ ತೋರ್ಸುತ್ತೆ. ಆದ್ರೆ ಇದು ಮನಸ್ಸಿನ ದೌರ್ಬಲ್ಯತೆ ಅಂತ ಕಂಡು ಹಿಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಎಲ್ಲಿ ತನ್ನ ಬಲವನ್ನ ತೋರಿಸ್ಬೇಕೋ ಅಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸುತ್ತೆ. ಓಹೋ, ಇದು ನನ್ನ ಮನಸ್ಸಿನ ಸಾಮರ್ಥ್ಯ ಇದು ಅಂತ ನಾವು ಹಿಡಿದಿಟ್ಕೋಬೇಕು ಅಲ್ವಾ. ನಮಗ ಆಸೆ ಇರೋ ವಿಚಾರದಲ್ಲಿ ಎಷ್ಟು ಕಷ್ಟವಾದ್ರೂ ನಾವು ಅದಕ್ಕೋಸ್ಕರ ದುಡಿಯಕ್ ರೆಡಿ ಆಗಿರ್ತೀವಿ. ಒಪ್ಕೋತೀರಾ? ಶೈಲಾ ಆಂಟಿ, ಸುಜಾತಾ ಮಾಮಿ,
ಎಷ್ಟು ದಿವ್ಯದೇಶಗಳಿಗೆ ಹೋಗ್ ಬಂದಿದೀರಾ, ನಿಮ್ ಕಷ್ಟವೇ ಇಲ್ವಾ? ಬೇಕಾದ್ರೆ ಪಕ್ಕದ ಮನೆಗ್ ಹೋಗಕ್ ನಿಮಗ್ ಕಷ್ಟ. என்ன இருக்கு அவகிட்ட பேசுறதுக்கு ஒம்ப விவகாரம் தான். ஐயா போ, ಪಕ್ಕದ ಮನೆಗ್ ರೆಡಿ ಆಗಕ್ ಹೋಗಕ್ ಹೇಳಿ ನಿಮ್ಗ್ ಭಾರಿ ಕಷ್ಟ. ಇದೇನ್ ಕಾಲಲ್ಲಿ ಚಕ್ರ ಇದೆ ಅಂತಾರೆ ಎಲ್ರುವೆ. ಊರೂರು ಸುತ್ತಾರ ಇವ್ರು. ಈ ತರ ಎಲ್ಲಾ ಕಡೆಗೂ ತಿರುಗ್ತಾರಲ್ಲ, ಪಕ್ಕದ ಮನೆಗ್ ಹೋಗಕ್ ಕಳ್ತಾರಲ್ಲ. ಯಾಕಂದ್ರೆ ಬೇಕಿಲ್ಲ, ಇಂಟ್ರೆಸ್ಟ್ ಇಲ್ಲ. ಅದೇ ಒಂದು ದಿವ್ಯದೇಶ ಆದ್ರೆ ಯಾಕೆ ಕಾಲಲ್ಲಿ ಚಕ್ರ ಕಟ್ಕೋತಾರೆ? ಬೇಕಿದೆ ಇದು, ನನಗ್ ಅವಶ್ಯಕತೆ ಇದೆ ಇದು, ಅಲ್ವಾ? ಯಾವ್ದೋ ವಿಚಾರ ಆದ್ರೆ ಸುಮ್ನೆ ಬನ್ನಿ ಮಾಮಿ ನಮ್ಮ ಮನೆಗೆ ಅಂದ್ರೆ ಬರ್ತೀರಾ? ಬರೋಣ ಅಂತೀರಾ ಅಷ್ಟೇನೆ, ಅಲ್ವಾ? ಅದೇ ಪರಮಾತ್ಮನ ವಿಚಾರವಾದ್ರೆ ಓಡ್ತೀರಾ, ಅಡ್ತ್ಕೋ ಪುಡ್ಚ್ಕೋ ಅಂತ ಓಡ್ತೀರಾ. ಏನಕ್ಕೆ? ಬಿಕಾಸ್ ಆತ್ಮದಿಂದ ಎಲ್ಲಿ ಬಲವನ್ನ ತೋರಿಸ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ, ಅಲ್ವಾ? ಆತ್ಮದಿಂದ ಎಲ್ಲಿ ದುರ್ಬಲತೆಯನ್ನ ತೋರಿಸ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ. ಸುಮ್ನೆ ಆ ತರ ಎಲ್ಲ ಒಬ್ರ ಮನೆಗ್ ಹೋಗಕ್ ಆಗಲ್ಲ. ಬೇಡದೇ ಇರೋ ಕೆಲ್ಸಕ್ ಬಾರ್ದೇ ಇರೋ ಖಣಿ. ಆಮೇಲೆ ಇನ್ನೇನೋ ಒಂದು ಮಾತು ಶುರು ಆಗತ್ತೆ. ಕೊನೆಗೆ ಸುಜಾತ ಮಾಮಿನೇ ಈ ತರ ಹೇಳಿದ್ರು ಅಂತ ಏನಾಗತ್ತೆ? ಏನೂ ಆಗಲ್ಲ, ಟೆಕ್ಸ್ಟ್ ಬುಕ್ ಹಂಚ್ತಾರೆ ಅಷ್ಟೇ ನಿಮ್ ಹೆಸರಲ್ಲಿ, வருஷம் ஆறுதல. அப்படியா? என் மேல இவ்வளவு குணங்கள் எனக்கு இருக்குன்ட்டுவே எனக்கு தெரியாம இருந்தது இவ்வளவு ನಾಳಾಂಟು ನಿಮ್ಗೆ ಗೋಚರವಾಗುತ್ತೆ. ಸೊ ಆ ಮನಸ್ಸು ಅನ್ನೋದು ಅಷ್ಟು ಸುಲಭವಾಗಿ ದುರ್ಬಲತೆಗೂ ಜಾರುತ್ತೆ, ತನ್ನ ಒಳ್ಳೆ ಸುಭದ್ರತೆಗೂ ಜಾರುತ್ತೆ. ಆದ್ರೆ ಈ ಮನಸ್ಸಿನ ಮೂಲಕ 16 ತತ್ವಗಳಲ್ಲಿ ನಮಗೆ ದೌರ್ಬಲ್ಯತೆನೇ ಇದೆ, ಸುಬಲತೆ ಇಲ್ಲ. ಯಾವ್ದದು ಅಂದ್ರೆ 10 ಕರ್ಮೇಂದ್ರಿಯಗಳು, 10 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ತನ್ಮಾತ್ರೆಗಳು, ನಂತರ ನಾನು ಅನ್ನೋ ಅಹಂಕಾರ. ಈ ನಾನು ಅನ್ನೋ ಅಹಂಕಾರ, 5 ತನ್ಮಾತ್ರೆಗಳು, 5 ಯಾವ್ದೋ ಪಂಚ ಇಂದ್ರಿಯಗಳು, ಕರ್ಮೇಂದ್ರಿಯಗಳು. ಇದರಲ್ಲಿ 24 ತತ್ವದಲ್ಲಿ 16 ತತ್ವದಲ್ಲಿ ಯಾವಾಗ್ಲೂ ದೌರ್ಬಲ್ಯತೆ ಕಾಣಿಸ್ಕೊಳುತ್ತೆ. 16 ಹೋದ್ರೆ 24ರಲ್ಲಿ ಇನ್ನೆಷ್ಟು ಉಳಿದಿದೆ? 8 ಉಳಿದಿದೆ. 8ರಲ್ಲಿ ಮಾತ್ರ ಮನಸ್ಸಿನ ಸುಬಲತೆ ಇದೆ, ಗೊತ್ತಾಯ್ತಾ? ಈ 16 ತತ್ವಗಳ ದೌರ್ಬಲ್ಯತೆನೆ ಜಾಸ್ತಿ ನಮಗೆ, 8ನ ಸುಬಲತೆ ಕಡಿಮೆ. ಆದ್ರೆ ಆ ಸುಭದ್ರವಾದ 8 ಈ 16ರ ಮೇಲೆ ಕೆಲಸ ಮಾಡಬಹುದು, ಈ 16ರನ್ನು ನಿಗ್ರಹಣೆ ಮಾಡಬಹುದು. ಆದ್ರೆ ಈ 16 ಏನಾದ್ರೂ ಕಬಳಿಸ್ಬಿಟ್ರೆ ಆ 8ನ್ನ ಏನೂ ಮಾಡಕ್ಕೆ ಸಾಧ್ಯವಿಲ್ಲ. ಈಗ ಈ 8 ನಿಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಆ ದೌರ್ಬಲ್ಯತೆಗಳನ್ನ ಹೋಗಲಾಡಿಸ್ಕೋಬಹುದು. ಆದ್ರೆ ಆ 16ರಲ್ಲೇ ನಾ ಕೂತಿರ್ತೀನಿ ಅಂದ್ರೆ ವಿಷಯ ಸುಖಗಳಲ್ಲೇ ಯಾವಾಗ್ಲೂ ಇರ್ತೀನಿ, ಅಲ್ವಾ? 16 ಅನ್ನೋದೇ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ನಾನು. ಈ 16 ತತ್ವಗಳು ನಮಗೆ ದೌರ್ಬಲ್ಯತೆಯನ್ನೇ ಒಡ್ಡುತ್ತೆ. 24 ತತ್ವಗಳಲ್ಲಿ ಮಿಕ್ಕ ಉಳಿದ 8 ಇರುತ್ತಲ್ಲ, ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ ಅಂತ ಎಲ್ಲ ಹೇಳ್ತೀವಲ್ಲ, 8 ಪಂಚಭೂತಗಳು. ನೋಡಿ, ಇದ್ರಲ್ಲಿ ಪಂಚಭೂತಗಳು ಬರಲ್ಲ, ಯಾಕಂದ್ರೆ ಪಂಚಭೂತಗಳಿಗೆ ದೌರ್ಬಲ್ಯತೆ ಇಲ್ಲ. ಇದೆಯಾ? ದೀಪವನ್ನ ಹಚ್ಚಿದಾಗ ದೀಪ ನೀರಾಗಲ್ಲ. ನೀರನ್ನ ಏನಾದ್ರೂ ತೊಳೆಯಕ್ಕೆ ಸುರಿದಾಗ ಅದ ಆವಿಯಾಗಿ ಗಾಳಿ ಆಗಲ್ಲ, ಆಗತ್ತಾ? ಗಾಳಿಯನ್ನ ಎಳ್ಕೋತೀನಿ ಅಂತ ಉಸಿರಾಡಿದಾಗ ಅದು ಯಾವ್ದೋ ಒಂದು ದ್ರವವಾಗಿಯೋ ಅಥವಾ ಒಂದು ಗಟ್ಟಿ ಪದಾರ್ಥವಾಗಿಯೋ ಮೂಗಲ್ಲಿ ಹೋಗಲ್ಲ, ಹೋಗುತ್ತಾ? ಕನ್ಫ್ಯೂಷನ್ನೇ ಇಲ್ಲ. ನಾ ಇಲ್ಲಿ ಕುತ್ಕೋತೀನಿ ಅಂತ ಜಾಗ ಮಾಡ್ಕೊಂಡಾಗ ಅಯ್ಯೋ ಅಲ್ಲಿ ನಿಂಗೆ ಆಗಲ್ಲ ಕುತ್ಕೊಳಕ್ಕೆ ಅಂತ ನಮ್ಮನ್ನ ಆ ಸ್ಪೇಸ್ ದೂಡಲ್ಲ, ಆಕಾಶ ತತ್ವ, ಅಲ್ವಾ? ನನ್ನ ಎಕ್ಸಿಸ್ಟೆನ್ಸ್ ಇಲ್ಲಿ ಇದೆ ಅಂತ ತೋರ್ಸ್ಕೊಳಕ್ಕೆ ಶರೀರ ತನ್ನ ಒಂದು ಗ್ರಾವಿಟೇಷನಲ್ ಫೋರ್ಸ್ ನ ತೋರ್ಸುತ್ತೆ. ಶೈಲಾಂಟಿ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಮಾಮನಿಗಿದೆ, ನನಗಿಲ್ಲ ಅಂತ ಹೇಳಕ್ಕಾಗಲ್ಲ. ನಿಮಗಿದೆ, ನನಗಿರೋದು ನನಗಿದೆ, ಅಲ್ವಾ? ನೋಡಿ, ಪಂಚಭೂತಗಳಲ್ಲಿ ಕನ್ಫ್ಯೂಷನ್ ಏನಾದ್ರೂ ಇದೆಯಾ? ಏನು ಕನ್ಫ್ಯೂಷನ್ ಇಲ್ಲ. ಅದರ ಶುದ್ಧ ಸತ್ವ ರೂಪವನ್ನ ಅದು ತೋರಿಸ್ತಾನೆ ಇದೆ. ಅದಕ್ಕೆ ಆ 5ನ್ನ ದೌರ್ಬಲ್ಯಕ್ಕೆ ಉಪಯೋಗಿಸ್ಕೊಳಲ್ಲ, ಅಲ್ವಾ? 5 + 3 ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ, ಮತ್ತೆ ಪರಮ ಪುರುಷಾಕಾರ ತತ್ವ, ಅದೇ ಯೋಗಮಾಯಿ ಅಂತ ಕರಿತೀವಿ. ಹುಟ್ಟುಗೆದರ್ 3ನ್ನು ಯೋಗಮಾಯಿ ಅಂತ ಕರಿತೀವಿ. ಯಾವುದು?
ಯಾವುದು ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ, ಪುರುಷಾಕಾರ ತತ್ವ. ಅದಕ್ಕೂ ವಿಕಾರತೆಗಳಿಲ್ಲ. ಈ 8ಕ್ಕೆ ವಿಕಾರತೆ ಇಲ್ಲ, ಆದ್ರೆ ಆ 16ಕ್ಕೆ ವಿಕಾರತೆ ಇದೆ. 16ರ ವಿಕಾರತೆ ಈ 8ನ್ನ ಏನು ಮಾಡಕ್ ಸಾಧ್ಯವಿಲ್ಲ. ಆದ್ರೆ ಈ 8 ಅದನ್ನ ವಿಕಾರತೆ ಮಾಡದೇ ಇರೋ ತರ ಇಟ್ಕೊಳಕ್ಕೆ ಸಾಧ್ಯವಾಗುತ್ತೆ. ಗೊತ್ತಾಯ್ತಾ? ಎಷ್ಟೋ ಜನ ಸ್ಕೂಲಲ್ಲಿ ಸ್ಟೂಡೆಂಟ್ಸು, ಅಷ್ಟು ಜನಕ್ಕೂ ಅಷ್ಟು ಪ್ರಿನ್ಸಿಪಲ್ ಇರ್ತಾರ? ಒಂದೇ ಪ್ರಿನ್ಸಿಪಲ್ ಇರೋದು ಅಲ್ವಾ? ಪ್ರಿನ್ಸಿಪಲ್ ಮಾತೆ ಅಲ್ಟಿಮೇಟ್. ಅವ್ರ HOD ಏನ್ ಹೇಳ್ತಾರೋ ಅದನ್ನೇ ಎಲ್ರು ಕೇಳ್ಬೇಕು. ಒಬ್ರೊಬ್ರು ಸ್ಟೂಡೆಂಟ್ಗೂ ಒಂದೊಂದು ಪ್ರಿನ್ಸಿಪಲ್ ಇರ್ತಾರ. ಹಂಗಾಗಿ ದೌರ್ಬಲ್ಯತೆಗಳು ಜಾಸ್ತಿ ಇದೆ, 16 ಇದೆ. ಅದನ್ನ ಕಂಟ್ರೋಲ್ ಮಾಡೋದು 8 ಕಮ್ಮಿ ಇದೆ. ಯಾವಾಗ್ಲೂ ಕಂಟ್ರೋಲ್ ಮಾಡೋದು ಕಮ್ಮಿ ಅಲ್ವಾ? ಸ್ಟೂಡೆಂಟ್ಗಳಿಗೆಲ್ಲ ಪ್ರಿನ್ಸಿಪಲ್ ಇರಲ್ಲ, ಎಲ್ಲಾ ಸ್ಟೂಡೆಂಟ್ಗೂ ಸೇರಿ ಒಂದು ಪ್ರಿನ್ಸಿಪಲ್. ಆದ್ರೆ ಆಕೆಯೋ ಅಥವಾ ಆತನೋ ಇಡೀ ಕಾಲೇಜ್ನ ಕಂಟ್ರೋಲ್ ಮಾಡ್ತಾರೆ. ಆ ರೀತಿ ಒಂದು ಸುಬಲವಾದದ್ದು ಕಮ್ಮಿ ಆದ್ರೂ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಅದು ಹೆಚ್ಚು ಪರಿಣಾಮಕಾರಿಯಾಗಿದೆ. ದೌರ್ಬಲ್ಯತೆ ಅನ್ನೋದು ಜಾಸ್ತಿ ಆದ್ರೂ ಅದು ನಮ್ಮಲ್ಲಿ ಅತೀತ ಪರಿಣಾಮಕಾರಿಯಾಗಿಲ್ಲ. ಹಂಗಾಗಿ ನಮ್ಮ ಮನಸ್ಸಿನ ದೌರ್ಬಲ್ಯತೆನೇ ನಮ್ಮ ಮನಸ್ಸಿನ ಶಕ್ತಿಯೂ ಕೂಡ. ಕರೆಕ್ಟಾ? ನಮ್ಮ ಮನಸ್ಸಿನ ಈ 16 ದೌರ್ಬಲ್ಯತೆನೇ ನಮ್ಮ ಮನಸ್ಸಿನ ಶಕ್ತಿಯೂ ಕೂಡ. ಕರೆಕ್ಟ್ ಹಾಗೆ ಧರ್ಮಚಕ್ಷುವನ್ನ ಇಟ್ಕೊಂಡ್ರೆ ಯಾವುದಕ್ಕೆ ದೌರ್ಬಲ್ಯತೆಯನ್ನ ತೋರಿಸ್ಬೇಕು ಅಂತ ನಿನಗೆ ಗೊತ್ತಾಗುತ್ತೆ ಅಲ್ವಾ? ಎಲ್ಲಿ ತೋರಿಸ್ತಾ ರಾಮ ದೌರ್ಬಲ್ಯತೆಯನ್ನ? ಎಲ್ಲಿ ತೋರಿಸ್ತಾ? ಯಾವಾಗ ಶೂರ್ಪಣಖಿ ತನ್ನ ಬ್ಯೂಟಿಯನ್ನೆಲ್ಲ ತೋರಿಸ್ಬೇಕು ಅಂತ ರಾಮನ ಮುಂದೆ ಬಂದು ಕಾಮಿನಿ ಸಕ್ತಳಾಗಿ ನಿಂತ್ಲೋ, ಅವಾಗ ತೋರಿಸ್ತಾ ತನ್ನ ದೌರ್ಬಲ್ಯತೆಯನ್ನ. ನೋ, ನಾನು ಏಕಪತ್ನಿ ವ್ರತಸ್ಥ, ನಾನು ಈ ರೀತಿ ಎಲ್ಲ ಕಾಮಾಂಧಕಾರನಾಗಿ ರಾಕ್ಷಸತ್ವದಿಂದ ವರ್ತಿಸಕ್ಕೆ ಸಾಧ್ಯವಿಲ್ಲ ಶೂರ್ಪಣಖಿ, ಮರ್ಯಾದೆಯಿಂದ ನಿನ್ನ ಜಾಗಕ್ಕೆ ನೀ ಹೋಗು ಅಂತ ಹೇಳ್ದ ಅವನು ಅಲ್ವಾ? ಅಲ್ಲಿ ತೋರಿಸ್ತಾ, ಅಲ್ಲಿ ಆ ದೌರ್ಬಲ್ಯತೆಯ ಮೇರೆಗೆ ಸುಬಲತೆ ನೆಟ್ಟಿಗೆ ನಿಂತು. ಆದ್ರೆ ದೌರ್ಬಲ್ಯತೆಯಲ್ಲಿ ಲೀನವಾದವನ್ ಯಾರು? ರಾವಣ ಅಲ್ವಾ? ಇದೇ ಶೂರ್ಪಣಖಿ ಹೋಗಿ ರಾವಣನ ದೌರ್ಬಲ್ಯತೆ ಅವಳು ಗೊತ್ತಿತ್ತು, ಅವನ ಸುಬಲತೆನೂ ಗೊತ್ತಿತ್ತು, ಅಣ್ಣಂದು ದೌರ್ಬಲ್ಯತೆನೂ ಗೊತ್ತಿತ್ತು. ರಾಮ ನನ್ ಕಿವಿ ಮೂಗು ಕುಯ್ದ, ನಾ ಹೋದೆ ಅವನನ್ನ ಮದುವೆ ಆಗುವಂತೆ, ಅಷ್ಟು ಚೆನ್ನಾಗಿದ್ದಾನೆ, ಸದೈಕ ಪ್ರಿಯದರ್ಶನ, ನೋಡಕ್ಕೆ ಆಜಾನುಭುಜನಾಗಿ ಎಲ್ಲ ಕಿವಿ ಮೇಲೆ ಬೀಳಿಸ್ಕೊಳಲ್ಲ ಅವನು. ಏದೋ ಜೊಲ್ಲಿಟ್ಟು ಬೋರ್ದು, ನೀನೇನೋ ಹೋಗ್ ತಪ್ಪು ಮಾಡಿದ್ಯಾ, ಅದಕ್ಕೆ ನಿನ್ ಕಿವಿ ಮೂಗು ಕುಯ್ದು ಕಳಿಸಿದಾನ ಅವನಷ್ಟೇನೆ ನಡೆಯಿಂದ. ಆದ್ರೆ ಎಲ್ಲಿ ಟ್ರ್ಯಾಪ್ ಮಾಡ್ಬೇಕು ಸರಿಯಾದ ನೇರದಲ್ಲಿ ಮಾಡಿದ್ಲು ಟ್ರ್ಯಾಪ್. ಏನಂತ? ಸೀತೆ ಅಂತ ಒಬ್ಳು ತುಂಬಾ ಚೆನ್ನಾಗಿದ್ದಾಳೆ, ಅತೀತ ಸುಂದರಿ ಅವಳು, ಆತರ ಇದ್ದಾಳೆ, ಈ ತರದಲ್ಲಿ ವರ್ಣಿಸ್ಬಿಟ್ಲು. ಸರಿ, ಅವನ ದೌರ್ಬಲ್ಯತೆ ಅಲ್ಲಿ ತಲೆದೂರ್ತು, ಅವನ ಸುಬಲತೆ ಹೋಯಿತು. ಮಾರೀಚನ್ ಹೋಗಿ ಹಿಡ್ಕೊಂಡ, ಮಾಯಾ ಮಾರೀಚ. ರಾವಣ, ಅಂಧಕಾರವಾಗಿ ವರ್ತಿಸ್ಬೇಡ ರಾವಣ, ನೀನು ಬೇಕಾದ್ರೆ ರಾಮನನ್ನ ನೇರ ಶಿಕ್ಷಿಸು, ಅವನಿನ್ನ ಅನುಗ್ರಹಿಸ್ತಾನೆ. ಯಾವ ಧೈರ್ಯದ ಮೇಲೆಗೆ, ಯಾವ ರೀತಿ ನಿನ್ನ ತಮ್ಮ ಲಕ್ಷ್ಮಣ ನನ್ನ ತಂಗಿಯ ಮೂಗು ಕಿವಿನ್ ಕುಯ್ದ ಅಂದ್ರೆ ಬೇಕಾದ್ರೆ ಅವನ ಅದಕ್ಕೆ ಜಸ್ಟಿಫೈ ಕೊಡ್ತಾನೆ. ಬೇಕಾದ್ರೆ ನಿನ್ ಕಾಲಲ್ಲಿ ಬೀಳಕ್ಕೂ ರೆಡಿ ಆಗಿದ್ದಾನೆ ರಾಮ, ತಪ್ಪುನು ಬೇಕಾದ್ರೆ ಒಪ್ಕೋತಾನೆ ಅವನ್ ತಪ್ಪು ಮಾಡಿದ್ರೆ. ಅಂತಹ ವಿಶಾಲವಾದಂತಹ ಗುಣ ಅವನಲ್ಲಿ ಇದೆ. ಆದ್ರೆ ಅವನ ಹತ್ರ ಹೋಗಿ ಸೆಣಸಾಡಿ ಕೆಣಕಿ ಅವನನ್ನ ಮೇಲ್ ಹಾಕೋಬೇಡ, ಅದರಲ್ಲೂ ಸೀತೆಯನ್ನ ಕೇವಲ ಸ್ತ್ರೀಯಾಗಿ ತಿಳಿಬೇಡ ಅಂತ ಇನ್ನಿಲ್ದೆ ಮಾರೀಚ ಹೇಳ್ದ. ದೌರ್ಬಲ್ಯತೆ ಹೆಂಗ್ ವರ್ಕೌಟ್ ಆಯ್ತು ನೋಡಿ. ಕೆಲವರಿಗೆ ಆ 16 ದೌರ್ಬಲ್ಯತೆಗಳೇ ಜೀವನದ ಅಂತ್ಯವನ್ನ ತೋರಿಸುತ್ತೆ, ಕೆಲವರಿಗೆ ಆ 16 ದೌರ್ಬಲ್ಯತೆಗಳೇ ಮಿಕ್ಕುಳಿದ 8 ಸುಬಲತೆಯನ್ನ ಅವರಿಗೆ ತಂದು ಕೊಟ್ಟು ಬಿಡುತ್ತೆ ಅಂತ ಇಲ್ಲಿ ಆ ಮನಸ್ಸಿನ ತತ್ವಗಳನ್ನ ನರಸಿಂಹ, ಈ ಮನಸ್ಸನ್ನೇ ನೀನಾಗಿದ್ದೀಯ. ಮನಸ್ಸು ಅನ್ನೋದು ಬೇರೆ ಇನ್ಯಾರೋ? ಪರಮಾತ್ಮನೇ, ಸಾಕ್ಷಾತ್ ಪರಮಾತ್ಮನೇ ನಮ್ಮ ಮನಸ್ಸು. ಮನಸ್ಸನ್ನ ಹಿಡಿಯಕ್ಕಾಗಲ್ಲ, ಪರಮಾತ್ಮನನ್ನ ಒಂದು ವಿಚಾರದಲ್ಲಿ ಕಟ್ಟಾಕಕ್ಕಾಗಲ್ಲ. ಮನಸ್ಸು ಯಾವ ಕಡೆ ಚಲಿಸುತ್ತೆ ಅಂತ ಗೊತ್ತಿಲ್ಲ, ಅದೇ ರೀತಿ ಪರಮಾತ್ಮನ ಚಲನೆ ಯಾರಿಗೂ ಗೊತ್ತಾಗಲ್ಲ, ವೇದಗಳಿಗೆ ಗೊತ್ತಾಗಿಲ್ಲ, ಇನ್ ನಮಗೆ ಹೆಂಗ್ ಗೊತ್ತಾಗಕ್ ಸಾಧ್ಯ? ಮನಸ್ಸು ಎಲ್ಲಿ ನಿಗ್ರಹಿಸುತ್ತೆ, ಎಲ್ಲಿ ತನ್ನ ಒಂದು ಆಗ್ರಹವನ್ನ ದುರ್ಗ್ರಹವನ್ನ ತೋರಿಸುತ್ತೆ ನಮಗೆ ಗೊತ್ತಿಲ್ಲ.
ಅದೇ ರೀತಿ ಪರಮಾತ್ಮ ಎಲ್ಲಿ ನಿಗ್ರಹಿಸ್ಬೇಕು ಅಲ್ಲಿ ನಿಗ್ರಹಿಸಿ ಶಾಂತವಾಗಿರ್ತಾನೆ. ಎಲ್ಲಿ ತನ್ನ ಆಗ್ರಹವನ್ನ ತೋರಿಸ್ಬೇಕೋ ಹಿರಣ್ಯಕಶಿಪುಗಾಗ್ಲಿ ಪ್ರಹ್ಲಾದನಿಗಾಗ್ಲಿ ಕೋಪಾಪಟೋಪದಿಂದ ಉಗ್ರ ಸ್ವರೂಪಿಯಾಗಿ ಈ ರೀತಿ ನರಸಿಂಹ ರೂಪದಲ್ಲಿ ಬರ್ತಾನೆ ಪರಮಾತ್ಮ ಗೊತ್ತಿತ್ತಾ? ಗೊತ್ತಿತ್ತಾ? ಏನಿದು? ಎಲ್ಲಾರು ಅವನನ್ನ ಹೊಗಳಿ ಹಾಡಿ ಹೇಳುವಾಗ ಅಷ್ಟ್ ಚೆನ್ನಾಗಿದ್ದಾನೆ ಇಷ್ಟ್ ಚೆನ್ನಾಗಿದ್ದಾನೆ ಅಂದ್ರೆ ಈ ವಿಕೃತ ರೂಪವ ಚಂದ ಅಂತ ಇನ್ ತಿಳ್ಕೊಂಡ. ಯಾರೋ ಹಿರಣ್ಯಕಶಿಪು. எல்லாரும் இத்தனை நாள் நிறைய பாடினாளே, இப்படி இருக்கா ಜಗನ್ಮೋಹನಾಕಾರನಾಗಿ இருக்கா, ಪೀತಾಂಬರಧಾರಿಯಾಗಿ ಇರ್ತಾರೆ, ದಿವ್ಯ ಕಿರೀಟ ಕುಂಡಲಗಳನ್ನೆಲ್ಲ ಧರಿಸಿರ್ತಾನೆ, ನೀಲಮೇಘ ಶ್ಯಾಮಲನಾಗಿ ಇರ್ತಾನೆ. ಅದು ஒரு லட்சணமாவது நரசிம்மருக்கு இருக்கா? ஒண்ணுமே கிடையாது ಅಲ್ವಾ? ಹಂಗಾಗಿ ಈ ಒಂದು ಮನಸ್ಸು ಯಾವ ರೀತಿ ಪರಿವರ್ತನೆಗೊಳ್ಳುತ್ತೆ ಅನ್ನೋದೇ ನಿನ್ನ ರೂಪವಾಗಿದೆ. ನಮ್ಮ ದೌರ್ಬಲ್ಯತೆಯೇ ನಮಗೆ ವರವಾಗಿದೆ ಹೇ ಪ್ರಭು ಅಂತ ಹೇಳಿ ತನ್ನ ಆ ಶ್ಲೋಕವನ್ನ ಮುಗಿಸ್ಕೊತಾನೆ. ಒಂದೊಂದು ತತ್ವಾರ್ಥ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ஏதோ அவரு சொல்றாரு நாம கேட்டுட்டு இருக்கோம் ಅಂತ ಕುತ್ಕೋಬಾರ್ದು. ಗೊತ್ತಾಯ್ತಾ? ನೆಕ್ಸ್ಟ್ ಸುಜಾತ ಮಾಮಿ. ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೆ ಮಜಯೇಶ್ವರ ಷೋಡಶಾರೆ ನಿಷ್ಪೀಡ್ಯ ಮಾನಮುಪಕರ್ಷ ವಿಭೋ ಪ್ರಪನ್ನ ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೆ ವಿಸೃಷ್ಟಮಜಯೇಶ್ವರ ಷೋಡಶಾರೆ ನಿಷ್ಪೀಡ್ಯಮಾನಮುಪಕರ್ಷ ವಿಭೋ ಪ್ರಪನ್ನಂ. ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನಾ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೆ ವಿಸೃಷ್ಟಮಜಯೇಶ್ವರ ಷೋಡಶಾರೆ ನಿಷ್ಪೀಡ್ಯಮಾನಮುಪಕರ್ಷ ವಿಭೋ ಪ್ರಪನ್ನಂ. ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನಾ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೆ ವಿಸೃಷ್ಟ ಮಜಯೇಶ್ವರ ಷೋಡಶಾರೆ ನಿಷ್ಪೀಡ್ಯಮಾನಮುಪಕರ್ಷ ವಿಭೋ ಪ್ರಪನ್ನಂ. ಈ ತರ 16 ದೌರ್ಬಲ್ಯತೆಗಳನ್ನು ಒಡ್ಡಿದಂತಹ ನೀನು ಕಾಲಚಕ್ರವೆಂಬ ಕಾಲನ ಚಕ್ರದಲ್ಲಿ ಹಾಕಿ ನನ್ನನ್ನ ಏನ್ ಮಾಡ್ತಾ ಇದೀಯಾ? ಕಬ್ಬಿನ ರಸವನ್ನ ಅರಿಯುವಂತೆ ಕಬ್ಬನ್ನ ಚೆನ್ನಾಗಿ ಹಿಂಡಿದ್ರೆ ರಸ ಬಂದು ಬೀಳುತ್ತಂತೆ. ಆ ರೀತಿ ನನ್ನನ್ನ ಅರ್ಥ ಹಾಕ್ತಾ ಇದೀಯಾ, ಕಾಲರೂಪಿಯಾಗಿದೀಯಾ. ಇಂತಹ ನಿನ್ನನ್ನ ನಾನು ಶರಣು ಹೊಂದಿದ್ರೆ ನಿನ್ನ ಒಂದು ಮಾಯಾ ಚಕ್ರದಿಂದ ನನ್ನನ್ನ ದಾಟಿಸಿ ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನ ಕರ್ಕೋತೀಯ. ಸೊ ಈ 16 ರೂಪವಾದಂತಹ ದೌರ್ಬಲ್ಯತೆಗಳೇ ನನ್ನಲ್ಲಿ ಕಾಲಚಕ್ರವಾಗಿ ಹೊರಹೊಮ್ಮಿದೆ. ನನ್ನ ಕಾಲಚಕ್ರಕ್ಕೆ ನನ್ನನ್ನೇ ಸಿಕ್ಕಾಕುವಂತೆ ನನ್ನನ್ನೇ ಸಿಕ್ಕಾಕೊಳ್ಳುವಂತೆ ಮಾಡ್ತೀಯ. ಆದ್ರೆ ನಾನು ನಿನ್ನ ಈ ಕಾಲಚಕ್ರವನ್ನ ಬೇಡ್ತಾ ಇಲ್ಲ ಪ್ರಭೋ, ನಿನ್ನ ಯಾವುದು ಅನಂತ ತೇಜಸ್ಸುಳ್ಳಂತಹ ಸುದರ್ಶನ ಚಕ್ರವನ್ನ ಬೇಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಆ ಸುದರ್ಶನ ಅಂತ ಅದರಲ್ಲೇ ಹೆಸರಲ್ಲೇ ಇದೆ ನೋಡಿ, ಸುದರ್ಶನ. ನಿನ್ನ ದರ್ಶನವನ್ನು ವಿಷ್ಣೋರ್ ಮಾರ್ಗ ಪ್ರದರ್ಶಯ, ನಿನ್ನ ಮಾರ್ಗಸೂಚಿಯಾಗಿ ಪ್ರದರ್ಶಿಸುವಂತಹ ಆ ಚಕ್ರಕ್ಕೆ ನಾನು ಆಸೆ ಪಡ್ತೀನಿ. ಈ 16 ಸ್ಟ್ರೋಕ್ಸ್ ಇರುವಂತಹ ಈ ದೌರ್ಬಲ್ಯತೆಯನ್ನೇ ಒಳಗೊಂಡಂತಹ ಕಾಲಚಕ್ರಕ್ಕೆ ನಾನು ಮಣಿಯುವುದಿಲ್ಲ, ನಶಿಯುವುದಿಲ್ಲ. ಆದ್ರೆ ನಿನ್ನ ದರ್ಶನಾತ್ಮಕವಾಗಿ ನಿನ್ನನ್ನೇ ತೋರಿಸುವಂತಹ ಸುದರ್ಶನದಲ್ಲೂ 16 ಇದೆ ಅಲ್ವಾ ಕೋಡುಗಳು.
ಅಲ್ವಾ? 16 ಷೋಡಶ ಆಯುಧಗಳನ್ನ ಇಟ್ಕೊಂಡಿರ್ತಾನೆ. ಈ ದೌರ್ಬಲ್ಯಗಳನ್ನ ಸುಬಲ ಪಡಿಸೋವನೇ ಸುದರ್ಶನ ಅಂತ ಹೇಳೋದು. ಅವನ್ ನೋಡಿ ನಡೆಯೋ ರೂಪದಲ್ಲಿ ಕಾಲನ್ನ ಹಿಂಗ್ ಇಟ್ಕೊಂಡಿರ್ತಾನೆ. ಸಮಪಾದದ ಸುದರ್ಶನ ಎಲ್ಲೂ ನೀವು ನೋಡಕ್ಕಾಗಲ್ಲ. ಹಿಂಗೆ ನೋಡಕ್ ಸಾಧ್ಯ. ಆ ಚಕ್ರದಲ್ಲಿ ಹಿಂಗ್ ಸಂಚಾರ ಮಾಡ್ತಾ ಇರ್ತಾನೆ. ಆ ಒಂದು ದುರ್ದರ್ಶನವಾದ ಕಾಲರೂಪ ನನಗ್ ಬೇಕಿಲ್ಲ. ಸುದರ್ಶನವಾದ ನಿನ್ನ ಚಕ್ರ ನನ್ನನ್ನು ಭೇದಿಸಿದ್ದೇ ಆದರೆ ನಿನ್ನ ಸಾನ್ನಿಧ್ಯದಲ್ಲಿ ನಾನು ಮೋಕ್ಷವನ್ನ ಹೊಂದುತ್ತೀನಿ. ನಿನ್ನ ಸಾನ್ನಿಧ್ಯಾಪೇಕ್ಷೆಯೇ ನನ್ನ ಜೀವನದ ಪರಮ ಗುರಿ, ಪರಮ ಉದ್ದೇಶವಾಗಿದೆ. ಹಂಗಾಗಿ ಯಾವುದೋ 16 ಚಕ್ರಗಳಿಂದ ಮಾಯೆಯಿಂದ ಭೇದಿಸಲ್ಪಡಕ್ಕೆ ಆಗದೆ ಇರುವಂತಹ ಯಾವುದೋ ಸೃಷ್ಟಿ ಸ್ಥಿತಿ ಲಯ ಯೋನಿಗಳಲ್ಲಿ ನನ್ನನ್ನ ಹಾಕ್ತೀನಿ ಅಂತ ನೀನು ಪ್ರಯತ್ನ ಪಡಬೇಡ. ನೀನ್ ಎಷ್ಟ್ ಹಾಕಿದ್ರು ನಿನ್ನ ಸುದರ್ಶನವಾದಂತಹ ಆ ರೂಪವನ್ನ ನಾನ್ ಎಂದಿಗೂ ಮರೆಯಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ಸುದರ್ಶನ ಯಾವ ಕಡೆ ಚಲಿಸ್ತಾನೋ ಆ ಕಡೆ ನಿನ್ನ ಮಾರ್ಗದಲ್ಲೇ ನಾನು ಚಲಿಸುವಂಥವನಾಗಿ ನಿನ್ನ ಸಾನ್ನಿಧ್ಯವನ್ನೇ ನಾನು ಅಪೇಕ್ಷಿಸ್ತೀನಿ. ಈಗ ಪರಮಾತ್ಮನ ಸಾನ್ನಿಧ್ಯ ಅನ್ನೋದು ಏನ್ ಹೇಳಿ ನೋಡೋಣ ಯಾರಾದ್ರೂ? ಸದಾ ಅವನ ಕೈಂಕರ್ಯ ಮಾಡ್ತಾ ಇರೋದು ಅಂತ. ಎಲ್ಲಾದ್ರಲ್ಲೂ ಅವನನ್ನೇ ನೋಡೋದು. ಪ್ರತಿಯೊಂದು ನಾವೇನೇ ಕೆಲಸ ಮಾಡುವಾಗ್ಲೂನು ಭಗವಂತನ ನೆನೆಸ್ಕೊಂಡು ಮಾಡಿದ್ರೆ ಅದು ಕೈಂಕರ್ಯ ಅನ್ನಿಸ್ಕೊಳ್ಳುತ್ತೆ. ಅದೇ ಸಾನ್ನಿಧ್ಯ ಅಂತ ಅನ್ಕೊಳ್ತೀವಿ. ಭಗವಂತನನ್ನ ನೆನೆಯುವುದೇ ಸಾನ್ನಿಧ್ಯ. ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲಿ ಸುಜಾತಾ ಮಾಮಿ ಆನ್ಸರ್ ಮಾಡಿದ್ರು. ಅವನಿಗೆ ನೆನ್ಸ್ಕೊಂಡು ಏನ್ ಕೈಂಕರ್ಯ ಮಾಡಿದ್ರು ಅದು ಸಾನ್ನಿಧ್ಯವೇ ಅಂತ. ಅದು ಕರೆಕ್ಟೇ, ತಪ್ಪೇನಿಲ್ಲ. ನೆನೆಯುವುದೇ ಸಾನ್ನಿಧ್ಯ ಅಲ್ವಾ? ಕೈಂಕರ್ಯ ಮಾಡೋದು ಆಮೇಲೆ. ಪ್ರಥಮದಲ್ಲಿ ನೀವು ನೆನಿತೀರಾ ನೋಡಿ, ಅದೇ ಸಾನ್ನಿಧ್ಯ. ಪರಮಾತ್ಮನಿಗಿರೋದು 2 ವಿಭೂತಿ, ಒಂದು ನಿತ್ಯ ವಿಭೂತಿ, ಇನ್ನೊಂದು ಲೀಲಾ ವಿಭೂತಿ. ಎಲ್ಲವೂ ಜಗತ್ತೇ ಅವ್ರ ಶರೀರ ಆಗಿದೆ ಅಂದ್ಮೇಲೆ ಇನ್ನು ಪರಮಾತ್ಮನ ಸಾನ್ನಿಧ್ಯ ಅನ್ನೋದು ಬೇರೆ ಇರುತ್ತಾ? ಆದ್ರೆ ಪ್ರಹ್ಲಾದ ಹೇಳ್ತಾನೆ, ಜಗತ್ತೇ ನಿನ್ನ ಸಾನ್ನಿಧ್ಯವೇ, ಆದ್ರೆ ನಿನ್ನ ಸಾನ್ನಿಧ್ಯ ಅನ್ನೋದು ಬೇರೆ ಇದೆ. ಯಾವುದು? ಸ್ಮರಣೆ. ಇದನ್ನ ನೆನೆಯುವುದೇ ಸಾನ್ನಿಧ್ಯ. ಎಲ್ಲ ಅವಂದೇ ಆದ್ಮೇಲೆ ಇನ್ನೇನ್ ನೆನಿಬೇಕು ಅಂತ ಇಲ್ಲ. ಎಲ್ಲ ಅವಂದೇ ಆದ್ರೂ ಎಲ್ಲ ಅವನದೇ ಅಂತ ನೆನೆಯಕ್ ಒಂದು ಆಳ್ಬೇಕಲ್ವಾ? ಓರ್ ಮನಸ್ಸು ವೇಣು ಇಲ್ಲಿಯಾ? ಎಲ್ಲ ಅವಂದೇ ಆದ್ರೂ ಎಲ್ಲ ನಿಂದೇ ಅಂತ ತಿಳಿಯಕ್ಕಾದ್ರೂ ಒಂದು ಮನಸ್ಸು ಬೇಕು ತಾನೆ. ಹಂಗಾಗಿ ಸ್ಮರಣೆ ಇಟ್ಸೆಲ್ಫ್ ಸಾನ್ನಿಧ್ಯ. ಸಾನ್ನಿಧ್ಯಾಪೇಕ್ಷೆ ಅಂದ್ರೆ ಏನ್ ಹೇಳಿ? ಸ್ಮರಣೆ. ಪ್ರಭೋ ನಾನು ಮರಿಕೂಡ್ದು. ಇಹಲೋಕದಲ್ಲಿ ಕೆಲವ್ರು ನೋಡಿದ್ರೆ ಪರಮಾತ್ಮನ್ ಮರ್ತಂಗಿರ್ತಾರೆ. ಕೋಮಾ ಸ್ಟೇಜ್ ಅಂತ ಹೇಳ್ತೀವಿ. ಯಾರು ಗೊತ್ತು ಅವ್ರು ಮರ್ತಿದ್ದಾರೆ ಅಂತ ಗೊತ್ತಾ ನಮಗೆ? ಗೊತ್ತಾ? ಹ್ಯಾಪಿಯಾಗಿರ್ಬೋದು ಅದ್ರಲ್ಲಿ. ಇನ್ನು ಕೋಮಾ ಸ್ಟೇಜ್ ಹೋದವರು ಪರಮಾತ್ಮನ್ ಬಿಟ್ರೆ ಇನ್ನೇನು ನೆನೆಯಕ್ಕಿಲ್ಲ ಅಂತ ಇನ್ನೂ ಹ್ಯಾಪಿಯಾಗಿರ್ಬೋದು. ನಮಗ್ ಗೊತ್ತಿಲ್ಲ. நான் மூடாதக்காரராக ஐயோ பாப்போம் கோமால் படுத்து விட்டுருக்கா இவா ரொம்ப சஃபர் பண்ணிட்டு இருக்கா இன்னும் எவ்வளவு ನಾள் இப்படியே இழுக்க போறாளோ தெரியலையே அப்படி ನಾವೆಲ್ಲ ಅಲ್ವಾ ಮಾತಾಡ್ಕೋತೀವಿ. ಈಗ ಈ ಒಂದು ಮೆಂಟಲಿ ರಿಟಾರ್ಡೆಡ್ ಇರ್ತಾರಲ್ಲ ಅವ್ರಗಳಿಗೂ ನಾವ್ ಅಯ್ಯೋ ಪಾಪ ಅಂತೀವಿ. ಅವ್ರು ನಮ್ಮನ್ನ ಅಯ್ಯೋ ಪಾಪ ಅಂತಾರೋ ಏನೋ ನಮಗ್ ಗೊತ್ತಿಲ್ಲ ಅಲ್ವಾ? ಗೊತ್ತಿದೆಯಾ ನಮಗೆ? ಇನ್ನೂ ಮೂಢಾಂಧಕಾರರಾಗಿ ಅತೀತ ವ್ಯವಹಾರ ಜ್ಞಾನವನ್ನೇ ಇಟ್ಕೊಂಡಿದ್ದಾರೆ ಇವ್ರುಗಳು. ನಮಗ್ ಸದ್ಯ ಆ ಗೊಡವೆ ಇಲ್ಲ ಅಂತ ಇರ್ತಾರೆ ಅಲ್ವಾ? ಪೆದ್ರು ಯಾವತ್ತು ಬಹಳ ಸುಖಿಯಾಗಿರ್ತಾರೆ. ಅದು ಗೊತ್ತಾ ನಿಮಗೆ? ತುಂಬಾ ಸುಖವಾಗಿರ್ತಾರೆ. ಯಾಕಂದ್ರೆ ಎಷ್ಟೋ ವಿಚಾರಗಳು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅವ್ರಿಗೆ ತಿಳಿದು ಬರಲ್ಲ. ಅವ್ರಿಗೆ ಬೇಕು ಇಲ್ಲ. ಬೇಕು ಆದ್ರೆ ಗೊತ್ತಾಗಲ್ವಲ್ಲ ಅಂದ್ರೆ ಅತೀತ ಬುದ್ಧಿವಂತಿಕೆ. ಒಂದು ವಿಚಾರ ಇದೆ, ಕಲ್ಮಶ ರೂಪವಾಗಿದೆಯೋ ಶುದ್ಧ ರೂಪವಾಗಿದೆಯೋ ಅದು ಬೇರೆ ವಿಚಾರ. ಆ ವಿಚಾರ ನಂಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಕುತೂಹಲಕಾರಿಯಾಗಿದ್ರೆ ಅವನಷ್ಟು ಬುದ್ಧಿವಂತ ಎರಡನೇವನಿಲ್ಲ. ಆ ಕುತೂಹಲ ಲೀಡ್ಸ್ ಟು ಆಲ್ ಮಿಸರೀಸ್. ಇದು ಪಾಪ ಕುತೂಹಲವೇ ಇಲ್ಲ. ಯಾಕೆ ಹೇಳಿ? அப்படி ஒரு விசாரம் இருக்கட்டியே உலகத்துல தெரியாதே. ಎಲ್ಲಿಂದ ಕುತೂಹಲ? ನೆಮ್ಮದಿಯಾಗಿರ್ತಾರೆ ಅಲ್ವಾ? ಪೆದ್ದು ಕಳೆ ಅಂತೀವಿ. ಕೇಳ್ಪಟ್ಟಿದ್ದೀರಾ ಆ ಮಾತನ್ನ? ಅಯ್ಯೋ ಆತನ ಮುಖದಲ್ಲಿ ಭಾರಿ ಪೆದ್ದು ಕಳೆ, ಕೊಂಚ ಹೆಡ್ಡೋನಿ ಕಾಣಂದು ಪಾಪು ಅಂತೀರ ಅಲ್ವಾ? ಆ ಹೆಡ್ ಕಳೆ ಇರೋರ ಹತ್ರ
ಎಲ್ಲ ವಿಚಾರನೂ ಹಾಕಿ ನೀವು ಒಡೆದು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಕೆಲವುದೆಲ್ಲ ಪಾಪ ಅದಕ್ಕೆ ಮುಟ್ಟೋದೇ ಇಲ್ಲ, ಅರ್ಥವೇ ಆಗಲ್ಲ. ಹೇಳೇನ್ ಪ್ರಯೋಜನ ಅಂತ ಸುಮ್ನಿರ್ತೀರ. ಆದ್ರೆ ಅದರಷ್ಟು ತನ್ಮಯವಾಗಿ ಸುಭಿಕ್ಷವಾಗಿ ಇನ್ನು ಎರಡನೇವರಿಲ್ಲ. ಯಾಕೆ ಹೇಳಿ? ಹೆಡ್ಡ ಅಂತ ಹೆಂಗಿದ್ರು ಕನ್ಸಿಡರ್ ಮಾಡಾಯ್ತು ಜಗತ್ತು. ಆದ್ರೆ ಅದ್ರ ಪಾಡ್ಗೆ ಅಲೌಕಿಕ ಆಲೋಚನೆಯಲ್ಲಿ ತುಂಬಾ ಚೆನ್ನಾಗಿರ್ತದೆ. ಏನಕ್ಕೂ ಅದಕ್ಕೇನು ಒಬ್ರನ್ನ ಇಂಪ್ರೆಸ್ ಮಾಡ್ಬೇಕು, ಇನ್ನೊಬ್ರನ್ನ ಡಿಪ್ರೆಸ್ ಮಾಡ್ಬೇಕು, ಇವರಿಗೆ ಕುಚೋದ್ಯವನ್ನ ತಂದಿಡ್ಬೇಕು, ಮಾಡ್ತಿಂತ ಮಾತಲ್ಲೇ ಚುಚ್ತೀನಿ ಇವರಿಗೆ ಅನ್ನೋದು ಏನು ವರ್ಕೆ ಆಗಲ್ಲ ಬುದ್ಧಿ ಅದೆಲ್ಲ. ಹೇಳಿದಷ್ಟು ಮಾಡುತ್ತೆ ಪಾಪ ಅಲ್ವಾ? ಆದ್ರೆ ಸರಿಯಾದ ಮಾರ್ಗದರ್ಶಿ ಇರ್ಬೇಕು ಅದಕ್ಕೆ. ಎಲ್ಲದಕ್ಕಿಂತ ಮುಖ್ಯವಾದ ಮಾರ್ಗದರ್ಶಿ ಯಾರು? ಸ್ಮರಣ ಮಾರ್ಗದರ್ಶಿ. ಸ್ಮರಣೆ, ದೈವ ಸಾನ್ನಿಧ್ಯ ಎಲ್ಲರಲ್ಲೂ ಹೊರಹೊಮ್ಮಿದೆ. ಅದನ್ನ ನಾವು ಉತ್ತೇಜನ ಮಾಡ್ಕೋಬೇಕು, ಪ್ರಕಟಣೆ ಮಾಡ್ಕೋಬೇಕು. ಭಾಗವತದ ಮೂಲಕ, ಪ್ರಬಂಧಾದಿಗಳ ಮೂಲಕ. ಎನ್ನುಕೊಳ್ಳೆಯೇ பெருமாள் சாநித்தியம் இருக்கு. சின்ன எதுக்காக எங்க அங்க இங்க தேடிட்டு போகட்டும். கரெக்ட், ரொம்ப உண்மைதான். ஆனா உங்களுக்குள்ளேயே ದೈವ ಸಾನ್ನಿಧ್ಯ ಇருக்கு ಅಂತ ನೀವು ಅದು ಪ್ರಕಟಣೆ ಮಾಡ್ಕೋಬೇಕಾದ್ರೆ ಮೇಲು 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 ಆ ಉಪಾಸನಾ ಕೇಂದ್ರ, ಉಪಾಸನಾ ಶಕ್ತಿ ಕರೆಕ್ಟ್ ಆಗಿರ್ಬೇಕು ಅಲ್ವಾ? ಈಗ ಬೇರೆ ಅಭಿಮಾನ ಸ್ಥಳಗಳು ದಿವ್ಯ ದೇಶಗಳಿಗೆ ಏನು ಕಡಿಮೆ ಇಲ್ಲ. ಯಾಕದನ್ ದಿವ್ಯ ದೇಶ ಅಂತಾರ ಅಂದ್ರೆ ಭಗವತ್ ಸಾನ್ನಿಧ್ಯ ಕಾಲೂರಕ್ಕೆ ಅದು ತುಂಬಾ ಉತ್ತೇಜನ ಪೂರ್ವಕವಾಗಿದೆ ಅಷ್ಟೇನೆ. ಹಂಗೆ ಅಂತ ಬೇರೆ ಅಭಿಮಾನ ಸ್ಥಳಗಳಲ್ಲಿ ಭಗವತ್ ಸಾನ್ನಿಧ್ಯ ಇಲ್ಲ ಅಂತ ತಿಳ್ಕೊಬೇಡಿ, ಅವನ ಕಾಲೂರುವಿಕೆ ಇಲ್ಲ ಅಂತ ತಿಳ್ಕೊಬೇಡಿ. ಸ್ವಗ್ರಹದಲ್ಲಿ ನಿಮ್ಮ ಪೂಜಾ ಗ್ರಹದಲ್ಲಿ ಅವನು ದಿವ್ಯ ದೇಶಗಳಲ್ಲಿ ಎಷ್ಟು ಸಂತುಷ್ಟವಾಗಿದಾನೋ ಅಲ್ಲಿ ನಿಮ್ಮನೆಗಳಲ್ಲೂ ಹಂಗೆ ಇದಾನವನು. ಅಲ್ಲಿ ಏನಂದ್ರೆ ಬ್ರಹ್ಮೋತ್ಸವ, ಮಾಸೋತ್ಸವ, ಪಕ್ಷೋತ್ಸವ, ವಾರ್ಷಿಕೋತ್ಸವ, ಉತ್ಸವಾದಿಗಳೆಲ್ಲ ನಡೆಯುತ್ತೆ. ನಿಮ್ಮನೇಲಿ ನಿತ್ಯ ಉತ್ಸವ. ಅಪ್ಪ ಕಾಪಾಡು ಅಂತ ಒಂದ್ ಲೋಟ ನೀರ್ ಇಡ್ತೀರಾ ನೋಡಿ, ಒಂದ್ ಸ್ವಲ್ಪ ಹಾಲು ಇಡ್ತೀರಾ, ಯಾವತ್ತೋ ಒಂದಿನ ದಿನ ಒಂದ್ ತಿರುವಾರಾಧನೆ ಮಾಡ್ತೀರಾ, ಅಷ್ಟೇ ಸಾಕು. ಅದೇ ಸಕಲ ಉತ್ಸವಕ್ಕೂ ಕಾರಣವಾಗುತ್ತೆ ಅಲ್ವಾ? ನಿಮ್ಮನೆ ದಿವ್ಯದೇಶ ಅಲ್ವಾ? ಹಾಗಾದ್ರೆ ಕೇಳ್ಕೊಳ್ಳಿ, ನಿಮ್ಮನೆ ದಿವ್ಯದೇಶ ಅಲ್ವಾ? ಸ್ಮರಣೆ ಎಲ್ಲಿ ಸ್ಮರಣೆ ಇದೆಯೋ ಅಲ್ಲಿ ದಿವಿ ಭವಂ. ಪೆರುಮಾಳ್ ದಿವಿ ಭವಂ, ಭವವನ್ನೇ ಹರಿಸುವಂತಹ ದಿವಿ ದೇವ ನಿರ್ಕುಮಿಡಂ ಅಂತ ಆಗೋಗುತ್ತೆ ಅಲ್ವಾ? ಸಾನ್ನಿಧ್ಯ ಪ್ರಕಟಣೆ ಎನ್ನುವುದು ನಮ್ಮ ಹೃದಯದಲ್ಲಿ ಇರೋದ್ರಿಂದ, ಹೇ ಪ್ರಭೋ, ನೀನ್ ಯಾವ ರೀತಿ ಮರಮಾಚಿ ನನ್ನ ಹತ್ರ ಕಣ್ಣಾ ಮುಚ್ಚಾಲೆ ಆಡಿದ್ರು ಆ ಕಣ್ಣಾ ಮುಚ್ಚಾಲೆಯಲ್ಲಿ ಕೂಡ ನಿನ್ನನ್ನ ನೋಡ್ಕೊಳ್ಳೋ ಶಕ್ತಿ ನನಗಿದೆ, ನಿನ್ನನ್ನ ಕಂಡುಕೊಳ್ಳೋ ಶಕ್ತಿ ನನಗಿದೆ. ಏಕನಾಥರ ಕಥೆಯಲ್ಲಿ ಹೇಳಿದೀನಿ ಇದನ್ನ ಆಲ್ರೆಡಿ ನನಗೆ ಅಲ್ವಾ? ಪಾಲೈವನಮ ಯಾತ್ರೆ வரும்போது ஒரு பெரிய ಡೆಸರ್ಟ್ ಏರಿಯಾ, ಅಲ್ಲಿ ಒಂದ್ ಕತ್ತೆ ನೋಡ್ಬಿಟ್ರು, ಅದಕ್ ನೀರ್ ಬೇಕಾಗಿರುತ್ತೆ. ಅಯ್ಯೋ, ನಾವೇ ಯಾತ್ರೆಯಿಂದ ಬರುವಾಗ ಎಷ್ಟೋ ಗಂಗಾ ತೀರ್ಥವನ್ನ ತಂದಿದೀವಲ್ಲ, ಒಂದು ಗಂಗೆ ಚೊಂಬನ ಒಡೆದು ಬಿಟ್ಟು ಅದಕ್ಕೆ ನೀರ್ ಸುರಿದ್ರೆ ಪರವಾಗಿಲ್ವಲ್ಲ ಅಂದಾಗ, ಕತ್ತೆಗ್ ಬೇಕಾ ಗಂಗಾ ಜಲ? ನಾವೇ ಕುಡಿದೆ ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಮನೆಗೆ ಹೋಗಿ ಪೂಜೆ ಮಾಡೋಣ ಅಂತ ಇಟ್ಕೊಂಡಿದ್ವಿ. ನೀನು ತಂದಿದೀಯ ತಾನೆ ಗಂಗೆನ, ಏನೋ ಮಾಡ್ಕೊ ಹೋಗು ಅಂತ ಎಲ್ಲಾರು ಮುಂದಕ್ಕೆ ಹೊರಟೋದ್ರು. ಏಕನಾಥರಿಗೆ ಮನಸ್ಸು ಬರ್ಲಿಲ್ಲ. ಅಯ್ಯೋ, ಗಂಗೆಯನ್ನು ತಗೊಂಡ್ ಹೋಗಿಯೂ ಪೂಜೆ ಮಾಡಿ ಬರೋ ಪುಣ್ಯ ಅಷ್ಟರಲ್ಲೇ ಇದೆ, ಅದ್ರ ಬದಲು ಇದಕ್ಕಾದ್ರೂ ನೀರನ್ನ ಹಾಕಿದ್ರೆ ಆ ಜೀವ ಉಳಿಯುತ್ತೆ ಅಂತ ಹೇಳಿ ಕಥೆಯ ಬಾಯಲ್ಲಿ ಗಂಗೆಯನ್ನು ಸುರಿಯುವಾಗ ಪುರಂದರ ವಿಠಲ ಪ್ರಕಟನವಾಗ್ತಾನೆ. ಯಾವ ಗಂಗೆಗೆ ಜನಕನ ಆದನೋ, ಯಾವ ಗಂಗೆ ತನ್ನ ಪಾದದಿಂದಲೇ ಹುಟ್ಟುತ್ತೋ ಆ ಗಂಗಾ ಜನಕಿಯನ್ನ ಬಾಯಲ್ಲೇ ಗಂಗೆನ ಹೊಯ್ತಾ ಇರ್ತಾರೆ ಏಕನಾಥ. மத்ஸ்யாவதாரமா, கூர்மாவதாரமா, நரசிம்மாவதாரமா எல்லாம் கேள்விப்பட்டிருக்கேன். எனக்காக ஒரு ಕழுதைಯ ಬಂದಿಯಾ ಪುರಂದರ ವಿಠಲ? ನನಗೋಸ್ಕರ ನೀನು ಒಂದು ಕತ್ತೆ ರೂಪದಲ್ಲಿ ಬರುವಂತ ಇದೀಯಾ? ಭಕ್ತ ಪರಾಧೀನ ಸೌಲಭ್ಯ ವಸ್ತು ಅಂತ ಗೊತ್ತು, ಆದ್ರೆ ಈ ತರಾನ ಎಂತೆಂತೋ ಮಹತ್ತರವಾದಂತಹ ಅವತಾರಗಳನ್ನ ವರ್ಣಿಸ್ತೀವಿ ವೇದದಲ್ಲಿ, ಆದ್ರೆ ಕತ್ತೆ ರೂಪದಲ್ಲಿ ಬಂದಿದೆಯಲ್ಲ, ನಾನ್ ಯಾವ ರೂಪದಲ್ಲಾದ್ರೂ ಬರ್ತೀನಿ, ವಿಶ್ವವೇ ನನ್ನ ರೂಪ, ನಾನ್ ಯಾವ ರೂಪದಲ್ಲಾದ್ರೂ ಬರ್ತೀನಿ ಅನ್ನೋ ಶಕ್ತಿಗಿಂತ ನಾನ್ ಯಾವ ರೂಪದಲ್ಲಿ ಬಂದ್ರು ನೀನೇ ಪುರಂದರ ವಿಠಲ ಅಂತ ನನ್ನನ್ನು ಗುರುತಿಸೋ ನಿನ್ನ ಭಕ್ತಿ ಏಕನಾಥರೇ. ನಿಮ್ಮ ಭಕ್ತಿಯೇ ಮೇಲು, ನನ್ನ ಶಕ್ತಿ ಅಲ್ಲ. ಇದೇ ಸಾನ್ನಿಧ್ಯ ಪ್ರಾಪ್ತಿ. ಎಲ್ಲರಲ್ಲೂ ಭಗವಂತನನ್ನ ನೋಡುವುದು, ಸಕಲದರಲ್ಲೂ ಭಗವಂತನ ನೋಡೋದು, ಅದು ಹೇಳಕ್ ಈಸಿ, ಆದ್ರೆ ಕಷ್ಟ ಮಾಡೋದು. ಎಲ್ಲಿ ನಿಮ್ ಮನೇಲಿ ನಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ನೋಡೋಣ, ಆಗುತ್ತಾ?
ಸುಜಾತ ಮಾಮಿ ಮನೆಗೆ ಹೋಗ್ತೀನಿ, ನಾನು ಫೋಟೋ ಇಟ್ಟಿರ್ತಾರೆ ದೇವ್ರ ಮನೆಯಲ್ಲಿ. ಏನೋ ಮಾಮಿ ಇದೆ ಅಂತೀನಿ ನಾನೇ. இங்கதான் சொன்னேளே சகலத்திலயும் பெருமாளைய பாரு ಅಂತ. அதனாலதான் உங்களுக்குள்ளேயே நான் பெருமாளை பார்த்துட்டேன். ನಡೆಯೋತ ವಿಚಾರವಾಯ್ತು ಆಗಲ್ಲ. ಆದ್ರೆ ಸಕಲರಲ್ಲೂ ನಾವು ಭಗವಂತನನ್ನ ನೋಡ್ತೀವಿ ಅನ್ನೋದು ನಮಗೆ ಭಾಸವಾಗ್ಬೇಕಾದ್ರೆ ಅವರ ಆನ್ಸರ್ ಏನು? ಸ್ಮರಣೆಯಲ್ಲೇ ನಮಗೆ ಭಾಸವಾಗುತ್ತೆ. ಕರೆಕ್ಟಾ? ಈ ಸ್ಮರಣೆ ನನ್ನಲ್ಲಿ ಯಾವಾಗ್ಲೂ ಅಳಿದೇ ಇರೋ ತರ ಮಾಡ್ತಾ ಪರಮಾತ್ಮ ಅಂತ ಪ್ರಹ್ಲಾದ ಸಾನ್ನಿಧ್ಯಾಪೇಕ್ಷೆಯಿಂದ ಸ್ಮರಣೆಯನ್ನ ಕೇಳ್ಕೊತಾ ಇದ್ದಾನೆ. ನೆಕ್ಸ್ಟ್ ಶೈಲಮಾಮಿ. ದೃಷ್ಟ ಮಾಯಾ ದಿವಿ ವಿಭೋಖಿಲಧಿಷ್ಣ್ಯಪಾನ ಆಯುಃ ಶ್ರಿಯೋ ವಿಭವ ಇಚ್ಛತಿ ಯಾಂಜನೋಯಂ ಯೇಸ್ಮತ್ ಪಿತುಃ ಕುಪಿತಃ ಸ ವಿಜೃಂಭಿತಭ್ರೂ ವಿಸ್ಫೂರ್ಜಿತೇನ ಲುಲಿತಾಃ ತತು ತೇ ನಿರಸ್ತಃ. ದೃಷ್ಟ ಮಾಯಾ ವಿಭೋಖಿಲಧಿಷ್ಣ್ಯಪಾನ ಆಯುಃ ಶ್ರಿಯೋ ವಿಭವ ಇಚ್ಛತಿ ಯಾಂಜನೋಯಂ ಯೇಸ್ಮತ್ ಪಿತುಃ ಕುಪಿತಃ ಸ ವಿಜೃಂಭಿತಭ್ರೂ ವಿಸ್ಫೂರ್ಜಿತೇನ ಲುಲಿತಾಃ ಸತು ತೇ ನಿರಸ್ತಃ. ದೃಷ್ಟಾ ಮಯಾ ದಿವಿ ವಿಭೋ ಖಿಲಧಿಷ್ಣ್ಯಪಾನಃ ಮಾಯುಃ ಶ್ರಿಯೋ ವಿಭವ ಇಚ್ಛತಿ ಯಾಂಜನೋಯಂ ಯೇಸ್ಮತ್ ಪಿತುಃ ಕುಪಿತಃ ಸ ವಿಜೃಂಭಿತಭ್ರೂ ವಿಸ್ಫೂರ್ಜಿತೇನ ಲುಲಿತಾಃ ಸತು ತೇ ನಿರಸ್ತಃ. ದೃಷ್ಟಾ ಮಯಾ ದಿವಿ ವಿಭೋ ಖಿಲಧಿಷ್ಣ್ಯಪಾನಃ ಮಾಯುಃ ಶ್ರಿಯೋ ವಿಭವ ಇಚ್ಛತಿ ಯಾಂಜನೋಯಂ ಯೇಸ್ಮತ್ ಪಿತುಃ ಕುಪಿತಃ ಸ ವಿಜೃಂಭಿತಭ್ರೂ ವಿಸ್ಫೂರ್ಜಿತೇನ ಲುಲಿತಾಃ ಸತು ತೇ ನಿರಸ್ತಃ. ಹೇ ಪ್ರಭೋ, ಜೀವನದಲ್ಲಿ ಏನೆಲ್ಲ ಅಸೌಖ್ಯಗಳಿದೆಯೋ ಅದನ್ನೆಲ್ಲ ನಾನು ನಿರಾಕರಿಸ್ತೀನಿ. ಯಾವ್ದು ಅಸೌಖ್ಯ ಅಂತ ಫಸ್ಟ್ ಗೊತ್ತಾದ್ರೆ ತಾನೆ ನಿರಾಕರಿಸಕ್ ಗೊತ್ತಾಗೋದು ಅಲ್ವಾ? ಸೌಖ್ಯವನ್ನ ಸ್ವೀಕರಿಸ್ತೀನಿ, ಅಸೌಖ್ಯವನ್ನ ನಿರಾಕರಿಸ್ತೀನಿ ಅನ್ನಕ್ಕೆ ಯಾವ್ದು ಅಸೌಖ್ಯ ಅಂತ ಗೊತ್ತಾಗ್ಬೇಕಲ್ವಾ ಫಸ್ಟ್. ಸುಜಾತ ಮಾಮಿಗ್ ನೆಗಡಿ ಅನ್ಸುತ್ತಲ್ವಾ? ಕೆಮ್ಲು ನೆಗಡಿ ಇಲ್ಲದು ಅಲರ್ಜಿ ಒಂಥರ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಇರುತ್ತೆ. ಒಂದ್ ಸ್ವಲ್ಪ ಹೊತ್ತು ಒಂದ್ 1 ಅವರ್ ತರ ಇರುತ್ತೆ, ಆಮೇಲೆ ಸರಿ ಆಗುತ್ತೆ. ವೆರಿ ಗುಡ್. ಈಗ ಅಲರ್ಜಿ ಅನ್ನೋದು ಅಸೌಖ್ಯ ಅವರಿಗೆ. ಅದನ್ನ ನಿರಾಕರಣೆ ಮಾಡ್ತೀನಿ ಅನ್ನಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವ್ದ್ರಿಂದ ಈ ಅಲರ್ಜಿ ಬಂದಿದೆ ಅಂತ ಗೊತ್ತಾದ್ರೆ ಅಲರ್ಜಿಗೆ ನಿವೃತ್ತಿ ಗೊತ್ತಾಗುತ್ತೆ. ಕರೆಕ್ಟಾ? ಅಲರ್ಜಿ ಸರಿ, ಯಾವ್ದ್ರಿಂದ ಬಂದಿದೆ ಅಂತ ಗೊತ್ತಿಲ್ಲ ಅಲ್ವಾ? ನಂಗೆ ವೀಳ್ಯದೆಲೆ ಘಮ ತುಂಬಾ ಇಷ್ಟ, ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ. ನಾನೇನ್ ಎಲಡಿಕೆ ಹಾಕೊಂಡು ಸುಣ್ಣ ಬಳ್ಕೊಂಡೋದಕ್ಕೆ ಆತರ ಹಾಕೋತಾ ಇರ್ಲಿಲ್ಲ. ನಂಗೆ ಆ ವೀಳ್ಯದೆಲೆ ಇಷ್ಟ ಆದ್ರಿಂದ ಎಲ್ಲಾರು ಆ ತೊಟನ್ ಬಿಡ್ಸಿ ಕೆಳಗಡೆ ಹಾಕೋರಲ್ವಾ, ಆ ತೊಟ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತೊಳೆದ್ಬಿಟ್ಟು ಅದನ್ನ ತಿಂತಾ ಇದ್ದೆ. ಎಲೆ ತಿಂತಾ ಇರ್ಲಿಲ್ಲ. ತುಂಬಾ ವರ್ಷಗಳ ತೊಟ ತಿಂತಾ ಇದ್ದೆ ನಾನು. ಆ ತಿನ್ಬಾರ್ದಂತೆ ನಂಗೆ ಗೊತ್ತಿಲ್ಲ. ನಂಗೆ ಆ ಘಮ ತುಂಬಾ ಇಷ್ಟ, ತಿಂತಾ ಇದ್ದೆ. ಆಮೇಲೆ ಯಾವ್ದೋ ಒಂದ್ ಸಂದರ್ಭದಲ್ಲಿ ಗಂಟ್ಲೆಲ್ಲ ನೋವು ಬಂದು ಗಂಟ್ಲೆಲ್ಲ ಅಲರ್ಜಿ ಆಗಿ ಒಂಥರ ಗದಗಟ್ ತರ ಒಳಗಡೆಯಿಂದ ಊತ, ಇಲ್ಲೆಲ್ಲ ನೋವು, ಜೋರ್ ಜ್ವರ, 3 ದಿನ ಇನ್ಫೆಕ್ಷನ್. ಆಮೇಲೆ ನಿಧಾನಕ್ಕೆ ಯಾವ್ದ್ರಿಂದ ಇದು ಬರುತ್ತೆ ಅಂತ ನಮ್ಮಮ್ಮ ಅಪ್ಪ ಎಲ್ರಿಗೂ ಯೋಚನೆ. ಟಾನ್ಸಿಲೈಟಿಸ್ಗೆಲ್ಲ ಮೆಡಿಸಿನ್ ಕೊಡ್ಸಾಯ್ತು, ಎಲ್ಲ ನಿವೃತ್ತಿ ಆಗೋಯ್ತು ಅಂತಾರೆ. ನೋಡಿದ್ರೆ ಯಾವ ಫಂಕ್ಷನ್ ಹೋಗಿ ಬಂದ್ರು ಇವ್ನ್ ಜ್ವರ ಮಲಗ್ತಾನಲ್ಲ ಅಂತ.
ಆ ಫಂಕ್ಷನ್ ನಲ್ಲಿ ಎಲ್ಲಾರು ಕಿತ್ತಾಕೋರಲ್ವಾ ಆ ಊಟದಲ್ಲಿ. ಊಟ ಎಲ್ಲ ಆದ್ಮೇಲೆ ತಾಂಬೂಲ ಇಟ್ಟಿರ್ತಾರ ನೋಡಿ, ಅಲ್ಲೆಲ್ಲ ಕಿತ್ತಾಕೋರ್ ನೋಡಿ ಆ ಎಲೆ ಇದು ಕಾಂಬನ್ನ. ಅದನ್ನ ತಗೊಂಡ್ ಬಂದ್ ನಾನ್ ತೊಳ್ಕೊಂಡ್ ತಿಂತಾ ಇದ್ದೆ. ಕೊನೆಗೆ ನಮ್ಮ ಅಮ್ಮ ಒಂದಿನ ಗಮನಿಸ್ಕೊಂಡ್ರು. ಮೋಸ್ಟ್ಲಿ ಅದು ವೀಳ್ಯದೆಲೆ ರಸ ಆಗ್ಲಿ ಅದು ಅಲರ್ಜಿ ಇಕ್ಲು. ಸರಿ, ಇವತ್ತಿನ ದಿನ ಜ್ವರ ಗಿರ ಏನೂ ಇಲ್ಲ, ಫಂಕ್ಷನ್ನು ಇಲ್ಲ, ಏನೂ ಇಲ್ಲ, ತಾಳು ನೋಡೋಣ ಅಂತ ಅದೇ ಕೆಲ್ಸವಾಗಿ ವೀಳ್ಯದೆಲೆ ತರಿಸ್ಬಿಟ್ಟು ತೊಟಾರ್ ಮಾತ್ರ ಕಿತ್ತು ನಮ್ಮಮ್ಮ ತಿನ್ನಕ್ ಕೊಟ್ರು. ಕುರ್ತೇಟಿಗೆ ಅದರಿಂದ ಅಲರ್ಜಿ ಶುರುವಾಯ್ತು. ಗಂಟ್ಲೆಲ್ಲ ಊದಿತು. ಅದೇ ಪ್ರಕಾರ ಗದಗಟ್ಟು ತರ ಇಲ್ಲೆಲ್ಲ ವಿಪರೀತ ಅತೀತ ನೋವು. 3 ದಿನ ಜ್ವರ. ಯಾವ ಆಂಟಿಬಯೋಟಿಕ್ ಏನು ಮಾಡ್ತಾ ಇರ್ಲಿಲ್ಲ ಅದಕ್ಕೆ, ಆ ಜ್ವರಕ್ಕೆ. ಅದೊಂಥರ ಜ್ವರ, ಹೊದ್ಕೊಂಡ್ ಮಲ್ಕೊಳ್ಳೋ ಅಂತ ಜ್ವರ ಅಲ್ಲ ಅದು, ಒಟ್ನಲ್ಲಿ ಜ್ವರ. ಅವಾಗ ಗೊತ್ತಾಯ್ತು, ಓಹೋ ಇದರಿಂದ ನಿನಗೆ ಅಲರ್ಜಿ, ಇನ್ನಿಂದ ವೀಳ್ಯದೆಲೆ ಸುದ್ದಿಗ್ ಬರ್ಬೇಡ ಜೋಕೆ. ನಮ್ ಪಕ್ಕದ ಮನೆಯವ್ರು ಒಬ್ರು ಇದ್ರು, ಅವ್ರ ಮಲ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ. ಮೂಡ್ಕೊಂಡು ಅರ್ಧ ಗಂಟೆಗೆ ಮೂಗು ಕಣ್ಣು ಬಾಯಿ ಎಲ್ಲ ಊದ್ಬಿಡೋದು, ಕೆಂಪು. ಮೊದ್ಲೇ ಬೆಳ್ಳಗಿದ್ರು, ಎಲ್ಲ ಒಳ್ಳೆ ಕೋತಿ ಮುಖ, ಜೋಕರ್ ತರ ಕಾಣೋದು. ಅವ್ರಿಗೆ ಗೊತ್ತಿಲ್ಲ ಪಾಪ. ಆಮೇಲೆ ಡಾಕ್ಟರ್ ಹೇಳಿದ್ರಂತೆ, ಏನೇನ್ ಮುಡಿತೀರ ತಲೆಗೆ ಅಂತ. ಇದು ಮಲ್ಗೆ ಹೂವ, ದಯವಿಟ್ಟು ಇನ್ಮೇಲಿಂದ ಮುಡಿಬೇಡಿ, ಅದರಿಂದಾನೇ ನಿಮ್ಗೆ ಅಲರ್ಜಿ. ಅಲರ್ಜಿ ಯಾವ್ದಿದೆಯೋ, ಅಸೌಖ್ಯತೆ ಯಾವ್ದಿದೆಯೋ, ಅದ ಅಸೌಖ್ಯ ಅಂತ ಕಂಡುಕೊಳ್ಳೋದು ತುಂಬಾ ಮುಖ್ಯ. ಕರೆಕ್ಟಾ? ಅದ್ ಗೊತ್ತಾಗೋದ್ರೆ ಇಮ್ಮಿಡಿಯೇಟ್ ಆಗಿ ವರ್ಜಿಸ್ತೀರ ನೀವು. ಅದನ್ನೇನು ಸ್ವೀಕರಿಸಕ್ಕೆ ಹೋಗೋದೇ ಇಲ್ಲ. ಆ ಅಸೌಖ್ಯದ ನಿರಾಕರಣೆ ಅನ್ನೋದು ಎರಡನೇದು. ನಿರಾಕರಿಸ್ಬೇಕದನ್ನ ಅಲ್ವಾ, ಸ್ವೀಕರಿಸಬಾರ್ದು. ಆದ್ರೆ ನಿರಾಕರಿಸೋದು ತಾನಾಗೆ ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ. ಅಸೌಖ್ಯ ಅನ್ನೋದು ಯಾವುದು ತಿಳಿಬೇಕಷ್ಟೇನೆ. ನನಗೆ ಈ ಸಂಸಾರವೆಂಬುವುದು, ಸ್ವರ್ಗ ಸುಖ ಎಂಬುವುದು, ಸಕಲ ಏನಪ್ಪಾ ಸೌಖ್ಯವಾಗಿ ಹಂಸತೂಲಿಕಾ ತಲಪದಲ್ಲಿ ಇದೀನಿ ಅನ್ನೋದು, ಅಥವಾ ರಾಜ್ಯಾಡಳಿತ, ರಾಜ್ಯಾಭಿಷೇಕ, ಅಥವಾ ಸಾರ್ವಭೌಮತ್ವ ಅನ್ನೋದೆಲ್ಲ ಅಸೌಖ್ಯ ಭಗವಂತ. ಅದನ್ನೆಲ್ಲ ನಿರಾಕರಿಸ್ತೀನಿ, ನಿನ್ನ ಸಾನ್ನಿಧ್ಯ ಒಂದೇ ನನಗೆ ಸೌಖ್ಯ. ಅದೆಪ್ಪಡಿ ತೆರಿಯು, ಅದೆಪ್ಪಡಿ ಪ್ರಹ್ಲಾದನಕ್ಕೆ ತೆರಿಯುನು? 5 ವಯಸ್ಸು ಕೂಡ ಆಗಲೆ, ಏನು பெரிய ಮೇಧಾವಿ ಎಕ್ಸ್ಪೀರಿಯನ್ಸ್ ಆயிருಕಾ? ಮಾಮನ್ ಕೇಳಿದ್ರೆ ಹೌದು ಅಂತಾರೆ, ಯಾಕಂದ್ರೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ನನ್ನನ್ ಕೇಳಿದ್ರೆ ಹೌದು ಅಂತೀನಿ, ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ, ಟೆಕ್ಸ್ಟ್ ಬುಕ್ ಓದಿದೀನಿ ಅಷ್ಟೇನೆ. ಕರೆಕ್ಟಾ ಶೈಲಾ ಆಂಟಿ? ನಾನು ಎಕ್ಸ್ಪ್ಲನೇಷನ್ ಏನೇ ಮಾಡಿದ್ರು ನಿಮ್ ಎಕ್ಸ್ಪೀರಿಯನ್ಸ್ ನನಗಾಗಿರುತ್ತಾ? ಆಗಿರುತ್ತಾ ಸುಜಾತಾ ಮಾಮಿ? ಪಟ್ಟಾದ ಎಕ್ಸ್ಪೀರಿಯನ್ಸ್ ಆಗಿದೆ, ಪಡಾನ ಪುಸ್ತಕತೆ ಬಡಿಚ ಎಕ್ಸ್ಪೀರಿಯನ್ಸ್ ಆಗದು. ಭಾಗವತದಲ್ಲಿ ಎಷ್ಟೋ ವಿಚಾರಗಳನ್ನ ನಾ ಹೇಳಬಲ್ಲೆ, ಬಟ್ ನಂಗೆ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ನೀವು ಕೇಳ್ತೀರಾ, ಆದ್ರೆ ಅದಕ್ಕಿಂತ ಅಮೋಘವಾದ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಆಗಿರುತ್ತೆ ಅಲ್ವಾ? ವಯಸ್ಸು ಅಂತರ ಅನ್ನೋದು, ದೊಡ್ಡವರು ಚಿಕ್ಕವರು ಅನ್ನೋದು ಏನಕ್ಕೆ ಮತ್ತೆ? ಏನಕ್ಕೆ? ಬರೀ ಸುಮ್ಮನೆ ಏಜ್ ಇಂದಾನ? ಆ ಏಜ್ಗೆ ತಕ್ಕಂತೆ ಎಲ್ಲೆಲ್ಲ ಉಳಿ ಏಟು ಬೀಳ್ಬೇಕು ಅದೆಲ್ಲ ಬಿದ್ದಾಗಿರುತ್ತೆ ಜಗತ್ತಲ್ಲಿ. ಜಗತ್ತೇ ಒಂದು ಆಚಾರ್ಯ. ಎಲ್ಲೆಲ್ಲ ಸ್ಟಡಿ ಏಟ್ ಕೊಡ್ಬೇಕು, ಎಲ್ಲೆಲ್ಲ ನಿಮ್ಮನ್ನ ರ್ಯಾಂಕ್ ಸ್ಟೂಡೆಂಟ್ ಆಗಿ ನಿಲ್ಲಿಸ್ಬೇಕು, ಆ ಜಗತ್ತು ಅನ್ನೋ ಯೂನಿವರ್ಸಿಟಿ ಎಲ್ಲಾದ್ರೂ ನಿಮ್ಮನ್ನ ಮಾಡಾಗಿರುತ್ತೆ. ಅದಕ್ಕೆ ಇನ್ನೊಬ್ರು ಪ್ರಿನ್ಸಿಪಲ್ ಬೇಕಿಲ್ಲ, ನೀವೇ ಪ್ರಿನ್ಸಿಪಲ್, ನೀವೇ ಪ್ಯೂನುವೆ, ಅಲ್ಲಿ ಎರಡು ನೀವೇ ಅಲ್ವಾ? ಹಾಗಾಗಿ that experience makes somebody to say this is ಅಸೌಖ್ಯ. that is why I'm going to do the ನಿರಾಕರಣೆ. ಈ 5 ವಯಸ್ಸು ಬಾಲಕ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಆದ್ರೆ ಅಸೌಖ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹೆಂಗೆ? ಶೈಲಾ ಮಾಮಿ ಉತ್ತರ ಕೊಟ್ರಿ, ಅನ್ಮ್ಯೂಟ್ ಮಾಡ್ಕೊಂಡ್ ಕೊಡಿ. ಅನುಭವ ನಮ್ಮ ಅಂತ ಇರಬಹುದೇನೋ ನಮ್ಮಲ್ಲಿ. ಅನುಭವ 5 ವಯಸ್ಸಲ್ಲಿ ಏನ್ ಅನುಭವ ಆಗಕ್ ಸಾಧ್ಯ? ಅನುಭವನೇ, ಯು ಆರ್ ರೈಟ್. ಅವನ ಅನುಭವದ ಪ್ರಕಾರ ಇದೆಲ್ಲ ಅಸೌಖ್ಯ ಅಂತ ಇದ್ದಾನೆ. ಈ ಸ್ವರ್ಗ ಸುಖ, ಈ ಒಂದು ರಾಜ್ಯಾಡಳಿತ, ಈ ಒಂದು ಸಾರ್ವಭೌಮತ್ವ, ನಾನೇ ಎಲ್ಲ ಅನ್ನೋದು, ಇದೆಲ್ಲ ಅಸೌಖ್ಯ ಅಂತ ಅವನ ಅನುಭವದ ಪ್ರಕಾರನೇ ಹೇಳ್ತಾ ಇದ್ದೀನಿ. ಏನ್ ಅವನ ಅನುಭವ? ಈಗ ಅವನ ತಂದೆ ಜೊತೆಲಿ ಇದ್ದಿದ್ರಿಂದ ಆ ಸುಖ ಸೌಖ್ಯ ಅದೆಲ್ಲ ಅನುಭವನೂ ಆಗಿದೆ. ಹಾಗೆ ಅವನ ಕಷ್ಟಗಳನ್ನ ತಂದೆ ಕೊಟ್ಟಾಗ ಆ ಅನುಭವನೂ ಅವನಿಗಾಗಿದೆ, ಆದ್ರಿಂದ ಹೇಳಿದ್ದಾನೆ ಅನ್ಸುತ್ತೆ. ವೆರಿ ಗುಡ್. ತಂದೆಯ ಜೊತೆ ಇರುವುದ ಅನುಭವವೇ ಈ ಅಸೌಖ್ಯತೆಗಳಿದ್ದು ಅನ್ನಕ್ಕೆ ಕಾರಣವಾಗಿದೆ ಅಲ್ವಾ? ಯಾವಾಗ ನನ್ನ ತಂದೆ
ಸಿಡಿಲು ಏಳೋ ತರ, ಸಿಡಿಲು ಬೀಳೋ ತರ, ಅಥವಾ ಯಾವ್ದು ವಾಲ್ಕೆನೋ ಎರಪ್ಷನ್ ಆಗೋ ತರ ಒಂದು ಸಲ ಚೀರಿ ಕೋಪಗೊಂಡ್ರೆ ನವಗ್ರಹಗಳು ಗಡಗಡ ಗಡ ಅಂತ ನಡಗವರು. ಎಂತಹ ಸ್ವರ್ಗ ಸುಖವನ್ನ ಅನುಭವಿಸುವ ಇಂದ್ರನು ತನ್ನ ಸಿಂಹಾಸನವನ್ನ ಬಿಟ್ಟು ಉರುಡ್ಕೊಂಡು ಬಂದು ನನ್ನ ತಂದೆಯ ಕಾಲಿನ ಕೆಳಗಡೆ ಬೀಳ್ತಾ ಇದ್ದ. ಹಂಗಿದ್ಮೇಲೆ ಸ್ವರ್ಗ ಸುಖವೂ ಅಸೌಖ್ಯ ತಾನೆ. ನವಗ್ರಹಗಳ ಆ ಒಂದು ಗ್ರಹ ವಿಚಾರಣೆ, ಗ್ರಹ ಭೇದಗಳು ಅಥವಾ ಗ್ರಹ ಸಂಚಾರವು ಅಸೌಖ್ಯ ತಾನೆ. ಯಾವ್ದು ತಾನೇ ಸೌಖ್ಯ ಪರಮಾತ್ಮ? ಇವನು ಗರ್ಜಿಸೋದಕ್ಕೆ 14 ಲೋಕಗಳು ಉರುಡ್ಕೊಂಡ್ ಬಂದು ಇವನ ಕಾಲಲ್ಲಿ ಅದರಡಿ ಚಿಂಡು ಬಂದು ಬೀಳೋದು ಅಂತೀವಲ್ವಾ, ಆ ತರ ಬೀಳೋದು. ಆದ್ರೆ ಇವನ ಗರ್ಜನೆಗೆ ಒಂದಿನಾದ್ರೂ ಪ್ರಹ್ಲಾದ ಬೀಳೋದಿರ್ಲಿ, ಸ್ಪಂದಿಸಿದ್ನ ಹೋಗ್ಲಿ? ಸ್ಪಂದಿಸಿದ್ನ? ನೀ ಮಾಡ್ಕೋ ಗರ್ಜನೆ. ಸಿಂಹ ಗರ್ಜನೆಯಾದ ನರಸಿಂಹನ ಗರ್ಜನೆಗೆ ಸ್ಪಂದಿಸ್ತ. ಅದೇ ರೌದ್ರ ಗರ್ಜನೆ, ಸಿಂಹ ಗರ್ಜನೆಯಾದ ತನ್ನ ತಂದೆಯ ಗರ್ಜನೆಗೆ ಉರುಡೋದಿರ್ಲಿ, ಸ್ಪಂದಿಸ್ಲೂ ಇಲ್ಲ. ಹಾಗಾಗಿ ಈ ವಿಷಯ ಸುಖಗಳೆಲ್ಲ ಎಷ್ಟೇ ಇದ್ರು ಎಲ್ಲ ಅಸೌಖ್ಯಕ್ಕೆ ಕಾರಣವಾಗುತ್ತೆ ಅಂತ ಗೊತ್ತಾದ್ಮೇಲೆ ಅದನ್ನ ನಿರಾಕರಣೆ ಮಾಡೋದೇ ನಮ್ಗೆ ಉತ್ತಮವ, ಅಥವಾ ಅದನ್ನ ಸ್ವೀಕಾರ ಮಾಡೋದೇ ನಮಗೆ ಉತ್ತಮವ ಅಂದ್ರೆ ನಿರಾಕರಣೆ. ನಮಗೆ ನೀವು ಹೇಳಿದಂತೆ ಸ್ಮರಣೆ ಒಂದೇ ಸೌಖ್ಯವನ್ನ ಕೊಡುತ್ತೆ, ಇನ್ಯಾವುದೂ ಸೌಖ್ಯವನ್ನ ಕೊಡಲ್ಲ. ಅತೀತವಾದ ನಂಬಿಕೆ, ಆ ನಂಬಿಕೆಯ ಮೇಲೆ ಸ್ಮರಣೆ. ಅದಕ್ಕೆ ಅಸೌಖ್ಯತೆ ಏನು ಅಂತ ಕಂಡು ಹಿಡ್ಕೋಬೇಕು. ಸೌಖ್ಯತೆ ಏನು ಅನ್ನೋದು ತಾನಾಗೆ ಬಂದ್ಬಿಡುತ್ತೆ. அசௌக்கியத்தை ಏನು ಅಂತ ಕಂಡು ಹಿಡ್ಕೋಬೇಕು. நிறைய டிஷ்ஷஸ் இருக்கு புஃபேல் போட்டுண்டு சாப்பிடுறதுக்கு. நமக்கு எது முடியாது ಅನ್ನೋದನ್ನ ಡಿಸೈಡ್ ಮಾಡಿದ್ರೆ முடியறது ತಾನಾ ಕಡಚುಡು. ತೈರ್ ಸಾಧು, ಶಾಸನ್ ಸಾಧು ಎಲ್ಲ ಇದೆ. ಅದು ಬಿಟ್ಬಿಟ್ಟು ಯಾವ್ದೋ ಆ ರೈಸು, ಈ ರೈಸು, ಭಾತು, ಅದ್ ಯಾವ್ದೋ ನಾರ್ತ್ ಇಂಡಿಯನ್, ಚೈನೀಸು, ಜಾಪನೀಸು ಏನೇನೋ ಇಟ್ಟಿರ್ತಾರೆ. ಈಗಂತೂ ಯಾವ್ದು ಇಲ್ಲ ಅಂತ ಕೇಳ್ತೀರಾ ಅಲ್ವಾ? ಎಲ್ಲ ಇರುತ್ತೆ. ಎಲ್ಲ ಇರೋದ್ರಲ್ಲಿ ನನಗ್ ಯಾವ್ದು ಬೇಕು ಅಂತ ಕಂಡು ಹಿಡ್ಕೋಬಾರ್ದು. ನನಗ್ ಯಾವ್ದು ವಿರುದ್ಧ ಅಂತ ನೀವ್ ನೋಡ್ಬಿಟ್ರೆ ನಿಮ್ಗೆ ಯಾವ್ದು ಬೇಕೋ ತಾನಾಗೆ ಸಿಕ್ಬಿಡುತ್ತೆ ಅಲ್ವಾ? ಎಲ್ಲಾರ್ನೂ ತಿಂತೀನಿ ಅಂತ ಹೋಗ್ತಾರೆ ಕೆಲವರು. ಹೊಟ್ಟೆನೂ ಅಪ್ಸೆಟ್ಟು, ಹೊಟ್ಟೆನೂ ತುಂಬಲ್ಲ. ನೋಡಿದೀರಾ? ಎಲ್ಲಾರ್ನೂ ಬಡ್ಸಿಸ್ಕೋತಾರೆ ಎಲೆನಲ್ಲಿ, ಎಲ್ಲಾರ್ನೂ ಬಿಟ್ಬಿಡ್ತಾರೆ. ಅದ್ರ ಮೇಲೆ ಅಚ್ಚುಕಟ್ಟಾಗಿ 2 ಡಿಶ್ ನೀವ್ ಅದ್ ಏನ್ ತಿಂತೀರೋ ಅದನ್ನ ಬಡ್ಸ್ಕೊಂಡ್ ನೋಡಿ. ಅಚ್ಚುಕಟ್ಟಾಗಿ ಹೊಟ್ಟೆ ಆದ್ರೂ ತುಂಬುತ್ತೆ, ಆರೋಗ್ಯವಾದ್ರೂ ಸರಿಯಾಗಿರುತ್ತೆ ಅಲ್ವಾ? ಸೊ ಆ ಒಂದು ಊಟ ಮಾಡೋ ತರ ಯಾವ್ದು ಮೊದ್ಲು ಅಸೌಖ್ಯವೋ ಅದನ್ನ ಪಕ್ಕಕ್ಕೆ ಎತ್ತಿಡ್ಬೇಕು. ನಮಗ್ ಬೇಡ ಅದು, ಬೇಡ ಅದು. ಹಾಗಲ್ಕಾಯಿ ಕಹಿ ಆದ್ರೂ ಪರವಾಗಿಲ್ಲ, ತಗೊಂಡ್ ಬಾ ಅದನ್ನ ಅಲ್ವಾ? ಏದೋ ಸಕ್ಕರೆ ಹಾಕಿದ ಪದಾರ್ಥ ಸಿಹಿ ಆದ್ರೂ ಪರವಾಗಿಲ್ಲ, ಬೆಲ್ಲ ಹಾಕಿದ್ರಾದ್ರೂ ಚೂರಿ ಬಾಯಿಗೆ ಇಟ್ಕೋತಾ ಇದ್ನೇನೋ. ಸಕ್ಕರೆ ಮೈದಾ ಅದರಷ್ಟು ವರ್ಸ್ಟ್ ಎಣ್ಣೆದಿಲ್ಲ, ತಗೊಂಡ್ ಹೋಗು ಅಂತ ರಿಜೆಕ್ಟ್ ಮಾಡಿದ್ರೆ ಏನಾಗತ್ತೆ? ತಾನಾಗೆ ಆರೋಗ್ಯ ಅಸೌಖ್ಯತೆಗೆ ಹೋಗಲ್ಲ, ಸೌಖ್ಯವಾಗೇ ಇರುತ್ತೆ. ನಮ್ಮ ಆತ್ಮ ಸ್ವರೂಪ ಅನ್ನೋದು ಯಾವಾಗ್ಲೂ ಸೌಖ್ಯವೇ. ಅದಕ್ಕೆ ಅಸೌಖ್ಯತೆ ಅನ್ನೋದೇ ಗೊತ್ತಿಲ್ಲ. ಯಾವ ರೀತಿ ಆತ್ಮಕ್ಕೆ ಸತ್ವ, ರಜಸ್ಸು, ತಮಸ್ಸು ಇಲ್ವೋ, ಶುದ್ಧ ಸತ್ವಮಯ ಅಂತ ನೀವು ನೋಡಿದ್ರೋ, ಅದೇ ಆತ್ಮಕ್ಕೆ ಅಸೌಖ್ಯತೆ ಅನ್ನೋದು ಏನು ಅಂತ ಗೊತ್ತಿಲ್ಲ. ಇಲ್ಲೂ ಅಗೇನ್ ಸ್ಮಿತಾ ಹೇಳ್ದಂಗೆ ಆತ್ಮ ಶರೀರ ಭಾವ. ಶರೀರದಿಂದ ನಾನು ಅನುಭವಿಸುವ ಗುಣಗಳು ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ. ಅದೇ ರೀತಿ ಶರೀರದಿಂದ ನಾನು ಅನುಭವಿಸುವ ಅಸೌಖ್ಯತೆ ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ. ನಾನು ಯಾವಾಗ್ಲೂ ನಿಮ್ಗೊಂದ್ ಮಾತು ಹೇಳ್ತೀನಿ. ಏನ್ ಹೇಳ್ತೀನಿ ಹೇಳಿ? ಅಯ್ಯೋ ಎಷ್ಟೋ ಹೇಳ್ತೀರಾ, ಅದನ್ನೆಲ್ಲ ನೆನಪಿಟ್ಕೊಳಕ್ಕಾಗತ್ತ ಅಲ್ವಾ? ಏನೋ ಹೇಳ್ತೀನಿ, ಕಾಮನ್ ಮಾತು, ಎಲ್ಲ ಬ್ಯಾಚಿಗೂ ಹೇಳ್ತೀನಿ ನಾನು ಅದನ್ನ, ಬರೀ ನಿಮ್ ಬ್ಯಾಚಿಗೆ ಅಲ್ಲ. ಏನ್ ಗೊತ್ತಾ? ನೀವು ಕ್ಲಾಸ್ ಅಟೆಂಡ್ ಮಾಡೋದ್ ಸಾಕು ನನಗೆ. ನೀವ್ ಬೇಕಾದ್ರೆ ಕ್ಲಾಸಲ್ಲೇ ಬಂದ್ ನಿದ್ದೆ ಮಾಡಿ, ಪರವಾಗಿಲ್ಲ, ಸೌಖ್ಯವಾದ ನಿದ್ದೆ ಆಗಿರುತ್ತದು. ಭಗವದ್ ವಿಚಾರಗಳು ಕಿವಿ ಮೇಲೆ ಬೀಳ್ತಾ ಇರುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಹೇಳ್ತೀನಾ ಇಲ್ವಾ ಈ ಮಾತನ್ನ? ಅದನ್ನು ನಿದ್ದೆ ಮಾಡ್ಕೊಂಡು ಕೇಳಿಸ್ಕೊಳ್ಳೋದ್ರಿಂದ ನೆನಪಿಲ್ಲ ಮಾಮ ಅನ್ಬೇಡಿ, ಅದೆಲ್ರಿಗೂ ನೆನಪಿರುತ್ತೆ. ನೀವು ನಿದ್ದೆ ಮಾಡಿದ್ರು ಪರವಾಗಿಲ್ಲ, ಕ್ಲಾಸಿಗೆ ಬಂದು ನಿದ್ದೆ ಮಾಡಿ ಅಂತೀವಿ ಅಲ್ವಾ? ಯಾಕೆ ಮಾಮ ಆ ತರ ಹೇಳ್ತೀರಾ? ಹಾಗಾದ್ರೆ ನಾವೇನ್ ಅಷ್ಟ್ ನಿದ್ದೆ ಮಾಡೋರ? ನಮ್ಗೇನ್ ಶ್ರದ್ಧೆನೇ ಇಲ್ವಾ? ನಾವೇನ್ ಕೇಳಿಸ್ಕೊಳ್ಳೋದೇ ಇಲ್ವಾ? ಪ್ರತಿ ಕ್ಲಾಸಲ್ಲೂ ಕೇಳಿಸ್ಕೊತೀವಿ,
ಒಂದ್ ಸ್ವಲ್ಪ ಇನ್ನೇನ್ 6:30 ಆಯ್ತು ಅಂದಾಗ ಕಣ್ಣೆಳಿಯುತ್ತೆ ಒಂಚೂರು ಅಷ್ಟೇನೆ ಅನ್ಬೋದು ನೀವು. ನಿಮ್ ಕಣ್ಣೆಳಿಯೋದು, ನಿಮ್ ನಿದ್ದೆ ಮಾಡೋದು ಅದೆಲ್ಲ ನನಗೆ ಯಾವ್ದು ಗಣನೆಗಿಲ್ಲ. ನೀವ್ ಬರೋದ್ ಮಾತ್ರ ಗಣನೆಗೆ. ಯಾಕೆ ಹೇಳಿ? ಪರಮಾತ್ಮನ ವಿಚಾರದಲ್ಲಿ ನಿದ್ದೆ ಮಾಡಿದ್ರು ಸುಖವಾದ ನಿದ್ದೆ. ಕಚೇರಿಲಿ ನಾವೆಲ್ಲ ಏನ್ 3 ಅವರ್ಸ್ ಕೇಳ್ಬಿಡ್ತೀವಿ ಅನ್ಕೊಂಡಿದೀರಾ ನೀವು? ತುಂಬಾ ಆಲಸೋ ತರ ಪರಬ್ರಹ್ಮ ನಿಷ್ಠೆಗೆ ಹೊರಟೋಗ್ತೀವಿ. ಯಾಕಂದ್ರೆ ಒಂದೋ ಎರಡೋ ಕೃತಿ ಮಿಸ್ ಮಾಡೇ ಮಾಡ್ತೀವಿ. ಕಣ್ಣೆಳದೇ ಎಳೆಯುತ್ತೆ, ನಿದ್ದೆ ಬಂದೇ ಬರುತ್ತೆ. ಆದ್ರೆ ಆ ನಿದ್ದೆ, ಅಸೌಖ್ಯತೆ ಅದೆಲ್ಲ ಯಾವುದಕ್ಕೆ? ಶರೀರಕ್ಕೆ ಸಂಬಂಧಪಟ್ಟಿರೋದು. ಕಚೇರಿ ತುಂಬಾ ಚೆನ್ನಾಗಿದೆ, ಸಂಗೀತ, ನಾದಬ್ರಹ್ಮವನ್ನ ಕೇಳಬೇಕು ಅನ್ನೋ ಮನಸ್ಸಲ್ಲಿ ಬಂದಿದ್ದೀರಾ ನೋಡಿ, ಆ ಮನಸ್ಸಿನ ಸೌಖ್ಯತೆ ಮೇಲೆ ಇದೆಲ್ಲ ಯಾವುದು ಗಣನೆಗೆ ಬರಲ್ಲ. ನನ್ನ ಕ್ಲಾಸು ನಾನು ಅಟೆಂಡ್ ಆಗ್ಬೇಕು, ವಿಚಾರಗಳನ್ನ ವಿಮರ್ಶೆ ಮಾಡಿ ನೋಡ್ಬೇಕು ಅಂತ ಭಾಗವತಕ್ಕೆ ಬಂದಿದ್ದೀರಾ ನೋಡಿ, ಆ ಮನಸ್ಸಿನ ಮೇರೆಗೆ ಇದೆಲ್ಲ ಕಣ್ಣೆಳೆದ್ರೆ ಎಳೀಲಿ, ಒಂದ್ ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ನಿಮ್ಗೆ ಎಚ್ಚರ ಆಗುತ್ತೆ, ಪರವಾಗಿಲ್ಲ ಅಲ್ವಾ? ಆ ತರ ಸೌಖ್ಯಾಸೌಖ್ಯಗಳು ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿರೋದು. ಲೆಟ್ ಮೀ ಡೂ ದ ನಿರಾಕರಣ ಆಫ್ ದಟ್ ಅಂತ ಪ್ರಹ್ಲಾದ ಹೇಳ್ತಾನೆ. ದಾಸಾನುದಾಸತ್ವ ಅನನ್ಯಾರ್ಹ ಕೈಕರಿಕ್ ಇವತ್ ನಿಲ್ಲಿಸ್ಕೊಡೋಣ ಅಲ್ವಾ? ಸಾಕಷ್ಟೇ ಮಾಡಿದ್ವಿ ಇವತ್ತು. ಎಲ್ಲಿಂದ ಶುರು ಮಾಡಿದ್ವಿ? ಸರ್ವ ರಕ್ಷಣಾಕತ್ವ ಗುಣದಿಂದ ಶುರು ಮಾಡಿದ್ವಿ. 1, 2, 3, 4, 5 ಇನ್ನೊಂದು ಮಾಡ್ಬೇಡ. ಇದೆಲ್ಲ ತುಂಬಾ ಗಹನವಾದ ವಿಚಾರ. ಸರಳವಾಗಿ ನಿಮ್ಗೆ ಹೇಳ್ತಾ ಇದೀನಿ, ಅರ್ಥ ಆಗ್ತಾ ಇದೆ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದೊಂದಕ್ಕೆ ಒಂದೊಂದು ಕ್ಲಾಸ್ ತಗೋಬೇಕು. ಅಷ್ಟೊಂದು ವಿಚಾರಗಳ ಅಡಗಿದೆ. ಬೇಕಿಲ್ಲ ನಮ್ಗೆ ಅಷ್ಟು ಹೇಳಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ತರ ಮನಸ್ಸಿಂದ ವ್ಯಾನಿಷ್ ಆಗೋಗುತ್ತೆ. ಇಷ್ಟು ಸಾಕು ಆಯ್ತಾ? ಮಮ ಎಷ್ಟನೇದು ಶ್ಲೋಕ? 24ನೇದು. ತಸ್ಮಾದಮೋಸ್ತನುಭೃತ ಮಹ ಮಹಮಾಶಿ ಶೋಜ್ಞ ಆಯುಃ ಶ್ರಿಯಂ ವಿಭವ ವಿರಿಂಚಾತ ಅಲ್ವಾ ಅದು? ವಿರಿಂಜಾತ ನೇಚ್ಛಾಮಿ ತೇ ವಿಲುಲಿತಾ ನುರುವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ. ನಿಜ ಭೃತ್ಯ ಪಾರ್ಶ್ವಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ತಸ್ಮಾದಮೋಸ್ತನುಭೃತ ಮಹಮಾಶಿ ಶೋಂಜ ಆಯುಃ ಶ್ರಿಯಂ ವಿಭವಮೈಂದ್ರಿಯಾ ಮಾ ವಿರಿಂಜಾತ ನೇಚ್ಛಾಮಿ ತೇ ವಿಲುಲಿತಾ ನುರುವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ. ಮಾಮ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಮಾಮ ಅನ್ಮ್ಯೂಟ್. ಹೇಳಿ. ತಸ್ಮಾದಮುಸ್ತನುಭೃತ ಮಹಮಾಶಿಶೋಜ್ಞ ಆಯುಷ್ಟ್ರಿಯಂ ವಿಭವಮೈಂದ್ರಿಯಮಾ ವಿರಿಂಚಾತ್ ನೇಚ್ಛಾಮಿ ತೇ ವಿಲುಲಿತಾನುರ್ವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ. ತಸ್ಮಾದಮೋಸ್ತಭೃತಾ ಮಹಮಾಶಿಶೋಜ್ಞ ಆಯುಷ್ಟ್ರಿಯಂ ವಿಭವಮೈಂದ್ರಿಯ ಮಾ ವಿರಿಂಚಾತ್ ನೇಚ್ಛಾಮಿ ತೇ ವಿಲುಲಿತಾನುರ್ವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ. ಹೇ ಭಗವನ್ನೇ, ಯಾವ್ದು ಅಸೌಖ್ಯ ಅಂತ ಗೊತ್ತಾಯ್ತೋ ಮತ್ತೆ ಮತ್ತೆ ಅದನ್ನ ಅಪೇಕ್ಷೆ ಮಾಡಿದ್ರೆ ನನಗ್ ಚೆನ್ನಾಗ್ ಗೊತ್ತು. ಕಾಲರೂಪಿಯಾಗಿ ನಾನು ಅಪೇಕ್ಷಿಸಿದನ್ನೆಲ್ಲ ನೀನು ಏನ್ ಮಾಡ್ತೀಯ? ಅಸೌಖ್ಯವಾದದ್ದನ್ನೆಲ್ಲ ನೀನು ಕಬಳಿಸ್ಬಿಡ್ತೀಯ. ಸಂಪತ್ತನ್ನ ಕೇಳ್ತೀನಿ, ಆಯುಷನ್ನ ಕೇಳ್ತೀನಿ, ಪದವಿಯನ್ನ ಕೇಳ್ತೀನಿ, ರೂಪವನ್ನ ಕೇಳ್ತೀನಿ, ದ್ರವಿಡವನ್ನ ಕೇಳ್ತೀನಿ, ವಿದ್ಯೆಯನ್ನ ಕೇಳ್ತೀನಿ,
ಅತೀತವಾದ ನೇಮ್ ಫೇಮಸ್ ಆಗೋದ್ನ ಕೇಳ್ತೀನಿ, ಎಲ್ಲವನ್ನೂ ನಾನು ನಿನ್ನಲ್ಲಿ ಕೇಳ್ಕೊತೀನಿ. ಆದ್ರೆ ಎಲ್ಲವನ್ನೂ ಕಾಲರೂಪಿಯಾಗಿ ಬಂದು ಒಂದಿಲ್ಲ ಒಂದು ದಿನ ಕಬಳಿಸಿ ಹೋಗ್ತೀಯಾ? ಇಷ್ಟು ಅಂಗ ವಂಗ ಕಳಿಂಗ ಕಾಂಬೋಜ ಮತ್ತೆ ಕೌಂತೆಯ ಅಂತ ಎಷ್ಟು ರಾಜರುಗಳು ಇವತ್ತು ನಾಮಾವಶೇಷಕ್ಕೂ ಯಾರಾದ್ರೂ ಇದಾರಾ? ಯಾರು ಗೊತ್ತೇ ಇಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದ್ಯಾರೋ ಒಬ್ರು ಕಳಿಸಿದ್ರು ಒಂದು ಲಿಸ್ಟ್ ನ, ಏನೋ ರಘುವಂಶ ಅಂತ, ರಾಮನ ವಂಶ ಇದು ಅಂತ. ಈಗ ತುಂಬಾ ನಡುವೆ ಎಲ್ಲ ಎಲ್ಲಾರು ಕಳಿಸ್ತಾರೆ. ಅದನ್ನ ಈಗ ಯಾಕೆ ಕಳಿಸ್ಬೇಕು ನನಗೆ ಗೊತ್ತಿಲ್ಲ. ಅದನ್ನ ರಘುವಂಶದಲ್ಲೇ ಕಾಳಿದಾಸ ನಮಗ್ ಕೊಟ್ಟಿದ್ದಾನೆ ದೊಡ್ಡದಾಗಿ ಅಲ್ವಾ? ಅದ್ರಲ್ಲಿ ಈಗ ಬೇರೆ ಕಳಿಸ್ಬೇಕಾ? ಯಾವ್ದೋ ರಘುವಂಶ ಅನ್ಕೊಂಡು ಏನೋ ಕಳಿಸ್ತಾರೆ. ಅದೆಲ್ಲ ಏನಕ್ ಪ್ರಯೋಜನ? ಒನ್ನತಕ್ಕೂ ಪ್ರಯೋಜನವಿಲ್ಲ. ರಘುವಂಶದಲ್ಲಿ ಶ್ರೇಷ್ಠತಮವಾದವನ್ ಯಾರು? ರಾಮಚಂದ್ರ. ಅವನ ಗುಣಗಳ ವರ್ಣನೆ ಬಿಟ್ರೆ ನಮ್ಗೆ ಇನ್ನೇನಾದ್ರೂ ಬೇಕಾಗಿದ್ಯಾ? ಅವನ್ ದಶರಥ ಪುತ್ರ ಅನ್ನೋದು ನಮಗ್ ಬೇಕಿಲ್ಲ ಅಸಲಿಗೆ, ಅಲ್ವಾ? ರಾಮದ ತತ್ವ ಏನು ಅನ್ನೋದು ಮುಖ್ಯವಾಗುತ್ತೆ ಹೊರತು ರಾಮ ಮುಖ್ಯವಾಗಲ್ಲ ಅಲ್ಲಿ. ಆ ರೀತಿ ತತ್ವಪೂರಿತವಾದಂತಹ ನಿನ್ನ ಕೈಂಕರ್ಯವೇ ನನಗೆ ಪ್ರಾಪ್ಯವಾಗಿರ್ಬೇಕು. ಇದನ್ನೇ ಏನಂತ ಕರೆಯೋದು? ದ್ವಯದಲ್ಲಿ ಭಕ್ತಿ ರೂಪಾಪನ್ನ ಕೈಂಕರ್ಯ ಜ್ಞಾನ ಅಂತ ಕರೆಯೋದು, ಆಯ್ತಾ? ವಾಟ್ ಇಸ್ ಮೋಕ್ಷ ಅನ್ನೋದು ಶ್ರೀ ವೈಷ್ಣವತ್ವ ಹೇಳಲ್ಲ. ಮೋಕ್ಷದ ನಂತರ ಏನು ಅನ್ನೋದೇ ಶ್ರೀ ವೈಷ್ಣವತ್ವ ಹೇಳೋದು ಅಂತ ಹೇಳಿದ್ದೆ ನಾನು ನಿಮ್ಗೆ, ಅಲ್ವಾ? ಸೊ ಹಾಗಾಗಿ ಈ ಮೋಕ್ಷದ ನಂತರದ ಇದೆಯಲ್ಲ, ಅದನ್ನ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ದಾಸಾನುದಾಸತ್ವ, ಅನನ್ಯಾರ್ಹ ಕೈಂಕರ್ಯ. ಅನನ್ಯ ಕೈಂಕರ್ಯ ಅನ್ನೋದು ಪರಮಾತ್ಮನಿಗೆ, ಅನನ್ಯಾರ್ಹ ಕೈಂಕರ್ಯ ಅಂದ್ರೆ ಪರಮಾತ್ಮನಿಂದ ಹಿಡಿದು ಪರಮಾತ್ಮನ ಭಕ್ತರ ಪರ್ಯಂತ ಕೈಂಕರ್ಯ. ಒಪ್ಕೋತೀರಾ? ಭಗವಂತನಿಗೆ ಯಾವತ್ತೂ ಅನನ್ಯ ಚಿಂತನೆ ಅನನ್ಯ ಕೈಂಕರ್ಯ ಎರಡೂ ಹಿಡಿಸಲ್ಲ. ಪರಮಾತ್ಮ ನಿನ್ನೇ ಚಿಂತಿಸ್ತೀನಿ, ಹೇ ಪರಮಾತ್ಮ ನಿನಗೆ ಕೈಂಕರ್ಯ ಮಾಡ್ತೀನಿ ಅಂದ್ರೆ ಹಿ ಡಸಂಟ್ ಲೈಕ್. ಅನನ್ಯಾರ್ಹ ಚಿಂತನಂ ಅನನ್ಯಾರ್ಹ ಕೈಂಕರ್ಯಂ, ಅದು ಪರ್ಯಂತ ಜರ್ನಿ ನಡಿಬೇಕು. ಬರೀ ನಿನಗಲ್ಲ, ನಿನ್ನ ಭೃತ್ಯರಾದವರಿಗೂ ನಾನು ಕೈಂಕರ್ಯವನ್ನ ಮಾಡ್ತೇನೆ. ನಿನ್ನ ಭೃತ್ಯನಲ್ಲಿ ನಾನು ನಿನ್ನನ್ನ ನೋಡ್ತೇನೆ, ಅಲ್ವಾ? ಆಂಡಾಳ அப்படித்தானே பண்ணினா? நாச்சியார் திருமொழி முழுவதும் ಅನನ್ಯಾರ್ಹ ಚಿಂತನಂ ಅನನ್ಯಾರ್ಹ ಕೈಂಕರ್ಯಂ ಅಂತ ತೋರ್ಸ್ಲಿಲ್ಲ. ಏನಂತ ತೋರ್ಸಿದ್ಲು? ಅನನ್ಯ ಚಿಂತನಂ ಅನನ್ಯ ಕೈಂಕರ್ಯಂ ತೋರ್ಸಿದ್ಲು. ಒಲದ್ನಾ? ಒಲದ್ನಾ? கனவுல மட்டும் வந்தா, அதனால கனா கண்டேன் தோழி நான். எல்லா பாருங்க 10 பாசுரத்துல கனா கண்டேன் தோழி நான், கனவு போல கண்டுட்டேடி. என்னது பிரயோஜனம்? எல்லாம் மத்தளம் கொட்ட வரிசங்கம் நின்றுதா முத்துடை தாபம் நிறைத்தாழ்ந்த பந்தர் கீழ் மைத்துடன் நம்பி மதுசூதன் வந்தான் என்று கைத்தளம் பற்ற எல்லாம் இதோ என் கையை பிடிச்சுட்டான். அப்படியே அம்மி மிதிச்சு அருந்தி பார்த்து நெட்டி ஓலி திருமாங்கல்ய தாரணம் எல்லாம் ஆயிடுத்து நினைக்கிற அந்த சமயத்துல கனா கண்டேன். ஐயோ இது கனவா? நனவில்லையா? இவ்வளவு நேரமா இப்படி எனக்கு வைபோகமா பரமாத்மனுடைய சாநித்தியமே கிடைச்சுடுத்தே அப்படின்னு நினைச்சேனே, கலைஞ்சுடுத்தா கனவு? ತೂಕத்துல ಇருந்து எழுந்துட்டேನಾ? ಕನವಾ ಇದು? போய் ಕನವಾ ಇದು? ಅಲ್ವಾ? ಕೇಳ್ಕೋತಾಳೆ, ಗಲಾಚ್ತಾಳೆ, ನಾನು ಏನ್ ತಪ್ಪು ಮಾಡಿದೆ ನಿನಗೆ? ಇಷ್ಟೆಲ್ಲ ಕೇಳ್ಕೊತಾ ಇದ್ದೀನಲ್ಲ, ಒಂದು ಭಕ್ತೆ ಕರುಣಿಸಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಕರುಣಾಶಾಲಿ ನೀನು? ಏನೋ ಭಕ್ತ ಪರಾಧೀನತ್ವ ಅಂತ ಎಲ್ಲ ಜಬ್ಬ ಹೊಡ್ಕೋತೀಯಾ ಅಂತ ಎಲ್ಲ ಕೇಳ್ತಾಳೆ. ಆಮೇಲೆ ಒಂದು ರಿಯಲೈಸ್ ಆಗುತ್ತೆ, ಅನನ್ಯ ಭಕ್ತಿ ಅನನ್ಯ ಕೈಂಕರ್ಯ ಪರಮಾತ್ಮನಿಗೆ ಹಿಡಿಸಲಿಲ್ಲ. ಅನನ್ಯಾರ್ಹ ಭಕ್ತಿ ಅನನ್ಯಾರ್ಹ ಕೈಂಕರ್ಯ, ಅದು ಪರ್ಯಂತ ಜರ್ನಿ ಮಾಡದೆ ಇದ್ರೆ ಪ್ರಯೋಜನವಿಲ್ಲ. ತಿರುಪಾವೈ ಮುழுக்க மார்கழி திங்கள் மதி நிறைந்த நாளாலிருந்த ಹಿಡಿದು வடங்கக்கடல் ಕಡೆಯಿಂದ ಮಾಧವನೇ ಕೇಶವನೇವರೆಗೂ ಅನನ್ಯ ಭಕ್ತಿ ಅನನ್ಯ ಕೈಂಕರ್ಯ ತೋರಿಸೋದೇ ಇಲ್ಲ ಅವಳು. 30 பாசுரமும் அனன்யார்ஹமான கைங்கரியம். பகவந்தா உனக்கு கைங்கரியம் அப்படி இல்லை, உன்னுடைய அடியார்களுக்கு நான் கைங்கரியம் பண்ணுவேன். பரமாத்மா உன்னை ஸ்மரிக்கிறேன் அப்படி இல்லை, உன்னுடைய அடியார்களை நான் ஸ்மரிக்க போறேன். ಅಡಿಯಾರ್ಗಳು ಯಾರು ಇಲ್ಲಿ? ತಿರುಪವೇಲಿ ಗೋಪಿಕೆಯರು, ಅಲ್ವಾ? ವೆರಿ ಈಸಿ ನೋಡಿ ಹೆಂಗಿದೆ ಇಂಟರ್ಪ್ರಿಟೇಷನ್ ಆಂಡಾಳ್ದು.
ஒரு ಗೋಪಿಕೆ ಯಾವುದು? ಅವಳು ಎಳ್ಪಿನಾಳ, ನಾಚಿ ಆಗ್ತದೆ ನೋಡಿಲಿ. ಪರಮಾತ್ಮನ್ ಬಿಟ್ರೆ ಬೇರೆ ಸ್ಮರಣೆ ಮಾಡ್ಲಿಲ್ಲ, ನಾಚಿ ಆಗ್ತದೆ ನೋಡಿಲಿ. ಪರಮಾತ್ಮ ಒಲಿಲಿಲ್ಲ. ಪರಮಾತ್ಮನ ಬಿಟ್ಟೇ ಸ್ಮರಣೆ ಮಾಡಿದ್ದು ತಿರುಪಾವೆಯಲ್ಲಿ. ಯಾರನ್ನ? ಗೋಪಿಕೆಯರ್ನ. ಇಮ್ಮಿಡಿಯೇಟ್ ಆಗಿ ಹೊರದ್ ಬಿಟ್ಟ. ಇವಳದ ಅಂಡಾಳ್ സത്യം പുറിഞ്ചുകൊടുത്തില്ലയാ കിട്ടവ ചിത്തം ചിറുകാലെ வந்து ಉನ್ನಡಿ ಸೇವಿತ್ತು ಇಲ್ಲಿಯಾ. ಸೊ ಎಲ್ಲಿವರೆಗೂ ಆ ಭೃತ್ಯರಾಗಿ ಇರುವವರನ್ನ ಸೇವೆ ನಾವು ಮಾಡಲ್ವೋ ಅಲ್ಲಿವರೆಗೂ ನಮಗೆ ಪರಿಶುದ್ಧತೆ ಅನ್ನೋದು ಬರುವುದಿಲ್ಲ. ಪ್ರಹ್ಲಾದ ಕೇಳ್ಕೊತಾನೆ, ನೃಸಿಂಹ உன்னை சேவிக்கிறேங்கிறது எனக்கு வேண்டவே வேண்டாம். உன்னுடைய ಭೃತ್ಯನಾன ಗರುಡನೆಯೋ ಹನುಮಂತನೆಯೋ ನೀತಿ ಸೂರಿಗಳೋ ಯಾರನ್ನೋ ಒಬ್ಬರನ್ನ ಸೇವಿಸ್ತೀನಿ ಸಾಕು, ಅದಕ್ಕೆ ನೀ ಅನುಮತಿ ಮಾಡಿಕೊಡು. ಇದನ್ನೇ ಹೇಳೋದು ಏನು? ದಾಸಾನುದಾಸತ್ವದಲ್ಲಿ ಅನನ್ಯಾರ್ಹ ಚಿಂತನೆ, ಅನನ್ಯಾರ್ಹ ಕೈಂಕರ್ಯ. ಅದು ಪರ್ಯಂತ ಇರೋದಕ್ಕೆ ತಾನೇ ಇವತ್ತಿಗೂ ನಮ್ಮಲ್ಲಿ ಆಚಾರ್ಯರ ಪ್ರಬಲತೆ ಅಷ್ಟು ಹೆಚ್ಚಾಗಿರುವುದು. ಶ್ರೀಮದ್ ನಾರಾಯಣನಿಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಲ್ಲ, ರಾಮಾನುಜರಿಗೆ ವಿಪರೀತ ಇಂಪಾರ್ಟೆನ್ಸ್ ಕೊಡ್ತೀವಿ. ತಿರುನಕ್ಷತ್ರ ಅಂತ ಯಾವ ದೇವರುಗಳಿಗೂ ಇಲ್ಲ. ರಾಮಾನುಜರ್ ತಿರುನಕ್ಷತ್ರ ಇದೆ, ದೇಶಿಕರಿಗೆ ತಿರುನಕ್ಷತ್ರ ಇದೆ, ಮಣವಾಳ ಮಾಮೈಗಳಿಗೆ ತಿರುನಕ್ಷತ್ರ ಇದೆ, ಒಂದೊಂದು ಆಳ್ವಾರುಗಳಿಗೂ ಅವತಾರ ತಿರುನಾಳ್ ಅಂತ ಇದೆ. ಎಲ್ಲಿ? ಎಲ್ಲಾ ದೇವರುಗಳಿಗೂ ಅವತಾರ ತಿರುನಾಳ್ ಇದೆಯಾ? இல்ல. என்னைக்கு வந்தார் ஸ்ரீரங்கநாதர் அப்படியே பிரணவாகார விமானத்தோட என்னைக்கு வெளியில வந்தார் ಗೊತ್ತಾ? ಸಮುದ್ರ ಸಮುದ್ರದ ಮಧ್ಯದಲ್ಲಿ புத்புதம் நீர் குமிழ் போல ஏதோ குமிஞ்சுது. பிரம்மா பார்த்துட்டே இருந்தார், அப்படியே படக்குன்னு வெளியில வந்தார் ரங்கநாதர். ஆனா டேட் தெரியுமோ? தெரியாது. ஆனா புண்ணியாம்போஜ விகாசாய பாபத்வாந்த க்ஷயாய ச ಶ್ರೀಮಾನ್ ಆವಿರಭೂತ್ ಭೂಮೌ ರಾಮಾನುಜ ದಿವಾಕರಃ. ராமானுஜர் என்னைக்கு வந்தார்? காந்திமதிக்கு சோமையாஜி கேசவ சோமையாஜிக்கு எங்க வந்தார்? ஸ்ரீபெரும்புதூர்ல வந்தார். எப்போ வந்தார்? இன்றைய நாளுக்கு கரெக்டா 1010 வருஷங்கள் இல்லையா? ಈ ತರ ಎಲ್ಲ ಕಣಕ್ಕಿಡ முடியும். ಆಚಾರ್ಯರು ರಾಮನವಮಿ, ಕೃಷ್ಣ ಜಯಂತಿ, ನರಸಿಂಹ ಜಯಂತಿ ಇದೆಲ್ಲ ಮಾಡ್ತೀವಲ್ವಾ ನಾವು? ಅದೆಲ್ಲ ಏನ್ ಹೇಳಿ? ಈಗ ನಿಮ್ ಬಾಯಲ್ಲೇ ಆನ್ಸರ್ ಬಂತು. ಹೇಳಿ. ಈಗ ಅದೇ ನಕ್ಷತ್ರದ ದಿವಸನೇ ತಾನೇ ನಾವು ಮಾಡೋದು, ಅದನ್ನೇ ತಾನೆ. ಅದು ಸರಿ. ಈಗ ಏನಂತ ಹೇಳಿದ್ರಿ ನೀವು ಆನ್ಸರ್ ಅಲ್ಲಿ? ಜಯಂತಿ ಅಂತ ಅಲ್ವಾ? ಜಯಂತಿ ಅಂದ್ರೆ ಏನು? ಹುಟ್ಟಿದಬ್ಬ ಅಲ್ಲ, ಹುಟ್ಟಿದ ಸ್ಮರಣಾರ್ಥವಾಗಿ ಆ ತಿಂಗಳು ಆ ನಕ್ಷತ್ರದಲ್ಲಿ ನಾನು ಪರಮಾತ್ಮನಿಗೆ ಸ್ಮರಣೆ ಮಾಡ್ತೀನಿ ಅಂತ ಇದೆಯೇ ಹೊರತು ಅದೇ ದಿನವೇ ಹುಟ್ಟಿದ ಅಂತ ಇದೆಯಾ? ಅದೇ ಪರ್ವದಲ್ಲಿ ಹುಟ್ಟಿದ ಅಂತ ಇದೆಯಾ? ನೋಡಿ, ತ್ರೇತಾಯುಗಕ್ಕೂ ಕಲಿಯುಗಕ್ಕೂ ಟೈಮ್ ಝೋನ್ ತುಂಬಾ ವ್ಯತ್ಯಾಸ. ಅದೇ ರೀತಿ ದ್ವಾಪರಕ್ಕೂ ಕಲಿಯುಗಕ್ಕೂ ವ್ಯವಹಾರದ ರೀತಿ ನೀತಿಗಳೇ ಪೂರ್ತಿ ಬೇರೆ. ಆಯ್ತಾ? ಒಂದು ಮನುಷ್ಯ 60,000 ಕಾಲ ಜೀವಿಸಿ ನಂತರ ಮಗು ಯೋಚನೆ ಮಾಡ್ತಾ ಇದ್ದ, ಅಯ್ಯೋ ನಮಗ್ ಪುತ್ರ ಸಂತಾನ ಇಲ್ವಲ್ಲ ಅಂತ ದಶರಥನ ಚರಿತ್ರೆ ಬರುತ್ತೆ. 60,000 ಜೀವಿಸಿದ್ಮೇಲೆ ನಮ್ಗೆ ಇವತ್ತೆಲ್ಲ ನೆಟ್ಟಗೆ 60 ವಯಸ್ಸು ಜೀವಿಸೋ ಹೊತ್ತಿಗೆ ಕೈಕಾಲು ಹುಡುಗೋಗುತ್ತೆ. குழந்தை எங்கிருந்து சத்யா ஏன் பாரத்தை தாங்கினா எனக்கு போரும் போருமா இருக்கு, அந்த பாரம் வேறையா ಅಂತ 60 ಇಯರ್ಸ್ಗೆ ನಾವು ಯೋಚನೆ ಮಾಡ್ತೀವಿ. ನೋಡಿ ಕಾಲಗತಿ ಎಪ್ಪಡಿ ಮಾರುವುದು ಪಂಗು. ಕಲಿಯುಗ ಧರ್ಮವೇ ಬೇರೆ, ತ್ರೇತಾಯುಗದ ಧರ್ಮವೇ ಬೇರೆ, ದ್ವಾಪರ ಯುಗದ ಧರ್ಮವೇ ಬೇರೆ. ನೀವೇನಂತ ಹೇಳಿದ್ರಿ? ನರಸಿಂಹ ಜಯಂತಿ ಅಂತೀವಿ, ಕೃಷ್ಣ ಜಯಂತಿ ಅಂತೀವಿ, ರಾಮ ಜಯಂತಿ, ರಾಮನವಮಿ ಅಂತೀವಿ. ನವಮಿ ತಿಥಿ ಚೈತ್ರ ಮಾಸದ ಪುನರ್ವಸು ನಕ್ಷತ್ರದಂದು ರಾಮ ಹುಟ್ಟಿದ ಸ್ಮರಣಾರ್ಥವಾಗಿ ನೀವು ರಾಮನವಮಿ ಮಾಡ್ತೀರಾ, ಆಯ್ತಾ? ಆದ್ರೆ ಅವತ್ತೇ ಹುಟ್ಟದ ಅನ್ನೋದಿಲ್ಲ. ಭಗವಂತನ ಪ್ರಕಟಣೆ ಯಾವಾಗ ಬೇಕಾದ್ರೂ ಆಗುತ್ತೆ ಅಲ್ವಾ? ಅದು ಒಂದು ಸ್ಮರಣೆ ಅಷ್ಟೇನೆ, ಅದು ಹುಟ್ಟದಬ್ಬ ಅಂತ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಅದನ್ನ ತಿರುನಕ್ಷತ್ರ ಅಂತ ಹೇಳಲ್ಲ. ಯಾವ ನಕ್ಷತ್ರದಲ್ಲಿ ಬೇಕಾದ್ರೂ ಹುಟ್ಟಬೋದಲ್ವಾ? ಕೃಷ್ಣನಿಗೆ ಇದೊಂದು ರೋಹಿಣಿ ಅಂತ ಇಟ್ಟಿದೀವಿ, ರಂಗನಾಥನಿಗೆ ಪುಬ್ಬ ಅಂತ ಇಟ್ಟಿದೀವಿ.
ಅದೇ ರೀತಿ ಶ್ರವಣ ಅಂತ ಶ್ರೀನಿವಾಸರಿಗೆ ಇಟ್ಟಿದೀವಿ ಅಷ್ಟೇನೆ ಅಲ್ವಾ. ಒಂದು ಸಾನ್ನಿಧ್ಯ ಪ್ರಕಟಣೆ ಭಗವಂತದ್ದು ಇಂಥ ದಿನ ಇಂಥ ತೇದಿ ಆಯ್ತು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಅದಕ್ಕೆ ಬಾಯಲ್ಲಿ ಬರುವಾಗ್ಲೇ ಜಯಂತಿ ಅಂತ ಬಂತು ಅಲ್ವಾ. ಕೃಷ್ಣಾವತಾರ ಆದ ಸ್ಮರಣೆಯನ್ನ ನೀವು ಮಾಡ್ತಾ ಇದ್ದೀರಾ. ಆದ್ರೆ ಕೃಷ್ಣಾವತಾರ ಕಾಲಘಟ್ಟದಲ್ಲಿ ಆ ದ್ವಾಪರದ ಜ್ಞಾನವೋ, ದ್ವಾಪರದ ಒಂದು ವ್ಯವಹಾರವೋ, ದ್ವಾಪರದ ತಿಥಿ ನಕ್ಷತ್ರಾದಿಗಳು ನಿಮ್ಗೆ ಗೊತ್ತಿಲ್ಲ. ಗೊತ್ತಿದ್ಯಾ? ದ್ವಾಪರದಲ್ಲಿ ಪರಮಾತ್ಮ ಇಂಥ ತಿಥಿ ಇಂಥ ನಕ್ಷತ್ರದಿಂದ ಹುಟ್ಟದ ಅಂತ ಹೇಳಿ ಅದರ ಸ್ಮರಣಾರ್ಥವಾಗಿ ಒಂದು ಸ್ಮರಣೆಯನ್ನ ಮಾಡ್ತೀರ. ಅದಕ್ಕೆ ನೋಡಿ ಸೌರ್ಯಮಾನ ಚಾಂದ್ರಮಾನಗಳ ಪ್ರಕಾರ ಕೃಷ್ಣ ಜಯಂತಿಯೋ ರಾಮನವಮಿಯೋ ಯುಗಾದಿನೋ ಎಲ್ಲ ಮಾರಿ 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 ಎರಡೆರಡು ಸಲ ಬರುತ್ತೆ. ನೋಡಿದ್ದೀರಾ? ನಾವೆಲ್ಲ ರಾಮನವಮಿ ಅಂತ ಇಲ್ಲಿ ಕೊಂಡಾಡ್ತೀವಲ್ವಾ, ಅದ್ಯಾವತ್ತೋ 15 ದಿನ ಆದ್ಮೇಲೆ ಶ್ರೀರಂಗದಲ್ಲಿ ಇನ್ನಿಕ್ಕೆ ರಾಮನವಮಿ, ತಮಿಳ್ನಾಡ್ಲೆಲ್ಲ ಇನ್ನಿಕ್ಕೆ ರಾಮನವಮಿ ಅಂತಾರೆ. ಇದು ರಾಮನವಮಿ ಮುಡಿಜುಡ್ತೆ ನಮಗೆಲ್ಲ. ಅದು ಒಂದು ಚಾಂದ್ರಮಾನ, ಸೌರ್ಯಮಾನದ ರಾಮನವಮಿ ಬೇರೆ ಇರ್ತಾರೆ. ಚಾಂದ್ರಮಾನದ ಪ್ರಕಾರ ರಾಮಾನುಜರ ತಿರುನಕ್ಷತ್ರ, ಸೌರ್ಯಮಾನದ ಪ್ರಕಾರ ರಾಮಾನುಜರ ತಿರುನಕ್ಷತ್ರ. ಎಲ್ಲಾದ್ರೂ ಕೇಳ್ಬಿಟ್ಟಿದ್ದೀರಾ? இருக்கா? தேசிகர் பிறந்த நாள் தேசிகன் திருநக்ஷத்திரம் சௌரியமானத்துல வேற சாந்திரமானத்துல வேற இருக்கா? ಶಂಕರ ಜಯಂತಿ, ಶಂಕರ ವಿಜಯ, ಶಂಕರ ವಿಜಯ ಯಾತ್ರೆ, ಶಂಕರರ ತಿರುನಕ್ಷತ್ರ ಅಥವಾ ಮಧ್ವಪತಿಗಳು ಹುಟ್ಟಿದಂತಹ ಆನಂದ ತೀರ್ಥರ ತಿರುನಕ್ಷತ್ರ, ಅದೆಲ್ಲ ಸೌರ್ಯಮಾನ ಚಂದ್ರಮಾನ ಎಲ್ಲಿಗೂ ಸೇರಲ್ಲ. ಅದೆಲ್ಲ ಒಂದೇ, ಏಕಃ ಒಂದೇ ಅಲ್ವಾ? ಒಪ್ಕೋತೀರಾ? ಸೊ ಇದ್ರಲ್ಲೇ ಅವತಾರ ಪುರುಷರ ಒಂದು ಆ ಒಂದು ಅವತಾರಿಕೆ ಅನ್ನೋದು ಅದರ ಸ್ಮರಣಾರ್ಥವಾಗಿ. ವಾಮನ ಜಯಂತಿ ಯಾರ ಗೊತ್ತು? ಸುಜಾತ ಮಾಮಿ. ಬಟ್ ಮಾಡ್ತಿರಲ್ಲ ವಾಮನ ಜಯಂತಿ, ತಿರುವೋಣಂ ಅಂತ ಹೇಳಿ. ಏನಕ್ ಮಾಡೋದು ವಾಮನ ಜಯಂತಿ ಅಂದ್ರೆ ವಾಮನನ ರೂಪದಲ್ಲಿ ಪ್ರಕಟನವಾದ ಪರಮಾತ್ಮ ಅಂತ ಸ್ಮರಣಾರ್ಥವಾಗಿ. ಇಷ್ಟೆಲ್ಲ ಹೇಳ್ತೀವಿ. ಪರಶುರಾಮ ಜಯಂತಿ ಯಾರಾದ್ರೂ ಮಾಡಿರೋದು ನೋಡಿದೀರಾ? ಅಸಲಕ್ ಪರಶುರಾಮ ಹುಟ್ಲೇ ಇಲ್ಲ. ಅವತಾರಾನೇ ಒಂದು ಅಭಿವ್ಯಕ್ತಿ ವ್ಯಕ್ತ. ಅವನ ಮೇಲೆ ಪರಮಾತ್ಮ ಆವೇಶಗೊಂಡ ಅವನ ಪರಶುರಾಮ ಆದ ಅಷ್ಟೇ ಅಲ್ವಾ? ಸೊ ಈ ಪರಮಾತ್ಮನ ಅವತಾರಗಳಲ್ಲಿ ಯಾವುದು ಹುಟ್ಟು ಅನ್ನೋದಿಲ್ಲ. ಆ ಒಂದು ಇರುವಿಕೆಯ ಸ್ಮರಣಾರ್ಥವಾಗಿ ಒಂದು ದಿನ, ಒಂದು ನಕ್ಷತ್ರ, ಒಂದು ತಿಥಿಯನ್ನ ಇಟ್ಕೊಂಡು ನಾವು ಸೆಲೆಬ್ರೇಟ್ ಮಾಡ್ತೀವಿ ಹೊರತು ಪರಮಾತ್ಮನಿಗೆ ಅದಿಲ್ಲ. ಆಯ್ತಾ? ಅರ್ಥ ಆಯ್ತಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಅದಕ್ಕೆ ಅದ್ ಎರಡೆರಡು ಸಲ ಆ ಒಂದು ಗುರು ಪೂರ್ಣಿಮೆ ಮತ್ತೆ ಆ ಹನುಮತ್ ಜಯಂತಿ ಅದು ಎಷ್ಟ್ ಸಲ ಬಂದ್ ಹೋಗುತ್ತೋ ವರ್ಷದಲ್ಲಿ ನಮಗೆ ಗೊತ್ತಿಲ್ಲ. ಹನುಮತ್ ಜಯಂತಿ ಹೋದ್ ತಿಂಗಳೆಲ್ಲ ಮಾಡಿರ್ತಾರೆ, ತಕ್ಷಣ ಪಟಕ್ಕಂತ ಅದೇನೋ ದೇವಸ್ಥಾನಕ್ಕೆ ಹೋದ್ರೆ ಹನುಮತ್ ಜಯಂತಿ ಅಂತ ಇಡುತ್ತೆ. ಇಲ್ಲೇ ಹೆಂಗ ಪ್ರಕಾರ ಆಗಲ್ಲ, ಒಂಗ ಪ್ರಕಾರ ಆಚಿ ಅಂತಾರೆ ಅಲ್ವಾ? ಕನ್ಫ್ಯೂಷನ್. ಹನುಮಂತ ಜಯಂತಿ ಯಾವತ್ತಿಲ್ಲ. ಈಗ ಹೇಳ್ಕೊಳ್ಳಿ ಹನುಮಾನ್ ಚಾಲೀಸ, ಹನುಮತ್ ಜಯಂತಿ ಆಯ್ತು, ಮುಗೀತು. 40 ಪಟ 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 20 minutes சொல்லிட்டா ಮುಡಿದ್ಬಿಡ್ತು ಹನುಮತ್ ಜಯಂತಿ ಅಲ್ವಾ? ಸೊ ಆ ತರ ಪರಮಾತ್ಮನ ವಿಚಾರದಲ್ಲಿ ನಾವ್ ಏನಿದ್ರು ಆ ಸಾನ್ನಿಧ್ಯಾಪೇಕ್ಷೆಯನ್ನ ಯಾರು ಇಷ್ಟಪಡ್ತಾರೋ ಅನನ್ಯಾರ್ಹ ಚಿಂತನಂ, ಅನನ್ಯಾರ್ಹ ಭಕ್ತಿ, ಅನನ್ಯಾರ್ಹ ಏನು ದಾಸಾನುದಾಸತ್ವ. ನಿನಗೆ ಭೃತ್ಯನಾಗಿ ಸೇವೆ ಮಾಡೋದಲ್ಲ ಹೇ ಭಗವನ್ನೇ, ನಿನ್ನ ಅಡಿಯಾಳುಗಳಿಗೆ ನಾನು ಭೃತ್ಯನಾಗಿ ಇದಕ್ಕೆ ಇಷ್ಟಪಡ್ತೀನಿ. ಯಾವ ಸಿರಿ ಸಂಪತ್ತು ಎಲ್ಲ ನನ್ನ ತಂದೆಯ ಓರಿಗಣ್ಣಿನಿಂದಲೇ ಎಲ್ಲ ನಶ್ವರವಾಗೋದೋ ಅಂತಹ ನನ್ನ ತಂದೆಯನ್ನೇ ಮುಗಿಸ್ದೆ ನೀನು. ಹಂಗಿದ್ಮೇಲೆ ಆ ಯಾವುದೇ ಸಿರಿ ಸಂಪತ್ತಾಗ್ಲಿ, ಯಾವುದೇ ಐಶ್ವರ್ಯ ಜ್ಞಾನವಾಗ್ಲಿ ಎಲ್ಲವನ್ನೂ ನೀನು ಕಾಲರೂಪಿಯಾಗಿ ಕಬಳಿಸ್ತೀಯ. ನೀನು ಯಾವಾಗ್ಲೂ ನಮ್ಮನ್ನ ಉಳಿಸೋದು ಎಲ್ಲಿ ಅಂದ್ರೆ ನಿನ್ನ ಒಂದು ಕೈಂಕರ್ಯದಲ್ಲಿ. ಪ್ರಹ್ಲಾದ ಭಕ್ತಿಗ್ ಫೇಮಸ್ಸ ಅಥವಾ ಪ್ರಹ್ಲಾದ ಅವರ ಅಪ್ಪನ ಮೃತ್ಯುಗ್ ಫೇಮಸ್ಸ? ಹೇಳಿ. ಪ್ರಹ್ಲಾದನ ಅವ ಅಪ್ಪಕ್ಕೆ ಶಾಪ ಕೊಂಡವನ್ ಅವಂದಾನೆ ಅಂತ ಯಾರಾದ್ರೂ ಹೇಳ್ತಾರ? ಯಾವ್ದು ಫೇಮಸ್? ಭಕ್ತಿಗೆ. ಯಾಕಂದ್ರೆ ಇವನು ಮೃತ್ಯುವನ್ನ ತರ್ದೆ ಹೋಗ್ಲಿ ಅವ್ರಿಗೆ ಹಾಗೆ ಆಗತ್ತ ಅವ್ರ ತಂದೆಗೆ ಅಲ್ವಾ? ಭಕ್ತಿಗ್ ಫೇಮಸ್ಸು. ಭಕ್ತಿ ಅನ್ನೋದೇ ಅನನ್ಯಾರ್ಹ ಚಿಂತನ, ಅನನ್ಯಾರ್ಹ ದಾಸತ್ವಂ, ಅನನ್ಯಾರ್ಹ ಕೈಂಕರ್ಯಂ.
ಇದು ಭಕ್ತಿ ರೂಪಾಪನ್ನ ಕೈಂಕರ್ಯ. ದ್ವಯದಲ್ಲಿ ಇದಕ್ಕೆ ಏನಂತ ಕರಿತೀವಿ? ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ. ನಾನು ಇವಾಗ ಬರ್ಸಿದೀನಿ ಅಲ್ವಾ, ಫಸ್ಟ್ 30 ಶ್ಲೋಕದವರೆಗೂ ಉತ್ತರಾರ್ಧ ಪೂರ್ವಾರ್ಧ, ದ್ವಯದ ಪೂರ್ವಾರ್ಧ ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಅನ್ನೋದೇ ಪ್ರತಿಪಾದನೆ ಮಾಡ್ತಾನೆ ಅಂತ ನೋಡಿ ಇಲ್ಲಿದೆ ಅನನ್ಯಾರ್ಹ ಕೈಂಕರ್ಯ. ಆಕ್ಚುಲಿ 30 ಆದ್ಮೇಲೆ ಎಲ್ಲಾರ್ನು ಒಂದ್ ಚೈನ್ ತರ ಹಿಂಗೆ ನಾವು ಪೋಣಿಸ್ಬೇಕು, ಮಣಿ ಪೋಣಿಸ್ದಂಗೆ. ಅವಾಗ ಪೂರ್ತಿ ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಅನ್ನೋದಕ್ಕೆ ನಮ್ಗೆ ಅರ್ಥ ಸಿಗುತ್ತೆ. ಅರ್ಥವಾಯ್ತಾ? ಎನಿ ಡೌಟ್? ಸಾಕು ಇಷ್ಟು. ನೆಕ್ಸ್ಟ್ ಬರೋದು ಶರೀರ ವ್ಯಾಮೋಹ. ಅದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಥವಾ ಹೇಳ ಶರೀರ ವ್ಯಾಮೋಹ ನೆಕ್ಸ್ಟ್ ಕ್ಲಾಸ್ ಹೇಳ. ಯಾಕಂದ್ರೆ ತುಂಬಾ ಆಗ್ಬಿಟ್ರು ತುಂಬಾ ಹೆವಿ ಆಗುತ್ತೆ, ಸುಮ್ಮನೆ ಕವರ್ ಮಾಡ್ದಂಗ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡೂ ದಟ್. ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ? ಇವತ್ತು ಸತ್ಸಂಗದ ಮಹಿಮೆಯಿಂದ ಶುರು ಮಾಡಿದ್ವಿ. ನಂತರ ಸರ್ವ ರಕ್ಷಕತ್ವ ಕೂಡ ಭಗವಂತನ ಯಾವ ರೀತಿ ರಕ್ಷಿಸಲ್ಪಡ್ತಾನೆ ನಮ್ಮಲ್ಲಿ ಅನ್ನೋದನ್ನ ನೋಡಿದ್ವಿ. ನಂತರ ಸೃಷ್ಟಿ ಸ್ಥಿತಿ ಲಯ ಸ್ವರೂಪಿಯಾಗಿ ಹೇಗೆ ಶುದ್ಧ ಸತ್ವಮಯವಾದ ಆತ್ಮಗಳನ್ನ ನಮ್ಮ ಆತ್ಮದಲ್ಲಿಟ್ಟು ನಂತರ ಗುಣಗಳನ್ನ ಮಾತ್ರ ದೇಹಕ್ಕೆ ಸೇರಿಸಿ ತನ್ನ ಒಂದು ಲೀಲೆಯಾದ ಸೃಷ್ಟಿ ಸ್ಥಿತಿ ಲಯವನ್ನ ದೇಹದ ಮೂಲಕ ತೋರಿಸ್ತಾನೆ ಅಂತ ನೋಡಿದ್ವಿ. 16 ದೌರ್ಬಲ್ಯತೆಗಳು ಇರೋದು ಮುಖ್ಯವಲ್ಲ, ಅದರೊಟ್ಟಿಗೆ 8 ಸುಭದ್ರತೆ ಯಾವ ರೀತಿ ಆ ದೌರ್ಬಲ್ಯತೆಗಳನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ನಂತರ ಇದರಿಂದ ಸಾನ್ನಿಧ್ಯಾಪೇಕ್ಷೆ, ಕಂಡಿದ್ನೆಲ್ಲ ಅಪೇಕ್ಷೆ ಮಾಡೋದಲ್ಲ, ನಿನ್ನ ಸಾನ್ನಿಧ್ಯವನ್ನ ಅಪೇಕ್ಷಿಸ್ತೀನಿ ಅಂತ ಉರುದಿಯಾಗಿ ಆ ಮಗು ಎಪ್ಪಡಿ ಕಾಲೂರಿ ಅಪ್ಪ ನಿನ್ನ ಸಾನ್ನಿಧ್ಯವೇ ನನಗೆ ಅಲ್ಟಿಮೇಟ್ ಟಾರ್ಗೆಟ್ ಅಂತ ಹೆಂಗ್ ಹೇಳ್ತು ಅಂತ ನೋಡಿದ್ವಿ. ಸೌಖ್ಯಗಳನ್ನ ಹುಡ್ಕೊಂಡು ಹೋಗೋದಲ್ಲ, ಅಸೌಖ್ಯತೆಗಳು ಗೊತ್ತಾದ್ರೆ ಸೌಖ್ಯ ತಾನಾಗೆ ಸಿಗುತ್ತೆ ಅಲ್ವಾ? ಅಕ್ಕಿಯನ್ನ ಪರಿಶೀಲನೆ ಮಾಡೋವಾಗ ಅಕ್ಕಿ ಅಂತ ಕ್ವಾಲಿಟಿ ಅಂತ ನೋಡಲ್ಲ, ಕಲ್ಲಿದ್ಯಾ ಅಂತ ಮಾತ್ರ ನೋಡ್ತೀರಾ ಅಷ್ಟೇನೆ ಅಲ್ವಾ? ಕಲ್ಲಿದ್ಯಾ ಅಂತ ನೋಡಿದ್ರೆ ಅಕ್ಕಿ ತಾನಾಗೆ ಶುದ್ಧವಾದ ಅನ್ನ ಆಗುತ್ತೆ ಅಂತ ನಿಮಗೆ ಗೊತ್ತು. ಆ ಸೌಖ್ಯ ಗೊತ್ತಾದ್ರೆ ಸಾಲದು, ಅದನ್ನ ನಿರಾಕರಿಸ್ಬೇಕು. ಕಲ್ಲಿದೆ ಪರವಾಗಿಲ್ಲ ಈ ಅಕ್ಕಿಲಿ ಅಂತ ಬೇಯಿಸಕ್ ಹಾಕ್ತೀರಾ, ಅದನ್ನ ನಿವರ್ತಿ ಮಾಡ್ತೀರಾ, ಅದರಿಂದ ತೆಗಿತೀರಾ. ಸೊ ಆ ಸೌಖ್ಯಗಳನ್ನ ನಿಮ್ಮ ಜೀವನದಲ್ಲಿ ಹೇಗೆ ತೆಗೆದು ಹಾಕೋದು ಅನ್ನೋದನ್ನ ಕಂಡ್ಕೊಂಡ್ರೆ ಆ ಸಾನ್ನಿಧ್ಯಾಪೇಕ್ಷೆ ಇನ್ನು ಇಮ್ಮಡಿಸಿ ಏನಾಗತ್ತೆ? ದಾಸಾನುದಾಸತ್ವ. ಬರೀ ಪರಮಾತ್ಮನಿಗೆ ನಾನು ಶೇಷಭೂತ ವಸ್ತುವಾಗಿ ಇದ್ರೆ ಸಾಲ್ದು, ಪರಮಾತ್ಮ ಅದನ್ನ ಕನ್ಸಿಡರೇ ಮಾಡಲ್ಲ. ಪರಮಾತ್ಮನ ಅಡಿಯಾಳುಗಳಿಗೆ ನಾನು ಶೇಷಭೂತ ವಸ್ತುವಾಗಿ ಇರ್ಬೇಕು. நமக்கு தெரியவது இல்லையா? இருக்கிற ஆழ்வார்களியே ஒரு நாராயண நாமமும் பாடாத, ஒரு பெருமாளை பத்தியும் ஒரு திவ்ய தேசத்தை பத்தியும் ಉಲ್ಲೇಖನமே பண்ணாத ಮಧುರಕವಿ ಆಳ್ವಾರ್ಕೆ ಮೊದಲು ಮೋಕ್ಷಮೇ ಅಲ್ವಾ? ಯಾರನ್ನೂ ಹಾಡ್ಲೇ ಇಲ್ಲ ಅವರು, ಹಾಡಿದ್ದೆ ನಮ್ಮ ಆಳ್ವಾರ್ನ. ಒಂದು ದಿವ್ಯ ದೇಶದ ಬಗ್ಗೆ ಏನಾದ್ರು ಹಾಡಿದ್ರ? ಕುರುಕಾಪುರಿ ಬಗ್ಗೆ ಹಾಡಿದ್ರಷ್ಟೇನೆ. ಒಂದು ಭಗವಂತನ ಬಗ್ಗೆ ಏನಾದ್ರು ಹಾಡಿದ್ರ? வேறொன்றும் நான் அறியேன் வேதம் தமிழ் செய்த மாறன் ஷடகோபன். அந்த ஷடகோபரை பத்தி தான் அவர் பாடினார், வேற யார பத்தியும் பாடவே இல்லை. 11 ஸ்லோகங்கள், முத்தான 11 ஸ்லோகங்கள். ஆದ್ರೆ அந்த கண்ணினின் சிறுத்தாம்பம் மூலமா அவரு உண்மையான கண்ணின் நுண்ண சிறுத்தாம்பா போனாரு. ಗೊತ್ತಾಯ್ತಾ? 2 ಅರ್ಥ ಅದು. கண்ணினுண் சிறுத்தாம்பு, கண்ணனே உண் கயிறாலே ಶಿರುತ್ತು ಕಟ್ಟಿ ಇழுத்து, ತಾಂಬು ಕಟ್ಟಿ ಹಾಕುವುದು, ತಾಂಬು ಕೈರಾಲೆ ಕಟ್ಟಿ ಪೋಡುವುದು ಅಂತ ಒಂದರ್ಥ. ಕಣ್ಣಿನ್ ಶಿರುತ್ತಾಂಬು, ಸ್ಪ್ಲಿಟ್ ಬೇರೆ ಮಾಡಿ ಸ್ಪ್ಲಿಟ್ ಹೇಳೋವಾಗ ಕಣ್ಣಿನುಣ್ ಹೋಗಿ ಕಣ್ಣಿನ್ ಶಿರುತ್ತಾಂಬು, ಕಣ್ಣಲ್ಲಿ ಇರುವ ದೋಷವನ್ನ ಅಂದ್ರೆ ದೋಷ, ಕಣ್ಣಲ್ಲಿರುವಂತಹ ದೋಷವನ್ನ ತೆಗೆದು ಹಾಕಿದ್ರೆ ಶಿರುತಾಂಬು ಅಂದ್ರೆ ಏನು? நமக்கு எது கிடைக்கணுமோ அதை கிடைச்சு கொடுத்து, ಪರಮಾತ್ಮನುடைய ಸಾನ್ನಿಧ್ಯವೇ கிடைச்சு கொடுத்து. ದ್ವಯಾರ್ಥದಲ್ಲೇ ಅವರ ಇಡೀ ಪ್ರಬಂಧ 11 ಪ್ರಬಂಧ, 11 ಪಾಶುರಗಳು ಒಂದೇ ಪ್ರಬಂಧ.
நாராயணாங்கிற நாமமே நாவில் வராது போயும் அவருக்கு மோட்சம் எப்படி கிடைச்சது? ஏன்னா நாராயண பிரதிரூபமான ಅನನ್ಯಾರ್ಹ ಶೇಷತ್ವ ಭೂತ ಅವರು ಧರಿಸಿದ್ರು ಅಲ್ವಾ? ಚರ್ಮ ಪರ್ವನಿಷ್ಠೆಯನ್ನೇ ತೋರಿಸಿದವರು. அதனால்தானே ஆண்டாள் நாச்சியார் திருமொழி என்கிற பன்னாளும் திருப்பாவை என்கிற திவ்ಯ ಪ್ರಬಂಧತೆ ರಚನೆ ಮಾಡಿ ಇನ್ನೇನು ಮುಗಿಸಕ್ಕಿಲ್ಲ, ಪರಮಾತ್ಮನಲ್ಲಿ ಅಂತರ್ಗತರು ಆಗ್ಲು ಅಲ್ವಾ? 10 ಪಾಶುರತಕ್ಕೂ ಅವಳು ದಾಸತ್ವವನ್ನು ವಹಿಸ್ತಾಳೆ. ಪಟ್ಟರ್ಪಿರಾನ್ ಕೋದೇಶ್ವರನ ಅಂತ ನಾಚಿಯಾರ್ ತಿರುಮೊಳಿಲಿ 10 ಪಾಶುರಕ್ಕೂ ಫಲಶ್ರುತಿಲಿ ಹೇಳ್ತಾ ಇರ್ತಾಳೆ. ಆದ್ರೆ ಆ ದಾಸತ್ವ ಇನ್ನು ಕೈಗೂಡಿರಲ್ಲ. 10 ಪಾಶುರಕ್ಕೂ ಇಲ್ಲಿ ಹೇಳಲೇ ಇಲ್ಲ. 30 ತಪ್ಪಾಮಲ್ ಅಂತ ಹೇಳಿ ಪಟ್ಟರ್ಪಿರಾನ್ ಕೋದೇಶ್ವರನ 30 ತಪ್ಪಾಮಲ್ ಅಂತ ಕೊನೆಯಲ್ಲಿ ಹಾಕಿದ್ಲು ಅಲ್ವಾ? ಆದ್ರೆ ಅವಳಿಗೆ ಕೈಗೂಡ್ಬಿಟ್ಟ ಕಣ್ಣ. ಯಾಕಂದ್ರೆ ದಾಸತ್ವದಲ್ಲಿ ಕಾಲು ಹುಟ್ಲು. ಗೊತ್ತಾಗೋಯ್ತು ಅವಳಿಗೆ, ಬರೀ ನಾನ್ ಭಕ್ತಿ ಮಾಡೋದ್ರಿಂದ ಪ್ರಯೋಜನವಿಲ್ಲ, ಆಚಾರ್ಯ ಪ್ರತಿಮುಖವಾದ ಭಕ್ತಿಯಾಗಿದ್ರೇನೆ ಅದ್ರಲ್ಲಿ ಪ್ರಯೋಜನ ಅಂತ ಗೊತ್ತಾಗೋಯ್ತು. ಸೀಕ್ರೆಟ್ ಗೊತ್ತಾಗೋಯ್ತು. ತೋರ್ಸ್ಬಿಟ್ಲು 30 ಪಾಶುರಗಳು, 143 பாசுரங்களும் பெத்து கொடுக்காத ஒரு ಸಾನ್ನಿಧ್ಯ ಮೋಕ್ಷಂ 30 ಪಾಶುರಂ ಪೆತ್ತೆಡುತ್ತುಡುತ್ತು ಅಂತ ಹೇಳ್ತೀವಿ ಅಲ್ವಾ? ಆ ರೀತಿ ದಾಸತ್ವದಲ್ಲಿ ಇವತ್ತು ಬಂದು ನಮ್ಮ ಪ್ರಹ್ಲಾದ ನಮ್ಮನ್ನೆಲ್ಲ ನಿಲ್ಸಿದಾನೆ. ಈ ದಾಸತ್ವ ಪರಮಾತ್ಮನ ದಾಸತ್ವ ಅಲ್ಲ, ಪರಮಾತ್ಮನ ಅಡಿಯಾಳುಗಳ ದಾಸತ್ವ. ಕೊನೆಗೆ ಯಾವ ರೀತಿ ಶರೀರ ವ್ಯಾಮೋಹವನ್ನ ನಮ್ಮಲ್ಲಿ ತೊಲಗಿಸುತ್ತೆ. ನಂತರ ಅಭಯಂ ಕರಕಮಲಂ, ಯಾವುದು ನಮಗೆ ಅಭಯಂ? ಎಲ್ಲ ಭಯ. எங்க சுத்தி வந்தாலும் ஒரே பயம்தான். எது நமக்கு அபயம் ಅನ್ನೋದು ಸಮೈಕ್ಯತಾ ಭಾವ. ಪರಮಾತ್ಮನಲ್ಲಿ ಸಮೈಕ್ಯತಾ ಭಾವವ, ನಮ್ಮಲ್ಲಿ ಸಮೈಕ್ಯತಾ ಭಾವ ನೋಡೋಣ ಅದು ಏನು ಅಂತ. ಇದನ್ನೆಲ್ಲ ದಾಸತ್ವ ಅಥವಾ ದಾಸಾನುದಾಸತ್ವ ಹೆಂಗ್ ತಂದು ಕೊಡುತ್ತೆ ಅಂತ ಮುಂದಿನ ಕ್ಲಾಸಲ್ಲಿ ನೋಡೋಣ. ಇಲ್ಲಿವರೆಗೂ ಅರ್ಥ ಆಯ್ತಾ? ಏನ್ ಜಾಸ್ತಿ ಇಲ್ಲ, ಇನ್ನೊಂದು ಕ್ಲಾಸ್ ಅಷ್ಟೇನೆ. ಶ್ರೀಮನ್ನಾರಾಯಣ ಶರಣಂ ಪ್ರಪದ್ಯ ಮುಗಿದೋಗುತ್ತೆ. ಶ್ರೀಮತೆ ನಾರಾಯಣಾಯ ನಮಃ ಅನ್ನೋದು ಇನ್ನೊಂದು ಕ್ಲಾಸ್ ತಗೊಳುತ್ತೆ. ಅದೇ ಅಲ್ವಾ? 31st ಪದ್ಯದಿಂದ 50th ಪದ್ಯದವರೆಗೂ ಶ್ರೀಮತೆ ನಾರಾಯಣಾಯ ನಮಃ ಲಕ್ಷಣಗಳು. ಇದಿಷ್ಟನ್ನ ನೀವು ಕೈಯಾಳಿದ್ರೆ ಪೂರ್ತಿ ದ್ವಯ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಅಲ್ಲ, ವಿಹಂಗಮವಾಗಲ್ಲ, ವ್ಯಾಸಂಗಿಕವಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಪೂರ್ತಿ ದ್ವಯದ ಅರ್ಥವನ್ನೇ ಪ್ರಹ್ಲಾದ ತನ್ನ ಸ್ತುತಿಯಲ್ಲಿ ಕೊಟ್ಟಿರೋದಕ್ಕೆ ದ್ವಯ ಸ್ತುತಿ ಅಂತಾನು ಇದನ್ನ ಕರೀತಾರೆ ಒಂದೊಂದ್ಸಲ ದೊಡ್ಡವರುಗಳು. ದ್ವಯ ಸ್ತುತಿ ಅಂದ್ರೆ ನಥಿಂಗ್ ಬಟ್ ಪ್ರಹ್ಲಾದ ಮಾಡಿರೋ ಶರಣಾಗತಿ ಸ್ಮರಣೆ ಅಂತಾನೆ ಎಲ್ರಿಗೂ ಗೊತ್ತಾಗುತ್ತೆ. ಓಕೆ, ಮುಗಿಸೋಣವಾ ಇಲ್ಲಿಗೆ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸ್ಮಿತಾ, ಸ್ಪೆಷಲ್ ರಿಕ್ವೆಸ್ಟ್ ಆನ್ ಬಿಹಾಫ್ ಆಫ್ ದ ಎಂಟೈರ್ ಗ್ರೂಪ್, ಈ ಕ್ಲಾಸ್ಗಳನ್ನ ಮಾತ್ರ ದಯವಿಟ್ಟು ಮಿಸ್ ಮಾಡದೆ ವಿಡಿಯೋ ಹಾಕ್ಬಿಡಿ. ಯಾಕಂದ್ರೆ ಎಲ್ರು ರೆಗ್ಯುಲರ್ ಆಗಿ ಇದೀರಾ ಈ ಕ್ಲಾಸ್ಗಳಿಗೆ, ಯಾರು ತಪ್ಪು